ಮಾಡಿದೆ ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಗುರುಪದಾಭ್ಯೋ ನಮಃ. ಭಾರತೀ ಸರಸ್ವತಿ ನಮಃ. ವಾಯುವೇ ನಮಃ. ಬ್ರಹ್ಮಣೇ ನಮಃ. ಇನ್ನೂ ಸ್ವಲ್ಪ ಕಡಿಮೆ ಬ್ರಹ್ಮಣೇ ನಮಃ. ಮಹಾಲಕ್ಷ್ಮೀ ನಮಃ. ತನ್ಮಂತ್ರ ದೇವತಾಯ ನಮಃ. ಮುಕ್ತಿಪ್ರದಾಯಕ ವಾಸುದೇವಾಯ ನಮಃ. ಹರೇ ನಮಃ. ಶ್ರೀಕೃಷ್ಣಾಯ ನಮಃ. ಹರಿ ಓಂ. ಕನಕಪೀತಚೀಲಃ ಕೇವಲಾನಂದಲೀಲಃ ಕಲುಷಹರಣಶೀಲಃ ಕಂಚಮಂದಾರಮಾಲಃ ಕವಿಜನಪರಿಪಾಲಃ ಕಾಲಮೇಘೌದಲೀಲಃ ಕರಿಗಿರೀಶಿಖರಾಗ್ರೇ ಭಾತಿ ಶ್ರೀಲಕ್ಷ್ಮೀಲೋಲಃ ನತೋಸ್ಮನಂತಾಯ ದುರಂತಶಕ್ತಯೇ ವಿಚಿತ್ರವೀರ್ಯಾಯ ಪವಿತ್ರಕರ್ಮಣೆ ನಮೋ ನೃಸಿಂಹಾಯ ವರಪ್ರದಾಯ ಭಕ್ತಾನುರಾಗಾಯ ವಿಮುಕ್ತಿದಾಯಿನೇ ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾವಿದಾಃ ಗುರುಶ್ಚ ಮತ್ವನಾಮಾಮೇ ವರದೋಸ್ತು ನಿರಂತರಂ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ ಆಪಾದಮೌಲಿಪರ್ಯಂತಂ ಗುರುನಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಸ್ವಸ್ತಿ ಸದಾಂ ಅಶೇಷ ಸನ್ಮಂಗಳಾನಿ ಭವಂತು. ಲೋಕೆ ವೇದೇಷು ತದನುಕೂಲತಾಚರಣ ತದ್ವಿರೋಧೇಷು ಉದಾಸೀನತಾ. ಭಕ್ತಿ ಬೇಕು, ಭಕ್ತಿ ಉಳಿಸ್ಕೋಬೇಕು ಅಂತ ಆಸೆ ಇರ್ತಕ್ಕಂಥ ಭಕ್ತ ತಿಳಿದವರಲ್ಲಿ ಕೇಳಿ ತಿಳಿಲಿಕ್ಕೋ ಗೋವಿಂದನೇ ಗತಿ ಎಂದು ಬಾಳಿಕೋ ಅಂತ ದಾಸರು ಆಜ್ಞೆ ಮಾಡ್ತಾರೆ. ಅದೇ ಅರ್ಥ ಇಲ್ಲಿ ಹೇಳ್ತಾ ಇದ್ದಾರೆ. ತಿಳಿದವರು ಸಿಕ್ಕದಾಗ ತಿಳಿದವರಲ್ಲಿ ವಿಮರ್ಶೆ ಎಂಬತಕ್ಕಂಥದ್ದು ಮಾಡ್ತಾ ತಿಳಿದವರಿಗೆ ಅನುಕೂಲಕರವಾಗಿ ನಡಿ. ಯಾರು ಭಗವಂತನ ಗುಣಗಳನ್ನು ತಿಳ್ಕೊಂಡು ಆ ಗುಣಾನುಸಾರಿಯಾಗಿ ಪ್ರವೃತ್ತರಾಗ್ತಾ ಇರ್ತಾರೋ ಕರ್ಮದಲ್ಲಿ ಅವರಿಗೆ ಉಪಕಾರಿಯಾಗಿ ಬದುಕು, ಅವರಿಗೆ ಸಹಾಯಕನಾಗಿ ಬದುಕು, ಅವರಲ್ಲಿ ವಿಮರ್ಶೆಯನ್ನು ಮಾಡು, ಅಂಥವರ ಸಹವಾಸವನ್ನು ಯಾವಾಗಲೂ ಮಾಡು. ಲೋಕೆ ವೇದೇಶು ಭಗವಂತನ ಗುಣಗಳನ್ನು ಜಗತ್ತಿಗೆ ಬಿತ್ತರಿಸ್ತಕ್ಕಂಥ ಅವರವರ ಯಥಾಮತಿ ಯಥಾಯೋಗ್ಯವಾದ ಜ್ಞಾನಿಗಳು. ನಮಗೇನು ರುಜುಗಳು ಸಿಗಲ್ಲ, ಗರುಡಶೇಷ ನಮಗೇನು ಉಪದೇಶಕ್ಕೆ ಸಿಕ್ಕಲ್ಲ, ಇಂದ್ರದೇವರೇನು ಸಿಕ್ಕಲ್ಲ, ಯಾವ ಋಷಿಮುನಿಗಳು ಸಿಕ್ಕಲ್ಲ. ಸಿಗ್ತಾರೇನೋ? ಮತ್ತು ನಮಗೇನೋ ಭಗವಂತ ನಿಯಮ ಮಾಡಿರ್ತಾನಲ್ಲ, ಇಂಥವರಿಂದ ಉಪದೇಶ ಒಂದು ಅಂತ, ಅದನ್ನೇ ನಾವು ಮಹತ್ತಾಗಿ ತಿಳಿಯತಕ್ಕಂಥವರಾಗಬೇಕು. ಗೊತ್ತಾಯ್ತಾ? ನಾವೇನೋ ದೊಡ್ಡ ಡೈರೆಕ್ಟ್ ಪ್ಲಗ್ ಹಾಕ್ಬಿಡ್ತೀವಿ ಆನಂದ ತೀರ್ಥರಿಗೆ, ಟೀಕಾಕೃತ್ಪಾದರಿಗೆ. ಅದೇ ಟೀಕಾದಿಂದನೇ ನಾವು ನೇರ ನೋಡೋದು, ಸಾಮಾನ್ಯದೆಲ್ಲ ನಾವು ನೋಡೋಕ್ಕೆ ಹೋಗಲ್ಲ. ಇಂಥವೆಲ್ಲ ಪ್ರಪಂಚದಲ್ಲಿ ಇರುತ್ತೆ. ಅದನ್ನು ಟೀಕಾ ಅಂತ ನಾನು ಹೇಳ್ತಾ ಇಲ್ಲ. ಅದು ಭಕ್ತಿಗೆ ಕಾರಣವಾಗುವಂಥ ಪ್ರೊಸೀಜರ್ ಅಲ್ಲ, ಅದನ್ನು ಹೇಳ್ತಾ ಇರೋದು. ಭಗವಂತ ಪ್ರತಿ ಒಂದು ಸಾಧನೆಗೂ ಪ್ರೊಸೀಜರ್ ಮಾಡಿದ್ದಾನೆ ಅಲ್ವಾ? ಆ ವೇ ಆಫ್ ಅಪ್ರೋಚಿಂಗ್ ಮೆಥಡ್ ಅಂತೀವಲ್ಲ, ಹಾಗೆ ಆ ಪ್ರೊಸೀಜರಿಂದ ಹೋದರೆ ಮಾತ್ರ ಅದು ಸಿಗೋದು. ಲೋಕದಲ್ಲೂ ಕೂಡ ರನ್ನಿಂಗ್ ರೇಸ್ಗೆ ಟ್ರ್ಯಾಕ್ ಮಾಡಿರ್ತಾರೆ. ಅವಳು ಫಸ್ಟೇ ಬಂದಿರ್ಬೋದು, 2.5 ಅಡಿ ಮೊದಲೇ ಎಗರಿರ್ಬೋದು, ಎಲ್ಲ ಮಾಡ್ಬೋದು. ಪಕ್ಕ ಟ್ರ್ಯಾಕ್ ಕಾಲಿಟ್ಬಿಟ್ರೆ ಗೋಲ್ಡ್ ಮೆಡಲ್ ಕೊಡ್ತಾರೆ. ಒಂದು ಕ್ರೀಡೆಗೆ, ಒಂದು ಆಟಕ್ಕೆ ಟ್ರ್ಯಾಕ್ ಇದೆ, ನಿಯಮ ಇದೆ, ವಿಧಿ ಇದೆ, ನಿಷೇಧ ಇದೆ ಅನ್ಬೇಕಾದ್ರೆ ಭಕ್ತಿಯ ಬ್ರಹ್ಮಜ್ಞಾನದ ನಿಮಿತ್ತವಾದಂಥ ಪ್ರೇಮರೂಪವಾದಂಥ ಈ ಭಕ್ತಿ ಎಷ್ಟು ಸೂಕ್ಷ್ಮ ಅಂದರೆ, 16 ಕಡೆ ಟ್ರ್ಯಾಕ್ ಇಟ್ಬಿಟ್ಟು ನಂಗೆ ದೇವ್ರ ಭಕ್ತಿ ಇದೆ ಅಂತ ಹೇಳಿದ್ರೆ ಅದು ನಾವು ಯಾವ ಟ್ರ್ಯಾಕ್ಗೂ ಇಡಬಾರ್ದು. ಅದನ್ನ ಲೋಕೆ ವೇದೇಶು ಯಾರು ಭಗವಂತನ ಭಕ್ತಿಯ ಮಾರ್ಗವನ್ನು ಯಥಾರ್ಥವಾಗಿ ಗೊತ್ತಾಯ್ತೆ ವಿಮರ್ಶಕವಾಗಿ ಇದಮಿತ್ತಂ ಎಂಬತಕ್ಕಂಥ ನಿಶ್ಚಿತವಾದ ಆರೂಢ ಜ್ಞಾನದಿಂದ ಸಾಧನೆ ಮಾಡ್ತಾರೆ. ಪದಗಳು ಸರಿಯಾಗಿ ಗಮನಿಸಿ. ಒಂದೊಂದು ಪದದಲ್ಲೂ ಕೂಡ ಅರ್ಥ ವಿಶ್ಲೇಷಣೆ. ಆರೂಢ ಅಂದರೆ ಏನು, ನಿಶ್ಚಿತ ಅಂದರೆ ಏನು ಅಲ್ವಾ? ನಿಶ್ಚಿತ ಅಂತ ನಮಗೆ ಆಗಿಬಿಟ್ಟಿದೆಯಾ, ನಾವು ತಿಳ್ಕೊಂಡಿದ್ದೇವೆ. ಹಾಗೆ ಮಾಡಲಿಕ್ಕೆ ಆಗುತ್ತಾ? ನಿಶ್ಚಯ ಅಂತ ತಿಳ್ಕೊಳ್ಳಿಕ್ಕಾಗುತ್ತಾ?
ನಿಶ್ಚಯ ಜ್ಞಾನ ಬರೋದು ಯಾವಾಗ ಅಂದ್ರೆ ನಿಮ್ಗೆ ಯಾವ ಅನುಮಾನವೂ ಹುಟ್ಟಬಾರ್ದು. ಅನುಮಾನ ಹುಟ್ಟಕ್ಕೆ ನಮಗೆ ಪ್ರಶ್ನೆ ತೋಳ್ದರಲ್ವಾ ಅಂತ ಕೇಳಿದ್ರೆ ನಾವು ಅದಕ್ಕೆ ಉತ್ತರ ಕೊಡಬೇಕು. ಪ್ರಶ್ನೆ ಬಂದಿರ್ತಾನೆ ನಿಮಗೆ ನಿಶ್ಚಿತ ಜ್ಞಾನಕ್ಕಾಗೋದು. ಆ ಪ್ರವೃತ್ತಿನೇ ಇಲ್ಲದೆ ನಾವು ತಿಳ್ಕೊಂಡು ಅಯ್ಯೋ ಸಾಕು ಅದಕ್ಕೆಲ್ಲ ಯಾಕೆ ತಲೆ ಕೆಡಿಸ್ಕೋಬೇಕು, ಒಂದು ಕಡ್ಡಿ ಹಚ್ಚಿದ ಗೋವಿಂದ ನೀ ಕಾಪಾಡಪ್ಪ, ನೀನೇ ತೊನ್ನು ನಿನ್ನದು, ಮನ ನಿನ್ನದು, ಜೀವನ ನಿನ್ನದಯ, ಗೋವಿಂದ ಎಲ್ಲ ಸ್ವಾಮಿ ಮಾಡಿಸು. ಅದ್ಯಾಕೆ ಹೇಳ್ಬೇಕು? ಒಂದಕ್ಕೊಂದಕ್ಕೆ ವಿರೋಧ ಇರೋದನ್ನ ಸಮನ್ವಯ ಮಾಡಿಕೊಂಡ್ರೆ ಜ್ಞಾನ, ಆ ಜ್ಞಾನದಲ್ಲಿ ಪರಸ್ಪರ ವಿರೋಧವನ್ನು ಸಮನ್ವಯ ಮಾಡಿಕೊಂಡ್ರೆ ಭಕ್ತಿ ಕಾರಣ. ತಸ್ಮಾತ್ ಲೋಕೆ ವೇದೇಶು, ತಿಳಿದವರು ಅಂದರೆ ಯಾರು ಅಂದರೆ ಇವುಗಳೆಲ್ಲ ವಿಮರ್ಶೆಯನ್ನು ಮಾಡಿ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಕ್ಕಂಥವರು, ಅಂಥವರಿಗೆ ಅನುಕೂಲಕರವಾಗಿ ನಡಿ. ಅದು ಸಿಗೋದು ಎಷ್ಟು ಕಷ್ಟ. ಅದಕ್ಕೋಸ್ಕರ ಲಭ್ಯತೆಯೇ ತತ್ಕೃಪಯೈವ, ಎಲ್ಲ ಹಿಂದೂ ಮುಂದು ಎಲ್ಲ ಜಡಿಸ್ತಾ ಇರಬೇಕು ಸೂತ್ರಗಳನ್ನು. ಆ ಬ್ರಹ್ಮಸೂತ್ರಗಳಲ್ಲೂ ಕೂಡ ಯಾವ್ಯಾವ ಸೂತ್ರಗಳನ್ನ ಅರ್ಥ ಹೇಳ್ಕೊಂಡು ಹೋದ್ರು ಇನ್ನೊಂದು ಸೂತ್ರ ಅರ್ಥ ಬಿಟ್ಟು ಅಂತ ಅರ್ಥವಲ್ಲ. ಆ ಸೂತ್ರ ಒಂದಲ್ಲ ಒಂದು ರೀತಿಯ ಸಂಬಂಧ ಎಂಬತಕ್ಕಂಥದ್ದು ಮುಂದಿನ ಸೂತ್ರಗಳಿಗೂ ಸಂಗತಿ ಎಂಬತಕ್ಕಂಥದ್ದು ಇದ್ದೇ ಇರುತ್ತೆ. ಇನ್ನೊಂದು ಸೂತ್ರ ಆಗೋಗಿದೆ, ಮುಂದೊಂದು ಸೂತ್ರ ಅರ್ಥ ಹೇಳ್ತೀನಿ, ಇನ್ನೊಂದೆಲ್ಲ ಬಿಟ್ಕೋತಾ ಬರ್ತೀನಿ ಅಂತ ಹೇಳಿದ್ರೆ ಅದು ಅರ್ಥ ಆಗಲ್ಲ. ಹಾಗೆ ಭಕ್ತಿ ಸೂತ್ರಗಳಲ್ಲೂ ಕೂಡ ಭಕ್ತಿಯ ಲಕ್ಷಣಗಳನ್ನ ಮುಂದೆ ಹೇಳ್ತಾ ಇರುವಾಗ ಹಿಂದೆ ಇರತಕ್ಕಂಥ ಸಂಗತಿಯನ್ನು ತಗೋಬೇಕು. ತತ್ಕೃಪಯೈವ, ಅಂತ ಭಗವಂತನ ವಿಷಯವನ್ನು ತಿಳಿದಿರತಕ್ಕಂಥ ಜ್ಞಾನಿಗಳು ನಮಗೆ ಸಿಕ್ಕದಾಗ ಅವರಿಗೆ ಅನುಕೂಲಕರವಾಗಿ ನಡೆಯುವಂಥ ಸಂದರ್ಭದಲ್ಲೂ ಕೂಡ ಅದನ್ನು ಕೊಡೋರು ಯಾರು ಅಂದರೆ ತತ್ಕೃಪೆಯೈವ, ಅವನ ಕೃಪೆಯಿಂದ ಸಿಕ್ಕಿರುತ್ತೆ. ಅದ್ಯಾಕೆ ಸಿಕ್ಕಿರುತ್ತೆ ಅಂದರೆ ನಿನ್ನ ಪುಣ್ಯವನ್ನು ಖರ್ಚಾಕಿ ಅವ್ರನ್ನ ನಿಯೋಜನೆ ಮಾಡಿರ್ತಾನೆ ಸ್ವಾಮಿ. ಒಬ್ಬರಿಗೊಬ್ಬರು ಸುಮ್ಮನೆ ಮೀಟ್ ಆಗಲ್ಲ. ಅದಕ್ಕೆ ವಿಷ್ಣು ಭಕ್ತರು ಸಿಕ್ಕರಲ್ಲ, ಸಿಕ್ಕರೆ ಅಧಿಕ ಬೇಡರಲ್ಲ. ಹೇಳಬೇಕು ಅಂತ ಏನು ನಿಯಮ ಇಲ್ಲ. ಇನ್ನೊಂದು ಪ್ರಶ್ನೆ ಹಾಕಿದ್ರೆ ನಮ್ಮ ಗುರುಗಳು ವರ್ಷಾನ್ಗಟ್ಲೆ ನೆನೆಸ್ಬಿಟ್ಟಿದ್ದಾರೆ. ಯಾವತ್ತೂ ಅವರು ಮನಸ್ಸಿಗೆ ಬಂದಿನ ರಾತ್ರಿ ಅರ್ಥ ಆಯ್ತು, ಅವತ್ತು ನೀವು ಪ್ರಶ್ನೆ ಕೇಳಿದ್ದೆ ಉತ್ತರ ಹೇಳ್ತೀನಿ ಕೂತ್ಕೊಂಡು, ನಮ್ಮ ಪ್ರಶ್ನೆನೇ ಮರ್ತೋಗಿರೋದು, ಅವರೇ ಪ್ರಶ್ನೆಯನ್ನು ಗ್ಯಾಪ್ ಸೂತ್ರ ಕೊಡೋದು. ಇಲ್ಲ ಏನು ಇವತ್ತು ಹೇಳಿಬಿಟ್ರಿ ವಿಶೇಷ ಅಂದರೆ ಪಾಯಸ ಮಾಡಿದ್ದೆ ಅಂದರೆ ದೇವರ ನೈವೇದ್ಯಕ್ಕೆ ದಿನ ಏನೋ ವಿಶೇಷ ಮಾಡ್ತೀವಿ. ವಿಶೇಷವಾದಂಥ ಭಗವದ್ಭಕ್ತರು ಬಂದರೆ ಏನಾದರೂ ಒಂದು ಮಾಡ್ತೀವೋ ಇಲ್ವೋ ಮನೆಗೆ ಬಂದರೆ. ಹಾಗೆ ನೀನು ತುಮಕೂರಿಂದ ಬಂದಿದೆಯಾ, ಅಷ್ಟೊತ್ತು ಮೈಸೂರು ಬಿಟ್ಬಿಟ್ಟಿದ್ದೆ ನಾನು, ಯಾಕಂದರೆ ಇವಾಗ ಅತಿಥಿಯಾಗಿ ಬಂದಿದೆಯಾ ಶಿಷ್ಯ, ಹಂಗೆ ಯಾರು ಅಡುಗೆಯವರಿಲ್ಲ, ನೀನೇ ಅಡುಗೆ ಮಾಡಬೇಕು, ಅದಕ್ಕೆ ನಿಮಗೆ ನಾನೊಂದು ಭಕ್ಷ್ಯ ಮಾಡಾಕೋಣ ಅಂತ ಮಾಡಾಕ್ದೆ. ನಾನು ಹೋಗ್ಬೇಕು. ಎಷ್ಟು ಸಂತೋಷ ಆಗೋದು ಅಂದರೆ ಬ್ರಹ್ಮ ಲಿಖಿತವಾದಂಥ ಆಯಸ್ಸು ಅಂತ ಒಂದು ಪಂಕ್ತಿ, ಬ್ರಹ್ಮನ ಆಯಸ್ಸನ್ನು ತಳ್ತಳ್ಕ ಮಾಡುತ್ತೆ ಅಂತ ಒಂದು ಪಂಕ್ತಿ, ಕ್ಷಣಾರ್ಧಮಪಿ ವ್ಯರ್ಥಂ ನನೇಯುಹು ಅಂತ ಶ್ರೀಮದಾಚಾರ್ಯರ ಒಂದು ಪಂಕ್ತಿ. ಹೀಗೆ 10 ಆಯಸ್ಸಿಗೆ ಸಂಬಂಧಪಟ್ಟಂಥ ಒಂದಕ್ಕೊಂದಕ್ಕೆ ವಿರೋಧವಾದ ಪಂಕ್ತಿಗಳಿದ್ದಾಗ ಆಯಸ್ಸು ಕ್ಷೀಣ ಅಂದ್ರೇನು, ಅಭಿವೃದ್ಧಿ ಏನು ಅಂತ ಒಂದು ಪ್ರಶ್ನೆ ಹಾಕಿದ್ರು ನನಗೆ. ಕ್ಷೀಣವಾಗತ್ತೆ ಅಂದರೆ ಬ್ರಹ್ಮಲಿಖಿತ ಅಳಿಸುತ್ತಾ, ವೃದ್ಧಿ ಆಗತ್ತೆ ಅಂದರೆ ಹೊಸದಾಗಿ ಬರೀತಾನ ಬ್ರಹ್ಮ, ಅಥವಾ ನಿನ್ನ ಆಯಸ್ಸನ್ನು ಕೊಡೋ ಕಾಲದಲ್ಲೇ ಇಷ್ಟು ಕ್ಷೀಣ ಇಷ್ಟು ವೃದ್ಧಿ ಅಂತ ಬರ್ದಿರ್ತಾನ. ಆಯುಷ್ ಕರ್ಮ ಅಂತಲೇ ಹೆಸರು. ಒಳ್ಳೆ ತಿಥಿ ನಕ್ಷತ್ರದಲ್ಲಿ ತಲೆ ಮಾಡಿಸ್ಕೊಂಡ್ರೆ ಆಯುಷ್ ಅಭಿವೃದ್ಧಿ ಅಂತ ಹೇಳಿದ್ದಾರೆ. ಅದಕ್ಕೆ ಇನ್ನು ನಮ್ಮ ಬಾಲ್ಯಾವಸ್ಥೆಯಲ್ಲಿ ಆಯುಷ್ ಕರ್ಮದ ಅಂಗಡಿ ಅಂತ ಬರೀತಾ ಇದ್ರು. ಈಗ ಯಾರು ಬರೀತಾರೆ? ಹೇರ್ ಕಟಿಂಗ್ ಅಂತಾನೆ ಬರೋದು. ಅದು ರಾಯರ ಭಕ್ತರಾದರೆ ರಾಘವೇಂದ್ರ ಸ್ವಾಮಿ ಹೇರ್ ಕಟಿಂಗು, ಸರಸ್ವತಿ ಹೇರ್ ಕಟಿಂಗು ಬಂದಿದ್ಲೆ ಇಲ್ಲಿ ಕಟ್ ಮಾಡಿಸ್ಕೊಳಕ್ಕೆ. ಭಕ್ತಿ ಪಾಪ ಅವ್ರದ್ದು, ಅದನ್ನು ಅರ್ಥ ಮಾಡ್ಕೋಬೇಕು ನಾವು. ಹಾಸ್ಯ ಮಾಡೋದು ನ್ಯೂ ರಾಘವೇಂದ್ರ ಟಿಫಿನ್ ರೂಮ್ ಅಂದರೆ ನ್ಯೂ ರಾಘವೇಂದ್ರ ಯಾವುದು, ಓಲ್ಡ್ ರಾಘವೇಂದ್ರ. ಅಂದರೆ ರಾಘವೇಂದ್ರ ಅನ್ನೋದು ಅವನ ಉಪಾಸನೆ, ದೇವರು ಗುರು. ನ್ಯೂ ಅಂದರೆ ಏನು ಅಂದರೆ ಅವನು ಬಿಟ್ಬಿಟ್ಟು ಹೋದ, ನಾನು ಓಲ್ಡ್ನ ಹೊಸದಾಗಿ ನಡೆಸ್ತೀನಿ ಅಂತ ಅರ್ಥ ಮಾಡ್ತೀನಿ. ನೀನು ಅದಲ್ಲದೆ ನ್ಯೂ ರಾಘವೇಂದ್ರ ಅಂತ ಹಾಕಿದ್ರೆ ಈ ಇಂಗ್ಲೀಷ್ ನಾನೇ ಬರುವೆ ಅಂತ. ಮಧ್ವಸಂಘ ಆಫ್ ಸೈಬರ್ ಅನ್ನೋಕ್ಕೂ ಸೈಬರ್ ಮಧ್ವಸಂಘ ಅನ್ನೋಕ್ಕೂ ವ್ಯತ್ಯಾಸ ಇಲ್ಲ. ಮಧ್ವಸಂಘ ಆಫ್ ಸೈಬರ್ ಅಂದರೆ ಸೈಬರ್ ಅನ್ನೋದೊಂದು ಗುರು, ಅಲ್ಲಿ ಮಧ್ವಸಂಘ ಅಂತ ಒಂದು ಮಾಡ್ಕೊಂಡಿದ್ದಾರೆ ಅಂತ ಅರ್ಥ. ಸೈಬರ್ ಮಧ್ವಸಂಘ ಅಂದರೆ ಮಧ್ವಸಂಘಕ್ಕೆ ವಿಶೇಷಣ ಸೈಬರ್ ಅನ್ನೋದು. ಸೈಬರಲ್ಲಿರೋ ಮಧ್ವಾಚಾರ್ಯ ಆಗಿದ್ದಾರೆ, ಸಂಘ ಯಾವುದಿದೆ ಅಂತ ಅರ್ಥ ಬಂದಿದೆ. ಆಗಿಲ್ಲ ಹೇಳ್ತಕ್ಕಂಥ ಅವರಾಗಿದ್ದಾರೆ. ಅದನ್ನ ಲೋಕೇ ವೇದೇಶು ತದನುಕೂಲ ಆಚರಣೆ ಅಂದರೆ ಅಂತಜ್ಞಾನಿಗಳು ಸಿಕ್ಕದಾಗ ದೈವ ಯೋಗದಿಂದ ಅವರಲ್ಲಿ ಭಗವಂತನ ಗುಣಮಾತ್ಮೆಗಳ ವಿಮರ್ಶೆ ಎಂಬತಕ್ಕಂಥದ್ದನ್ನು ಮಾಡು. ಅದು ಕಾಲ ಆಗಲಿ, ಕರ್ಮ ಆಗಲಿ, ನಿನ್ನ ದೋಷಗಳಾಗಲಿ ಎಲ್ಲವೂ ಲೆವೆಲ್ ಬಂದ್ಬಿಡುತ್ತೆ. ಅಷ್ಟು
ಅಷ್ಟು ಅದಕ್ಕೆ ಶಕ್ತಿ ಇರುತ್ತೆ. ಅದು ಇನ್ನೂ ಭಗವತ್ ಸಂಬಂಧ ಇಲ್ಲೇ ಇಲ್ಲ. ಇವರು ಹೇಳುವ ಸಂಬಂಧವೇ ಆ ಭಗವಂತನಲ್ಲಿ ನಮಗೆ ಅಂಥ ಮನಸ್ಸನ್ನು ತಂದು ಕೊಡ್ತಕ್ಕಂಥದ್ದಾಗುತ್ತೆ. ತದ್ವಿರೋಧೇಶು ಅಂತ ಭಗವಂತನನ್ನು ವಿರೋಧ ಮಾಡತಕ್ಕಂಥ ಮಿಥ್ಯಾಜ್ಞಾನವನ್ನು ಪ್ರಚಾರ ಮಾಡ್ತಕ್ಕಂಥ, ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲದೆ ಇರುವಂಥ ಜ್ಞಾನವನ್ನು ಹೇಳ್ತಕ್ಕಂಥ, ಪರಸ್ಪರ ವಿರುದ್ಧ ಇರತಕ್ಕಂಥ ಪ್ರಮಾಣಗಳನ್ನು ಇಟ್ಕೊಂಡು ಆಟ ಆಡಿಸುವಂಥವ್ರು, ಇಂಥವ್ರಲ್ಲ ನೀವು ಸಾಹಸ ಮಾಡ್ಕೊಂಡು ಕೂತ್ಕೊಂಡ್ರೆ ಗೊತ್ತಾಯ್ತಾ, ನಿನ್ನ ಜ್ಞಾನ ಕೆಳಕೊಟ್ಟೋಗುತ್ತೆ. ತದ್ವಿರೋಧೇಶು, ಆಗ ದ್ವೇಷ ಮಾಡಬೇಡ. ಅವ್ರಿಗೆ ಗೊತ್ತಾಗಿಲ್ಲ ಅಂತ ನೀನು ಆಕ್ಷೇಪ ಮಾಡಬೇಡ. ನಿಂಗೆ ಉತ್ತರ ಅವ್ರು ಹೇಳಲಿಲ್ಲ ಅಂತ ಯಾವ ಥರ ವಿಕಾರವೂ ಮಾಡ್ಕೋಬೇಡ. ಉದಾಸೀನತ, ಅವ್ರ ವಿಷಯ ನಮಗೆ ಬೇಡ, ಇಲ್ಲ ಅಂದರೆ ಪಾಪ ಆಟಬೇಕು. ಗೊತ್ತಾಯ್ತಾ, ವಿಕಾರಕ್ಕೆ ಕಾರಣವಾಗುತ್ತೆ. ಭಾಳ ದೊಡ್ಡ ಮಾತುಗಳು. ಭಕ್ತಿ ಬಯಸ್ತಕ್ಕಂಥ ಜನ ಈ ಅಂಟು ಪಿಳ್ಳೆಗಳನ್ನೆಲ್ಲ ದೂರ ಮಾಡ್ಕೋತಾ ಬರಬೇಕು. ಯಾವುದನ್ನೇ ಅಂಟಿಸ್ಕೊಂಡ್ರೂ ಕೂಡ ಅದು ಭಕ್ತಿ ಲೋಪ ಆಗಲಿಕ್ಕೆ, ಹ್ರಾಸ ಆಗಲಿಕ್ಕೆ ಕಾರಣವಾಗ್ತದೆ. ಕೂತು ಅಂಥ ವಿಕಾರಗಳು ನೀನಾಗಿ ಬಿಡಬೇಕು. ಭಗವದ್ದತ್ತವಾಗಿ ಅಂಥ ವಿಕಾರಗಳು ಬಂದಾಗ ಭಗವಂತನಲ್ಲೇ ನಾವು ಪ್ರಾರ್ಥನೆಯನ್ನು ಮಾಡಿ ಶರಣಾಗತರಾಗಬೇಕೇ ವಿನ ಜಗತ್ತಿನಲ್ಲಿ ಯಾರೂ ಅದನ್ನು ಬಿಡಿಸೋಕ್ಕಾಗಲ್ಲ. ಅದಕ್ಕೋಸ್ಕರ ದಾಸರು ಅನ್ಯರೊಬ್ಬರ ಕಾಣೆ ಗುರುವೆಂಬೆ ನಿನ್ನ ಅಂತಾರೆ ದೇವರು. ಅವರವರ ಗುರುಗಳು ನಿಯತ ಗುರುಗಳು ಇದ್ದೇ ಇರ್ತಾರೆ. ಅಂದರೆ ಅನ್ಯನಲ್ಲವೋ ನಿನ್ನ ಅಂದರೆ ನೀನೇ ನಮ್ಮ ಗುರು ಅಂತಾರೆ. ಯಾಕಂತಾರೆ ಅಂದರೆ ಗುರುವಿನ ಒಳಗೆ ಇದ್ದು ಆ ಜ್ಞಾನವನ್ನು ನಮಗೆ ಒಳಗೆ ಹೋಗುವಂತೆ ಪ್ರೇರಣೆ ಮಾಡುವವ ಮುಖ್ಯ ಗುರು ಭಗವಂತ. ಒಂದಿನ ಪಾಠಶಾಲೆಗೆ ಹೊರಟಿದ್ದೆ ಪಾಠಕ್ಕೆ. ಬಾಗಿಲು ತೆಗೆದಿತ್ತು ದೇವ್ರ ಮನೆಯದು. ದೇವ್ರ ಮನೆ ಬಾಗಿಲು ತೆಗೆದಿದೆಯಲ್ಲ ಅಂತ ಯಾರು ಬಂದಿದ್ದಾರೆ. ಬೆಳಗ್ಗೆ ನಿರ್ವಾಣ ವಿಸರ್ಜನೆ ಮಾಡಿ ಶ್ರಾವಣ ಪಾರಾಯಣ ಮಾಡ್ತಾ ಇದ್ರು ನಮ್ಮ ಗುರುಗಳು. ಬಂದೆ ದೇವ್ರ ಮನೆ ಬಾಗಿಲು ತೆಗೆದಿದೆ ಅಂತ ದೇವ್ರ ಮನೆಗೆ ನಮಸ್ಕಾರ ಮಾಡಿ ಆಮೇಲೆ ಸ್ವಾಮಿ ನಮಸ್ಕಾರ ಮಾಡಿದೆ. ನಿಂಗೆ ಜ್ಞಾನ ಬಂದಿಲ್ಲ ಅಂದರು. ಹಿಂಗೆ ನಮ್ಮ ಗುರುಗಳು ಡೈರೆಕ್ಟ್ ನಿಂಗೆ ಜ್ಞಾನ ಬಂದಿಲ್ಲ ಅಂದರು. ಇಷ್ಟು ದಿನ ಪಾಠ ಹೇಳಿದೆ, ಜ್ಞಾನ ಬಂದಿಲ್ಲ. ಇದೇ ಸ್ವಾಮಿ ಏನು ಮಾಡಿದೆ ಈಗ ನಾನು? ಅಲ್ಲಯ್ಯ, ಅಲ್ಲಿ ನಮಸ್ಕಾರ ಮಾಡಿ ನಂಗೆ ಮಾಡಬೇಕು, ನಂಗೆ ನಮಸ್ಕಾರ ಮಾಡಿ ಅಲ್ಲಿಗೆ ಮಾಡಬೇಕು ಅಂದ್ಕೊಳ್ಳಿ. ತಲೆಯೆಲ್ಲ ಬಿಸಿ ಆಗ್ಬಿಡ್ತು. ಇಲ್ಲ ದೇವ್ರ ಮನೆ ತೆಗೆದಿದ್ದು ಸ್ವಾಮಿ, ದೇವ್ರ ನಮಸ್ಕಾರ ಮಾಡಿ ನಿಮಗೆ ಮಾಡಿದೆ, ನಮ್ಗೆ ಗೊತ್ತಾಗಲಿಲ್ಲ ಅಂದೆ. ನಂಗೆ ನೀ ನಮಸ್ಕಾರ ಮಾಡಿ ದೇವ್ರಿಗೆ ಮಾಡಬೇಕು. ಯಾಕೆ ಅಂತ ಕೇಳಿದೆ. ನೀವು ಪಾಠ ಹೇಳೋನು ಅಲ್ಲಿ ಕೂತಿರೋನ್ನ ನಾನು ಅಂದ್ಕೊಳ್ಳಿ. ಎಷ್ಟು ಸಿಂಪಲ್ಲು ಅಂತ. ಹಾಗನ್ಬಿಟ್ಟು ನಾನು ಅಹಂಬ್ರಹ್ಮಾಸ್ಮಿ ಉಪಾಸನೆ ಮಾಡ್ತಾ ಇದ್ದೀನ ಏನಿಲ್ಲ. ಅವನು ನನ್ನಲ್ಲಿದ್ದು ನಿನ್ನ ಅಜ್ಞಾನ ಬಿಡಿಸ್ತಾ ಇದ್ದಾನೆ. ನಿಂಗೆ ಅಜ್ಞಾನ ಯಾರಿಂದ ಬಿಡುಗಡೆ ಆಗ್ತಾ ಇದೆಯೋ ಅವನು ಈಸ್ ದಿ ಫಸ್ಟ್ ಗುರು. ಎನ್ನೆ ಹೇಳಿದಾನೆ ಅಂದರೆ ನಂಗೆ ನೀನು ನಮಸ್ಕಾರ ಮಾಡು, ಆಮೇಲೆ ಆ ಕಲ್ಲು ಮಣ್ಣು ಪ್ರತಿಮೆಗೆ ನಮಸ್ಕಾರ ಮಾಡು. ಅಪ್ರತಿಕೇನೈಸ ಓಂ ಸೂತ್ರ ಹೇಳಿದ್ದೆ, ಪಾರಾಯಣ ಮಾಡಿದ್ದೆ. ದಂಬಕತನದಿಂದ ಗೊಂಬೆಯ ನೆಲೆ ಹಿಡ್ಕೊಂಡು ದೊಂಬರ ಕುಣಿತದಂತೆ ಕುಣಿದಾಡಲು ಹಂಬಲೆಲ್ಲವ ಬಿಟ್ಟು ಹರುಷವುಳ್ಳವರಾಗಿ ಬಿಂಬಮೂರುತಿಯನ್ನು ಕೊಂಡಾಡುತ್ತೀಹರೆಯ ಬೂದಿ ಮುಚ್ಚಿದ ಕೆಂಡದಂತಿಪ್ಪರು. ಆದ್ದರಿಂದ ನಂಗೆ ನಮಸ್ಕಾರ ಮಾಡಿ ಅಲ್ಲಿ ಮಾಡಬೇಕಪ್ಪ. ಆದರೆ ಆ ದೇವರು ನನ್ನಲ್ಲಿದ್ದು ನಿನ್ನ ಜ್ಞಾನ ತೆಗಿತೀಯ, ನಾನೆಲ್ಲ ತೆಗಿತಾ ಇರೋದು, ಅವನೇ ತೆಗಿತಿರೋದು. ಆದರೆ ಅವನು ನಿಂಗೆ ಪಾಠ ಹೇಳ್ತಾ ಇಲ್ಲ, ನಿನ್ನ ಜ್ಞಾನ ಅವನು ಬಿಡಿಸ್ತಾ ಇಲ್ಲ ಡೈರೆಕ್ಟ್. ಆದ್ದರಿಂದ ನಂಗೆ ನಮಸ್ಕಾರ ಮಾಡಿ ಅಲ್ಲಿಗೆ ಮಾಡಬೇಕು, ತಿಳ್ಕೋ. ಆಯ್ತು ಸ್ವಾಮಿ. ಅವತ್ತಿಂದ ಎಲ್ಲ ಎಂಥ ದೇವರಿದ್ದು ಯಾವುದಿದ್ದು ಕೂಡ ಗುರು ನಮಸ್ಕಾರ ಆದಮೇಲೆ. ಅಂದರೆ ಗುರುಕುಲ ವಾಸದಲ್ಲಿ ಹೀಗೆ ಟ್ರೈನಿಂಗ್ ಕೊಡ್ತಾರೆ. ಶಾಸ್ತ್ರಕ್ಕೆ ಭಕ್ತಿಗೆ ಕಾರಣವಾಗುವಂಥ ಅವಸ್ಥೆಗಳು ಬರುವಂಥ ಟ್ರೈನಿಂಗ್ನ ಸ್ವತಃ ಗುರು ತಾನು ಅಭ್ಯಾಸ ಮಾಡಿ ತಿಳಿದು ಬುದ್ಧಿಯ ಪೇಳದ ಗುರುವು ತಾನೇಕೆ. ಶಿಷ್ಯನ ಅಜ್ಞಾನ ಅವಸ್ಥೆಗಳನ್ನು ನಾನಾ ಥರದ್ದನ್ನು ತಿಳಿದು ಅವನಿಗೆ ಒಳಗೆ ಹೋಗುವಂತಹ ಅಜ್ಞಾನ ನಿವೃತ್ತಿ ಮಾಡುವಂತಹ ಜ್ಞಾನಾವಿರ್ಭಾವ ಆಗುವಂತಹ, ಆ ಜ್ಞಾನದಿಂದ ಅವನಿಗೆ ಸುಖ ಸಿಕ್ಕುವಂತಹ, ಆ ಸುಖದಿಂದ ಅವನು ಪಾಪವನ್ನು ಕಳ್ಕೊಳ್ತಕ್ಕಂಥವನಾಗುತ್ತಾನೆ. ಅಂಥ ಸ್ಥಿತಿಯನ್ನು ಹೆಜ್ಜೆಗೆ ತಂದು ಕೊಡ್ತಕ್ಕಂಥವನು ಗುರು. ಶ್ರೀ ಗುರುಭ್ಯೋ ನಮಃ ಅಂದ್ರೆ ಅವನು. ಅದು ತಂದೆನೂ ಆಗಿರ್ಬೋದು, ಪಾಠ ಹೇಳಿರ್ಬೋದು, ಅಥವಾ ಪಕ್ಕದ ಮನೆಯವರು ಆಗಿರ್ಬೋದು, ಯಾರು ಬೇಕಾದ್ರೆ ಆಗಿರ್ಬೋದು. ಶ್ರೀ ಗುರುಭ್ಯೋ ನಮಃ ಅಂದರೆ ಯಾರು ಅನ್ನೋ ಪ್ರಶ್ನೆಗೆ ಹೇಳ್ತಾರೆ. ಹೆಜ್ಜೆಗೆ ನಮ್ಮ ಅಜ್ಞಾನವನ್ನು ತಿಳಿದು, ನಮ್ಗೆ ಗೊತ್ತೇ ಇರಲ್ಲ ಅಜ್ಞಾನ. ದೇವ್ರ ಮನೆ ತೆಗೆದಿದೆ, ದೇವ್ರ ನಮಸ್ಕಾರ ಮಾಡಿ ಗುರುಗಳು ನಮಸ್ಕಾರ ಮಾಡ್ತೀವಿ ಅಂದರೆ ನಮಗೇನದು ಅಜ್ಞಾನ ಅನಿಸುತ್ತೆ. ಅದರಲ್ಲಿರೋ ಅದರ ಒಳಹ ತಿಳಿಯಬೇಕು ಗುರುದಯಾದಿಂದ. ಅದರ ಒಳಹ ತಿಳಿಯಬೇಕು ಗುರುದಯಾದಿಂದ. ಒಳಹೊರ ಒಂದಾಗೋ ತನಕ ಸುಲಭವಲ್ಲವ ಮಹದಾನಂದ. ಅದರ ಒಳಹ ತಿಳಿಯಬೇಕು. ಅದು ಅವತ್ತು ಅವರಾಗಿ ಅನುಗ್ರಹ ಮಾಡಿದದ್ದು ಗೊತ್ತಾಯ್ತು, ಇಲ್ಲದೇ ಇಲ್ಲ. ಅಂದರೆ ನಂಗೆ ನಮಸ್ಕಾರ ಮಾಡಬೇಕು, ಆ ಪೆಟ್ಟಿಗೆಗೆ ಮೊದಲು ನಮಸ್ಕಾರ ಮಾಡಬೇಕು ಅಂತ ಕೇಳಿ.
ದೇವ್ರ ಪೆಟ್ಟಿಗೆ ದೇವರು ಅಂದ್ಕೊಂಡಿಲ್ಲ, ಅಲ್ಲೇನು ಮಾತಾಡ್ತಾನೆ ದೇವರು, ಹಿಂಗೇನು ಮಾಡ್ತಾನೆ ಅಲ್ಲಿ ಮಾಡೋದೆಲ್ಲ ಇಲ್ಲೇ. ನಾಳೆ ನಿಂಗೆ ಗೊತ್ತಾಗಲಿಲ್ಲಪ್ಪ, ದೇವ್ರ ಮುಂದೆ ಇಟ್ಬಿಟ್ಟು ಪಾರಾಯಣ ಮಾಡೋದು ನಿಂಗೆ ಗೊತ್ತಾಗಲಿಲ್ಲ ಅಂದರೆ ದೇವ್ರ ಉದ್ದೇಶ ಕೊಡ್ತಾನ. ಮತ್ತು ಏನು ಮಾಡಬೇಕು? ನನ್ನ ಹತ್ರಕ್ಕೆ ಬರ್ಬೇಕು ನೀನು. ಅದನ್ನ ಮೊದಲು ಇಲ್ಲಿ ನಮಸ್ಕಾರ ಮಾಡಿ ಗುರುವಂತರ್ಯಾಮಿಯಾಗಿ ಭಗವಂತನನ್ನ ಚಿಂತನೆ ಮಾಡಿ ನಮಸ್ಕಾರ ಮಾಡು. ಅಲ್ಲಿ ಏನು ಮಾಡಿ ಈಗ? ಬರೀ ದೇವರು ನಮಸ್ಕಾರ ಮಾಡಿಯಾ, ಇಲ್ಲ ವಾಯು ಅಂತರ್ಯಾಮಿ ಮಾಡಿದ? ವಾಯುದೇವರು ಡೈರೆಕ್ಟ್ ನಿಮ್ಮ ಗುರುಗಳ? ವಾಯು ಅಂತರ್ಯಾಮಿ ಹೇಳಬೇಕಷ್ಟೇ, ಇಲ್ಲ ಅಂತ. ಎಂಡಿಂಗ್ ಸ್ಟೇಜ್, ಸ್ಟಾರ್ಟಿಂಗ್ ಸ್ಟೇಜ್ ಅಸ್ಮದ್ ಗುರು ಅಂತರ್ಯಾಮಿ ಭಾರತೀಯ ಮುಖ್ಯ ಪ್ರಾಣ ಅಂತರ್ಗತ. ಸ್ಟಾರ್ಟಿಂಗ್ ಬೇರೆ, ಅಂತ್ಯದ ಬೇರೆ. ಅಂತಿದ್ದು ಭಾರತೀಯ ಮುಖ್ಯ ಪ್ರಾಣ ಅಂತರ್ಗತ. ಸರಿ, ಸ್ಟಾರ್ಟಿಂಗ್ ಬರೀ ಭಾರತೀಯ ಮುಖ್ಯ ಪ್ರಾಣ ಇಟ್ಕೊಂಡ್ಬಿಡ್ತೇನೆ, ನನಗೆ ಪತ್ತಿ ಅಂತರ್ಗತ ಬೇಡ, ಗುರು ಅಂತರ್ಗತ ಬೇಡ, ಯಾರೂ ಬೇಡ ಅಂದರೆ ಎಲ್ಲಿ ಹೋಗುತ್ತೆ ಪೋಸ್ಟು? ಕಮಲಮ್ಮ ಮೇಡಮು ಬೆಂಗಳೂರು ಅಂತ ಒಂದು ಪೋಸ್ಟ್ ಹಾಕಿದ್ರೆ ಹೋಗುತ್ತಾ? 1000 ಜನ ಇದ್ದಾರೆ, 1,00,000 ಜನ ಇದ್ದಾರೆ ಕಮಲಮ್ಮ ಮೇಡಮ್ಗಳು. ಮತ್ತು ಬೀದಿ ಬೇಕು, ಇದು ಬೇಕು, ಡೋರ್ ನಂಬರ್ ಬೇಕು, ಮನೆಯದು ಎಲ್ಲ ಏನು ಬೇಕಿದೆಯಲ್ಲ ಅದೆಲ್ಲ ಅಡ್ರೆಸ್ ಫುಲ್ಲು. ಅಡ್ರೆಸ್ ಇಲ್ಲದೆ ಬರೀ ಹೆಸರು ಊರು ಹಾಕ್ಬಿಟ್ರೆ ಕಮಲಮ್ಮ ಮೇಡಮ್ಮು ಬೆಂಗಳೂರು ಹೇಗೆ ಹೋಗುತ್ತೆ? ಹಾಗೆ ನೀನು ಅಸ್ಮತ್ ಗುರು ಅನ್ನೋದನ್ನು ನೀನು ಸರ್ಟಿಫೈ ಮಾಡ್ಕೊಂಡಿಲ್ವಲ್ಲ, ಯಾರ ಅಂತರ್ಯಾಮಿಯಾಗ ಪೋಸ್ಟ್ ಆಗ್ತೀನಿ ಅಂತಿದ್ದು ಹೇಳ್ಬಿಡ್ತೀನಿ, ನನಗೆ ಸ್ಟಾರ್ಟಿಂಗ್ ಬೇಡ ಅಂದರೆ ಹಂಗೆ ಹೇಳ್ತಾರೆ. ಅದರಿಂದ ಅಸ್ಮತ್ ಗುರು ಅಂತರ್ಗತ ಅಂತ ಹೇಳಲೇಬೇಕು. ಅದಕ್ಕೇನು ಮಾಡಿರ್ತೀವಿ ನಾವು ಈಗ? ಅಷ್ಟೇ ಗೊತ್ತಿರೋದು ನಮಗೆ. ಯಾರು ಭಾಷೆ ಪಾಠ ಹೇಳಿರ್ತಾರೋ, ಯಾರು ಸರ್ಮೂಲ ಹಾಕಿರ್ತಾರೋ, ಯಾರು ಶಾಂತಿ ಪಾಠ ಹಾಕಿರ್ತಾರೋ ಅವ್ರು ಉಂಡ್ಕೊಂಡು ಕೂತಿದ್ದೀವಿ ಅಷ್ಟೇ. ಅವ್ರಿಗೊಂದು ಬೇರೆ ಮಾಡಿಬಿಟ್ಟಿದ್ದಾನೆ ಗುರುಪಿಂಡ ಅಂತ, ಅಲ್ಲಿಡು ಭಾಷೆ ಪಾಠ ಮಾಡೋದು. ಅವನಿಗೆ ಪ್ರಥಮ ಪಿಂಡದವನು ಯಾರು? ಅವನು ಗುರುನ ತಂದೆನ ಅಂದರೆ ತಂದೆನೇ ಗುರು ಅಂತೀನಿ ನಾನು. ಯಾಕಂದ್ರೆ ಅವ್ನು ಬಂದರೆ ಈ ಗುರುಪಿಂಡ ಬರೋದು, ಇವನು ಬರದೇ ಇದ್ರೆ ಅವ್ನು ಗುರುಪಿಂಡ ಬರೋದಿಲ್ಲ. ಮತ್ತು ಆಯ್ತಲ್ಲ, ಬರಲ್ವಲ್ಲ, ಹಾಗೇನು ಮಾಡ್ತೀವಿ? ಹಿಂಗೆ ನಾವು ವಿಮರ್ಶೆ ಮಾಡಿಕೊಂಡು ಹೋದರೆ ತತ್ತಸ್ಥಾನಗಳು ಗೊತ್ತಾಗುತ್ತೆ. ಆದ್ದರಿಂದ ಲೋಕೆ ವೇದೇಶು ತದನುಕೂಲತಾಚರಣ ತದ್ವಿರೋಧೇಶು ಉದಾಸೀನತ. ಅನ್ನು ನಾವು ಬೈಯೋದು, ದ್ವೇಷ ಮಾಡೋದು, ಈ ಥರ ಯಾವ ವಿಕಾರಗಳನ್ನು ನಾವು ಇಟ್ಕೋಬಾರದು. ಇಟ್ಕೊಂಡೇನಾಗುತ್ತೆ? ನಮ್ಮ ಭಕ್ತಿ ಎಂಬತಕ್ಕಂಥದ್ದು ಹಾಳಾಗುತ್ತೆ. ನಮಗಿಂತ ಮೇಲಿರ್ತಕ್ಕಂಥ ಜ್ಞಾನಿಗಳು ಅಂತ ನಮಗೆ ಗೊತ್ತಾದರೆ ಅವ್ರ ಬಗ್ಗೆ ನಾವು ಯಾವ ಚಕಾರವು ಮಾತಾಡೋಕ್ಕೆ ಅಧಿಕಾರ ಇಲ್ಲ. ಒಂದು ಸಮಯ ದ್ವೇಷಾಸೂಯಗಳ ಹೊಟ್ಟೆ ಕೆಚ್ಚಿನಿಂದ ಮಾತಾಡಿದ್ರೆ ಅದು ಪ್ರಕೃತಿ ಸಂಬಂಧವಾದ ಗುಣರೂಪವಾದಂಥ ಕ್ರಿಯೆ ಆಗುತ್ತೆ. ಆದ್ದರಿಂದ ಭಕ್ತಿ ಕಾಸುವಾಗ್ತಾ ಬರುತ್ತೆ. ಆದ್ದರಿಂದಾನೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಬಿಡಿಸೋ ಸ್ವಾಮಿ ನಿನ್ನ ಕರುಣ ಎಂಬತಕ್ಕಂಥದ್ದು ಇದೆಯಲ್ಲ, ಅದೇ ಬಹಳ ಮುಖ್ಯ. ನಿನ್ನ ಕರುಣ ಇದ್ದರೆ ಇದೆಲ್ಲ ಬಿಡುಗಡೆ ಆಗುತ್ತೆ. ಇಲ್ಲದೇ ಇದ್ದರೆ ಅಧ್ಯಯನದಿಂದಲೂ ಕಾಮಕ್ರೋಧಾದಿಗಳು ಜಾಸ್ತಿ ಆಗ್ತದೆ. ಯಾಕಾಗಲ್ವೇನೋ? ವಿದ್ಯೆ ಹೋದ ತಕ್ಷಣವೇ ವಿನಯ ಬರುತ್ತಾ ಅಥವಾ ಜ್ಞಾನ ಬರುತ್ತಾ? ಅದರಲ್ಲೂ ಎಲ್ಲ ಬರುತ್ತೆ, ಬರಬಾರ್ದಿದ್ದಲ್ಲ. ಗೊತ್ತಾಯ್ತಾ? ಅದೆಲ್ಲ ನೀವು ಸಭೆಗಳಿಗೆ ಹೋಗಿ ಅನುಭವಿಸಿದ್ರೆ ಗೊತ್ತಾಗುತ್ತೆ. ಯಾರ್ಯಾರು ಹೆಂಗಿರ್ತಾರೆ ಅನ್ನೋದು ನೀವು ಸಭೆಗೆ ಹೋದಾಗ ಅವರವರ ಪ್ರೌಢಿಮೆಗಳನ್ನು ಪ್ರದರ್ಶನ ಮಾಡ್ತಾ ಇರ್ತಾರಲ್ಲ, ಆವಾಗ ಯಾವ್ಯಾವ ಪ್ರಮೇಯಗಳು ಹೆಂಗೆ ಲಾಗಾಟ ಹೊಡೆಯುತ್ತೆ ಎನ್ನುವುದು ಗೊತ್ತಾಗುತ್ತೆ. ಯಾರಿಗೆ? ಭಕ್ತರಿಗೆ. ಭಕ್ತಿಗಾಗಿ ಹಾತೊರಿತಾ ಇರ್ತಾನಲ್ಲ ಅವನು ಟಕ್ ಅಂತ ಗೊತ್ತಾಗುತ್ತೆ, ನೀವು ಹೇಳ್ತಿರೋ ಸರಿ ಇಲ್ಲ. ಭಕ್ತಿ ಕಳ್ಕೊತಾ ಇದ್ದಾನೆ, ಏರ್ತಾ ಇದ್ದಾನೆ, ಸ್ಥಾನ ವಾವ್ಯಗಳು ಇತ್ಯಾದಿಗಳೆಲ್ಲ ಮೀರ್ತಾ ಇದ್ದಾನೆ. ಆಯ್ತಾ? ಸನ್ನಿಧಾನ ವಿಶೇಷಗಳ ಜ್ಞಾನ ಇಲ್ಲ, ಎಲ್ಲ ಅದ್ಭುತ ಗೊತ್ತಾಗುತ್ತೆ. ಎಲ್ಲೋ ಸರ್ಟಿಫಿಕೇಟ್ ಕೂತ್ರು ಗೊತ್ತಾಗುತ್ತೆ. ಹಾಗೆಲ್ಲ ಹೇಳ್ತಕ್ಕಂಥವ್ರು ಆಗ್ತಾ ಇದ್ದಾರೆ. ಮುಂದೆ ಇಂಥ ವಿಕಾರಾದಿಗಳನ್ನು ಸ್ವಾಮಿನೇ ಕೊಡೋಕ್ಕೆ ಶುರು ಮಾಡ್ತಾನೆ. ನಮಗೆ ಬರೋದಲ್ಲ, ಭಕ್ತ ಅಂತ ನೀವು ಬೋರ್ಡ್ ಹಾಕೊಂಡಿಟ್ಟಿಗೆ ನಿಮಗೆ ಪರೀಕ್ಷೆ ಇಡಬೇಕಲ್ಲ ಅವನು. ನಾನು MSc ಓದಿದ್ದೀನಿ ಅಂದರೆ ತೋರ್ಸೋಣ ಅಂತೀವಿ, ಅಂದರೆ ಬರೀ ಸರ್ಟಿಫಿಕೇಟ್ ದುಡ್ಡು ಕೊಟ್ಟು ತೊಗೊಂಡಿದ್ರೆ ಅದು ಇದೆಯಲ್ಲ, ದುಡ್ಡು ಕೊಟ್ಟು MBBS ಸರ್ಟಿಫಿಕೇಟ್ ತೊಗೊಂಡ್ರೆ ಔಷಧಿ ಕೊಡೋಕ್ಕಾಗುತ್ತಾ? ಕೊಟ್ಟರೆ ಉಳಿತಾರ? ಹೋದರೆ ಈ ಡಾಕ್ಟ್ರ್ ಇರ್ತಾನ? ಪ್ರಯತ್ನ ಮಾಡಿ. ದುಡ್ಡು ಕೊಟ್ಟಿದ್ದು ಯಾವ ಸರ್ಟಿಫಿಕೇಟು ಏನು ಮಾಡಲ್ಲ. ಹಾಗೆ ನಮಗೆ ಕರ್ಮಾನುಸಾರವಾಗಿ ಬರತಕ್ಕಂಥ ಅವಸ್ಥೆಗಳಿಂದನೇ ಭಕ್ತಿಯನ್ನು ಕಳ್ಕೊತಾ ಇದ್ದೀವಿ ಎನ್ನುವಾಗ ಭಗವಂತನೇ ನಮಗೆ ಭಕ್ತರನ್ನು ಪರೀಕ್ಷೆ ಮಾಡಲಿಕ್ಕೆ ಅವಕಾಶ ಕೊಟ್ಟುಬಿಟ್ಟ ಅಂದರೆ ಅಲ್ಲಿ ನೀವು ಪಾಸ್ ಆಗಬೇಕು. ಅದಕ್ಕೆ ರಾಯರು ಒಂದು ಕಡೆ ಬರೀತಾರೆ, ಭವಂತಿ ಬಹವೋ ಮೂರ್ಖಾಃ ಕ್ವಚಿತ್ ಏಕೋ ವಿಶುದ್ಧದೀಹಿ ತ್ರಾಸಿತೋಪಿ ಸದಾ ಮೂರ್ಖೈಃ ಅಚಲೋ ಯಸ್ಸ ಬುದ್ಧಿಮಾನ್.
ಬುದ್ಧಿವಂತ ಬುದ್ಧಿವಂತ ಅಂತ ನೀನು ಹೇಳ್ಕೊಳ್ಳೋದು ಅಕ್ಕಪಕ್ಕದವ್ರು ಹೇಳೋದಲ್ಲ. ಲೋಕದಲ್ಲಿ 100%ಅಲ್ಲಿ 90% ಭಗವದ್ರೋಹಿಗಳೇ ಇದ್ದಾರೆ. ಕಲಿಯುಗ ಅಲ್ಲೇ ಹುಟ್ಟಬೇಕು ನೀನು. ಭವಂತಿ ಬಹವೋ ಮೂರ್ಖಾ ಕ್ವಚಿದ್ಯೇಕೋ ವಿಶುದ್ಧದೀಹಿ. ಯಾರೋ ಒಬ್ಬೊಬ್ಬರು ಒಳ್ಳೆ ಬುದ್ಧಿಯೋರು ಇದ್ದಾರೆ, ಜ್ಞಾನಿಗಳಿದ್ದಾರೆ, ವೈರಾಗ್ಯವಂತರಿದ್ದಾರೆ, ಭಕ್ತರು ಇದ್ದಾರೆ. ಆ ಒಂದೊಂದು ಕ್ವಚಿತ್ ಇದೆಯಲ್ಲ, ಅದಕ್ಕೆ ಸಂಬಂಧ ಕೊಡ್ತಾನೆ ಈಗ ದೇವರು. 99 ಜನ 1% ಇರೋರಿಗೆ ತ್ರಾಸಿ ತೋಪಿ ಸದಾ ಮೂಕೈ, ಗಂಟಾಗಿ ಸಂಬಂಧ ಮಾಡಿ ಗೊತ್ತಾಯ್ತು ಅವರಿಂದ ನಿಮಗೆ ಕಷ್ಟ ಇತ್ಯಾದಿಗಳ ಒಂದು ಸಂಬಂಧದ, ದುಃಖದ ಸಂಬಂಧದ, ನಾಸ್ತಿಕವಾದದ ಸಂಬಂಧದ, ಯಥಾರ್ಥ ಜ್ಞಾನಕ್ಕೆ ವಿರುದ್ಧವಾದಂಥ ಸಂಬಂಧದ ಯಾವುದೋ ಒಂದು ಗಂಟಾಗ್ತಾನೆ. ಆಗ ಸೋತ್ಬಿಡ್ತೀಯ. ಯಾರಿಗೋ ಭಾಷೆ ಇತ್ತು, ವಿಷಯ ಇತ್ತು, ಒಳ್ಳೆ ತಾರ್ಕಿಕರು, ಒಳ್ಳೆ ವೈಯಾಕರಣಿಗಳು, ಒಳ್ಳೆ ಮೀಮಾಂಸಕರು, ಒಳ್ಳೆ, ಆದರೆ ಶುದ್ಧ ವೇದಾಂತ ಅವ್ರಿಗೆ ಗೊತ್ತಿಲ್ಲ. ಈ ಶಾಸ್ತ್ರಗಳನ್ನೆಲ್ಲ ಓದ್ಬಿಟ್ಟು ಶುದ್ಧ ವೇದಾಂತ ಬರುತ್ತೆ ಅಂತ ತಿಳ್ಕೊಂಡಿದ್ದಾರೆ. ನಮ್ಮ ಚಂದ್ರಿಕಾಚಾರ್ಯ ಹೇಳ್ತಾರೆ, ಸಕಲ ಶಾಸ್ತ್ರ ಪಠಿಸಿ ಸಾರ ತಿಳಿದರೇನು, ಸಕಲ ಶಾಸ್ತ್ರ ಪಠಿಸಿ ಸಾರ ತಿಳಿದರೇನು, ಮಕರ ಕುಂಡಲ ಧರನ ನಮಕ್ಕೆ ಸಾಟಿ ಇಲ್ಲವೋ, ಕೃಷ್ಣ 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 ಎಂದು 3 ಬಾರಿ ನೆನೆಯಿರು. ಸಕಲ ಶಾಸ್ತ್ರ ಪಠಿಸಿ ಸಾರ ತಿಳಿದರೆ ಏನು ಅಂದ್ರೆ ಏನು ಏನು ಅಂತ ಯಾಕಂದ್ರು, ಸಕಲ ಶಾಸ್ತ್ರ ಪಠಿಸಿ ಸಾರ ತಿಳಿದೇ ಕೃಷ್ಣ ಅಂತ ಅನ್ಬೇಕು. ಸಕಲ ಶಾಸ್ತ್ರ ಪಠಿಸಿ ಸಾರ ತಿಳಿದರೆ ಏನು, ಮಕರ ಕುಂಡಲ ಧರ ನಾಮಗೆ ಸಾಟಿ ಇಲ್ವೋ. ಬಿದ್ರಿ ಅಳ್ಳ. ಶಾಸ್ತ್ರ ಓದ್ರೆ ಭಗವಂತನ ನಾಮಸ್ಮರಣೆ ಶಶ್ವದೇಕ ಪ್ರಕಾರವಾಗಿ ಬರೋದಿಲ್ಲ. ಇನ್ನು ನಿರಂತರ ಭಗವಂತನ ಸ್ಮರಣೆ ಮಾಡಬೇಕು. ಶಾಸ್ತ್ರಕ್ಕಿಂತ ಸ್ಮರಣೆ ಜಾಸ್ತಿ. ಅದಕ್ಕೆ ಆಚಾರ್ಯರು ಸ್ಮರಣೋಪಾಸನ ಸರ್ವತ್ರ ಪ್ರಮಾಣ ಸಿಗ್ಬಿಡ್ತಲ್ಲ. ಧ್ಯಾನೋಪಾಸನ ವಾಸನೆ, ಸ್ಮರಣೋಪಾಸನ ಅನ್ನೋದು ಸರ್ವತ್ರ. ದೃಷ್ಟ ಶ್ರುತ ವಸ್ತುನಃ ಮನಸ ಅವಲೋಕನ ಧ್ಯಾನಂ ಶ್ರೀಮಂಟಿಕಾ ಕರ್ತಾರೆ. ನಿನ್ನ ಧ್ಯಾನ ಅಂದರೆ ಮೂಗಿಡ್ಕೊಂಡು ಪಕ್ಷಿ ಥರ ಕುತ್ಕೊಳ್ಳೋದಲ್ಲ. ದೃಷ್ಟ ಶ್ರುತ ವಸ್ತುನ ಮನಸಾವಲೋಕನಂ ಧ್ಯಾನ. ನೀ ಎಲ್ಲೇ ಮಾತಾಡ್ತಿರೋ, ಎಲ್ಲೇ ನಿಂತಿರೋ, ಒಳಗಡೆ ಮನಸ್ಸಿನಲ್ಲಿ ಅಭ್ಯಾಸ ಇರಬೇಕು. ಸಂತತ ಶ್ರವಣದಿ ಶ್ರೀಕಾಂತನ ಚರಿತೆ ಕೇಳುತ್ತಲಿರಬೇಕು. ಸಂತ ಜನ ಗುಣ ಸಂತತ ಮನದಿ, ಸಂತ ಜನ ಗುಣ ಸಂತತ ಮನದಿ ನಿರಂತರದಲ್ಲಿ ಚಿಂತಿಸುತ್ತಿರಬೇಕು. ಸಾಮಾನ್ಯ ವಲ್ಲ ಶ್ರೀಹರಿ ಸೇವಾ. ಪಾಮರ ಜನರಿಗೆ, ಪಾಮರಿಗೆ ಸಾಧ್ಯವಿಲ್ಲ ಇದು. ಸಂತಸ ಇರಬೇಕು. ಸಂತತ ಶ್ರವಣದಿ ಶ್ರೀಕಾಂತನ ಚರಿತೆ ಕೇಳಿರಬೇಕು. ಪ್ರಿಂಟ್ ಮಿಸ್ಟೇಕ್. ಕೇಳಿರಬೇಕು ಅಂದ್ರೆ ಭೂತಕಾಲ ಆಯಿತು. ಒನ್ಸ್ ಅಪಾನ್ ಎ ಟೈಮ್ ಕೇಳಿದ್ದೀನಿ, ಈಗ ಮರೆತೋಗಿದೆ ಅಂತ ಅರ್ಥ ಬರುತ್ತೆ. ಕೇಳುತ್ತಲಿರಬೇಕು, ಕೇಳ್ತಾ ಇರಬೇಕು. ಆವೃತ್ತಿ ಆ ಪದ ತಗೊಂಡ್ರೆ ಇಲ್ಲಿ ತಪ್ಪಿದೆ ಅನ್ನೋದು ಗೊತ್ತಾಗುತ್ತೆ. ಒಂದ್ಸಾರಿ ಕೇಳ್ಬಿಟ್ಟಿದ್ದೀನಿ ಆದ್ದರಿಂದ ತಿರುಗೇನಿಲ್ಲ, ಮಂಗಳ ಆಗೋಗಿದೆ ಅದು ಅಂದರೆ ಹೋಯ್ತು. ನೋಡಿ, ದಾಸರು ಕೂಡ ಎಲ್ಲಿ ಪ್ರಿಂಟ್ ಮಿಸ್ಟೇಕ್ಗಳಾಗುತ್ತೆ ತೋರಿಸ್ಕೊಡ್ತಾರೆ. ಸಂತತ ಶ್ರವಣದಿ, ಸಂತತ ಶ್ರವಣ ಅನ್ನೋ ಪ್ರಾರಂಭಿಕ ಪದವಿನೇ ಭೂತಕಾಲ ಅಲ್ಲ ಅಂತ ತೋರಿಸುತ್ತೆ ನಿಮಗೆ. ತ್ರಿಕಾಲಿಕವಾದಂಥ ಸಂಬಂಧ ಅನ್ನೋ ಅರ್ಥವನ್ನು ಕೊಡ್ತಾ ಇದೆ. ಅಂತ್ಯದಲ್ಲೂ ಅದೇ ಅರ್ಥವನ್ನು ಸಮನ್ವಯ ಮಾಡಬೇಕು. ಸಂತತ ಶ್ರವಣದಿ ಶ್ರೀಕಾಂತನ ಚರಿತೆ ಕೇಳುತ್ತಿರಬೇಕು. ಆಯ್ತಾ? ಬರೀ ಕೇಳ್ಬಿಟ್ರೆ ಸಾಕಂದ್ರೆ ಸಂತ ಜನ ಗುಣ, ಅದೇ ಲೋಕವೇಗೇಶು ತದನುಕೂಲತಾಚರಣ. ದಾಸರ ಪದಗಳನ್ನು ಅನ್ವಯ ಮಾಡಬಹುದು. ಸಂತ ಜನ ಗುಣ ಸಂತತ ಮನದಿ, ಸಂತ ಜನ ಗುಣ. ಅವ್ರು ಮಾಡ್ತಕ್ಕಂಥ ಆಚರಣೆಗಳು, ಗುಣಮಾತ್ಮೆಗಳು ಚಿಂತನೆ ಮಾಡ್ತಾರಲ್ಲ, ಅದೇನು ಉಪದೇಶ ಮಾಡಿರ್ತಾರಲ್ಲ, ಅವ್ರು ಏನು ಚಿಂತನೆ ಮಾಡ್ತಿದ್ದಾರೋ, ಅದೇನು ನಿಮ್ಗೆ ಉಪದೇಶ ಮಾಡಿರ್ತಾರೋ, ಅದೆಲ್ಲವನ್ನು ಕೂಡ ನೀನು ಮನದಲ್ಲಿ ಯಾವಾಗಲೂ ಚಿಂತನೆ ಮಾಡ್ತಾ ಇರಬೇಕು. ಸಾಮಾನ್ಯವಲ್ಲ, ಈ ಸ್ಥಿತಿ ಸಾಮಾನ್ಯ ಅಲ್ಲ. ಮತ್ತು ಇದು ಹೇಳಿದ್ರು ಯಾಕೆಂದರೆ
ಭಕ್ತಿ ಬಂದವನಿಗಿದು ಸಾಮಾನ್ಯ. ಅವನು ಯಾವುದಕ್ಕೂ ಬೇರೆ ಚಿಂತನೆಗೆ ಹೋಗಲ್ಲ, ಸಂತತವಾಗಿರ್ತಾನೆ, ಭಗವಂತನ ಕಡೆಗೇ ವಾಲ್ತಾ ಇರ್ತಾನೆ. ನೋಡಿದ್ದು ಕೇಳಿದ್ದು ಎಲ್ಲ. ಅದಕ್ಕೆ ನೆನ್ನೆ ದೇವ್ರನ್ನ ಮಾಡಿದ್ದು. ಅಡುಗೆ ಮಾಡ್ತಾ ಇದ್ರು ಒಂದು ಕಡೆ, ಆ ದಾಸನ ನೋಡು, ಅನುಭವದಡಿಗೆಯ ಮಾಡಿ ಅದಕ್ಕನುಭವಿಗಳು ಬಂದು ನೀವೆಲ್ಲ ಕೂಡಿ. ಮುಸ್ರೆ ಅಂದ್ರೇನು, ಪಾತ್ರೆ ಅಂದ್ರೇನು, ಸೌದೆ ಅಂದ್ರೇನು, ನೀರು ಹೆಸರಿಡು ಅನ್ನೋದೇನು, ಊಟಕ್ಕೆ ಬಡಿಸೋದು ಯಾಕೆ, ಎಲ್ಲ ದೇವರು ನಾವು ತೋರಿಸ್ತೀವಿ. ಕನುವೆಂಬ ಭಾಂಡವ ತೊಳೆದು ಕೆಟ್ಟ ಮನದ ಚಂಚಲವೆಂಬ ಮುಸುರೆಯ ತೊಳೆದು. ನಿಜವಾದ ಮುಸುರೆ ಅನ್ನೋದು ಅಗಳ ಮುಸುರೆನಾ, ಒಗ್ಗರಣೆ ಮುಸುರೆನಾ, ರವೆ ಹುರಿದಿದ್ದ ಮುಸುರೆನಾ? ಇವತ್ತು ಹುರಿದಿದ್ದು ಮಾರನೇ ತೊಗೊಳಲ್ಲ, ಹೊಡಿಯುವಂಥ. ಇಲ್ಲ, ರವೆ ಹುರಿದಿಟ್ರೆ ನಾಳೆ ತೊಗೊಳಕ್ಕೇನು, ಹಿಂದಿನ ದಿನ ರವೆ ಉಂಡೆ ಮಾಡಿಟ್ರೆ ಮಾರನೇ ದಿನ ತೊಗೊಳಲ್ವೇ, ನೈವೇದ್ಯಕ್ಕೆ ಬರಲ್ವೇ, ಇದೆಂತ ಹುಚ್ಚು ಮಡಿಯಪ್ಪ ಅಂದ್ಬಿಡ್ತಾರೆ ಜಗತ್ತಲ್ಲಿ. ಮಡಿ ತಾರತಮ್ಯದಲ್ಲಿ ತಗೊಂಡಾಗ ಹುರಿದ ಪದಾರ್ಥಗಳು ಕೂಡ ಮಾರನೇ ದಿನಕ್ಕೆ ಬರೋಲ್ಲ. ಸಂಸ್ಕಾರ ಅದು ಹುರಿಯೋದು ಅನ್ನೋದು. ಎಲ್ಲ ಧರ್ಮಶಾಸ್ತ್ರ ನೋಡಬೇಕು. ಧರ್ಮಶಾಸ್ತ್ರ ನೋಡದೆ ಹೋದರೆ ಯಾವ ಜ್ಞಾನವೂ ಉಳಿಯಲ್ಲ. ಜ್ಞಾನ ಪ್ಯೂರಿಟಿ, ಜ್ಞಾನದ ಒಂದು ಶುದ್ಧತೆಗೆ ಪೌಷ್ಟಿಕಾಂಶದಂತೆ ಇರ್ತಕ್ಕಂಥದ್ದು ಧರ್ಮಶಾಸ್ತ್ರದ ವಿಚಾರ. ಅದು ಆಗುತ್ತೋ ಬಿಡುತ್ತೋ ಪರ್ಸೆಂಟೇಜ್ ಮಾಡಲೇಬೇಕು. ಅದನ್ನು ಬಿಟ್ಬಿಟ್ಟು ಒಂದು ದಟ್ ಮೀನ್ಸ್ ಆಚಾರ. ಅದಕ್ಕೆ ದಾಸರು ಹೇಳ್ತಾರೆ, ಆಚಾರಿ ಎಂಬುವರ ಇವರ ನೋಡಿ ಆಚಾರ ಬಲ್ಲವರೇ ಆಚಾರ್ಯರು. ಏನು ಆಚಾರ ಅಂದರೆ, ಆ ಎಂದರೆ ಅತಿತತ್ವವ ತಿಳಿದವ, ಚಾ ಎಂದರೆ ಚಾನಸ ಬಿಟ್ಟವ. ಮುಟ್ಟಿದ್ದೇ ಮುಟ್ತಾರೆ, ಮುಟ್ಟೋದು ಕೈ ತೊಗೊಂಡು, ಮುಟ್ಟೋದು ಕೈ ತೊಗೊಂಡು. ಅದು ಕೈ ತೊಳ್ಕೊಂಡು ಇವಾಗ ಯಾಕೆ ಅನುಮಾನ, ಇನ್ನೊಂದು ಸರಿ ಬಿಟ್ಟರು. ಒಂದೇನೋ ಮುಟ್ಟಿದ್ದಕ್ಕೆ 2 ತಂಬಿಯ ನೀರು ಇಟ್ಕೋತಾರೆ, ಅನುಮಾನ ಪಿಶಾಚಿ. ಅದು ಮುಟ್ಟಿದ್ನೋ ಏನೋ, ದಾರ ಇತ್ತೋ ಏನೋ, ಅದಕ್ಕೂ ಬೈದರು ದಾಸರು. ಮಡಿ ಮಡಿಗೆಂದಡಿಗಡಿ ಹಾರುವೆ ಮಡಿಯಲ್ಲೇ ಬಂತು ಬಿಕನಾಸಿ, ಮಡಿ ಮಾಡುವ ಬಗೆ ಬೇರು ಉಂಟು. ತಿಳ್ಕೊಬೇಕಾಗಲ್ಲ. ಆ ಮಡಿ ಮಾಡುವ ಬಗೆ ಬೇರು ಉಂಟು ಅನ್ನೋದೇ ಧರ್ಮಶಾಸ್ತ್ರ. ಎಲ್ಲ ಸ್ವಲ್ಪ ವಾಚ್ ಮಾಡಿ. ಊಟ ಕೂತ್ಕೊಳ್ಳುವಾಗ ಎಲ್ಲರೂ ಎಡಗಡೆಯಿಂದನೇ ದರ್ಶನ ಚಾಲನೆ ಮಾಡಿ. ಆಯ್ತಾ? ಟೀಕಾ ಅಂತ ಹೋಗ್ಬೇಡಿ, ಗಮನಿಸಿ ಅಂತ ಹೇಳಿದ್ದೀನಿ ಅಷ್ಟೇ. ತಿಳಿದವರು ಇರ್ಬೋದು ಮಹಾನುಭಾವ. ಎಡಗಡೆಯಿಂದ ಮಾಡಿದರೆ ಹೇಳಬಾರ್ದು ಬಾಯಿನ. ಪರಶಿಂಚಾಮಿ ಎಲ್ಲಿಂದ ಮಾಡಬೇಕು ಅಂದರೆ ಬಲಭಾಗದಿಂದ ಮಾಡಬೇಕು. ಎಷ್ಟು ಜನ ಗೊತ್ತಿದೆ? ಬಲಭಾಗದಿಂದ ಮಾಡಬೇಕು. ಎಡಗೈಯಲ್ಲಿ ಮಂಡಲ ಮಾಡ್ಕೋತಾರೆ, ಅದಿಲ್ಲ ಶಾಸ್ತ್ರದಲ್ಲಿ. ಎಡಗೈಯಲ್ಲಿ ಮಂಡಲ ಮಾಡ್ಕೋಬೇಕಾದ್ರಿಂದ ಓಡಿಲ್ಲಪ್ಪ ಧರ್ಮಶಾಸ್ತ್ರ. ನೀ ಧರ್ಮಶಾಸ್ತ್ರದ ಅದಕ್ಕೆ ಈ ಸರಿ ಇಡಿಸಿದ್ದೆ ಇದೆ ನಾವು ವ್ಯಾಸರಾಯರ ಮೇಲೆ. ಹೌದು, ಇಡಿಸಿದ್ದೆ. ಅದಕ್ಕೆ ಎಲ್ಲ ಪ್ರಮಾಣಗಳು ಸಂಗ್ರಹ ಮಾಡಿ ಹಚ್ಚಿರೋದು. ಪ್ರಮಾಣ ಇಲ್ಲದೆ ಮಾತಾಡಲ್ಲ. ನೀವು ಎಡಗೈ ಎಲ್ಲಾರು ಮಾಡ್ಕೊಂಡು ಬಲಗೈಲೇ ಮಾಡ್ಕೋಬೇಕು. ಎಡಗೈಲಿ ಯಾಕೆ ಮಾಡ್ಕೋಬೇಕು? ಮೊದಲು ನನಗೆ ಹೇಳು ಉತ್ತರ. ವಾಮಭಾಗ ಯಾವುದಕ್ಕೂ ಬರೋದಿಲ್ಲ, ಶ್ರಾದ್ದವನ್ನು ಬಿಟ್ಟರೆ. ಎಡಗೈಯಲ್ಲಿ ತೀರ್ಥ ಹಾಕ್ಕೋತೀವಿ, ಇನ್ನು ಹಾಕೋತಿಲ್ಲ, ಒಬ್ಬರೇ ಕೂತ್ಕೊಂಡು ಹಾಕೋಬಾರ್ದು. ಮತ್ತು ಇನ್ನೊಬ್ಬರು ತೀರ್ಥ ಹಾಕ್ಬೇಕು. ಗಟ್ಟಿಗೆಟ್ಟಿದ್ದಕ್ಕೆ ಎಡಗೈಲಿ ಹಾಕೋದಾಗಿದೆ. ಎಡಗೈಲಿ ತೀರ್ಥ ಹಾಕ್ಬೋದಾ? ಮತ್ತೆ ಹಾಗಾದ್ರೆ ಆಚರಣೆ ಮಾಡೋದು ಹೇಗೆ? ಬಲಗೈಲೇ ತೊಗೊಂಡು ಬಲಗೈಲೇ ಮಾಡೋಕ್ಕಾಗತ್ತಾ ಅಂದರೆ ಅಲ್ಲಿ ಎಕ್ಸಂಪ್ಷನ್. ಎಲ್ಲಿ ಎಕ್ಸಂಪ್ಷನ್ನು, ಎಲ್ಲಿ ಜನರಲ್ ರೂಲು ಅವೆಲ್ಲ ತಿಳ್ಕೊಬೇಕಲ್ಲ. ಏಕಹಸ್ತೇನ ನಾಚಾಮಿ ಧರ್ಮಶಾಸ್ತ್ರ ಅಂತ ಹೇಳ್ಬಿಟ್ಟಿದ್ದೀವಿ. ಒಂದು ಕೈನಲ್ಲಿ ಆಚರಣೆ ಮಾಡಬಾರ್ದು. ಮತ್ತೆ ಹ್ಯಾಂಗೆ ಮಾಡಬೇಕು? ಅದಕ್ಕೇನು ಮಾಡೋದು? ಹಿಂಗೆ ಹಿಡಿಯೋಕ್ಕೆ ಶುರು ಮಾಡೋದು. ಪ್ರತಿ ಸಾರಿಯೂ ನೀರು ಹಾಕ್ಕೊಂಡು ತಿರ್ಗಾ ಬುಡಕ್ಕೆ ಹಿಂಗೆ ಕೈ ಇಟ್ಕೊಂಡು ಅಂತ ವಿಚಿತ್ರ ಅರ್ಥ ಮಾಡ್ತಾರೆ. ಏಕಹಸ್ತೇನ ನಾಚಾಮಿ, ಒಂದು ಕೈನಲ್ಲಿ ಆಚರಣೆ ಮಾಡಬೇಡ. ಮತ್ತು 2 ಕೈಯಲ್ಲಿ ಮಾಡೋದು ಹೇಗೆ ಅಂದರೆ ಹೃದಯಂಗಮ ಪಿಬೇತ್ ಅಂತ ಅದಕ್ಕೊಂದು ಜಾಯಿನ್ ಮಾಡ್ತೇವೆ. ಅದು ಬಿಟ್ಬಿಟ್ಟಿದ್ದಾರೆ. ಕೈ ಹೀಗಿರಬೇಕು, ನೀರು ಹಾಕ್ಕೊಂಡು ಕೈ ಎದೆ ಮೇಲೆ ಇರಬೇಕು, ಆಚರಣೆ ಮಾಡಬೇಕು ಅಂತ ಅರ್ಥ. ಗೊತ್ತಾಯ್ತಾ? 2 ಕೈ ಇನ್ನೊಬ್ಬರಿದ್ದರೆ ಅದ್ರ ಕೈ ಕಳ್ಕೊಂಡು ನೀವು ಯುಕ್ತಿ ತರಬೇಡಿ. ಅಲ್ಲಿ ಕೆಲವು ಧರ್ಮಶಾಸ್ತ್ರಗಳು ನೆಲಕ್ಕೆ ಹಾಕ್ಕೊಂಡಿರ್ತಕ್ಕಂಥ ಉಪ್ಪನ್ನು ನೀವು ಕಲಿಸ್ಕೊಂಡ್ರೆ ಮಾಂಸ ತಿನ್ನಾಗೆ ಅಂತ ಹೇಳಿದ್ದಾರೆ. ಎಲೆ ಮೇಲೆ ಹಾಕೋಬೇಕು ಉಪ್ಪು, ನೆಲದ ಮೇಲೆ ಹಾಕೋಬಾರ್ದು. ತಟ್ಟೆ ಹಾಕೋತೀವಲ್ಲ ಅಂದರೆ ಇನ್ನೊಂದು ಅದು ತಟ್ಟೆ ಇಟ್ಕೋ, ಇಲ್ಲ ಒಂದು ಎಲೆ ಇಟ್ಕೊಂಡು ಅದ್ರ ಮೇಲೆ ಹಾಕೋ. ನೆಲದ ಮೇಲೆ ಉಪ್ಪು ತಿಂದರೆ ಮಾಂಸ ತಿನ್ನಾಗೆ ಧರ್ಮಶಾಸ್ತ್ರ ಹೇಳೋದು. ನಿಂಗೆ ಟಿಕ್ ಹೊಡ್ಕೊಂಡ್ಬಿಟ್ಟಿರ್ತಾರಲ್ಲೇ,
ಅಲ್ಲೋದಾಗ ಯಮ ಕೇಳ್ತಾನೆ, ನಾನು ಯಾವಾಗ ತಿಂತಿದ್ದೆ ಮಾಂಸ ಅಂದರೆ ತೋರಿಸ್ತಾನೆ ಸೀನ್. ಅದೇನದು ನೆಲ ಮೇಲೆ ಉಪ್ಪನ್ನು ತಿಂದ್ಬಿಟ್ರೆ ಮಾಂಸ ತಿನ್ನ ಅಂತ ನೀವು ಯುಕ್ತಿ ತೆಗೆದರೆ ಧರ್ಮಶಾಸ್ತ್ರದ ವಿಧಿಯನ್ನು ನೀನು ಪ್ರಶ್ನೆ ಮಾಡಲಿಕ್ಕೆ ಬರೋದಿಲ್ಲ. ವಿಧಿ ಅಂತ ಯಾವುದು ಕರೀತೋ ಅದು ಮಾಡಲೇಬೇಕು. ಆ ವಿಧಿ ರಹಸ್ಯ ನಮಗೆ ಗೊತ್ತಾಗೋದು ಅಪರೋಕ್ಷ ಜ್ಞಾನ ಅಂತ. ಅದನ್ನು ಆಚಾರ್ಯ ಉತ್ತರ ಕೊಟ್ಟಿದ್ದಾರೆ. ಅಲ್ಲಿವರೆಗೂ ಪರೋಕ್ಷ ಜ್ಞಾನ ಶೋಭತೆ, ಅಪರೋಕ್ಷ ಜ್ಞಾನ ಭಕ್ತಿಂ ವಿನಾ ನೋತ್ಪದ್ಯತೆ. ಗೊತ್ತು ನೋಡಿ ಇಲ್ಲಿ, ಅಪರೋಕ್ಷ ಜ್ಞಾನ ಭಕ್ತಿಂ ವಿನಾ ನೋತ್ಪದ್ಯತೆ, ಪರೋಕ್ಷ ಜ್ಞಾನ ನ ಶೋಭತೆ. ಎಷ್ಟೇನ ನೀವು ಮಾಡಿದ್ರು ಕೂಡ ಅದು ಶೋಭೆಯನ್ನು ಕೊಡೋದಿಲ್ಲ. ಅಂದ್ರೆ ಏನು, ನನ್ನ ಸಂತೋಷಕ್ಕೆ ಕಾರಣವಾಗೋದಿಲ್ಲ. ಏನು ಅಂದರೆ ನೀನು ಭಕ್ತಿಯಿಂದ ಅದು ಕೂಡಿರ್ಬೇಕು, ಅದ್ದಿರ್ಬೇಕು. ಬೋಂಡ ಮಾಡ್ತೀವಿ, ತರಕಾರಿನ ಕಳ್ಳೆ ಹಿಟ್ಟಲ್ಲಿ ಅದ್ದಾಕಿದ್ರೆ ಬೋಂಡ ಹಾಕೋದು. ಕಳ್ಳೆ ಹಿಟ್ಟಲ್ಲದ್ದೇ ಸುಮ್ಮನೆ ತರಕಾರಿ ಕರಿತೀವಿ ಅಂದರೆ ಅದು ಬೋಂಡ ಅಂತ ಅನ್ನಿಸ್ಕೊಳ್ಳೋದು. ಹಾಗೆ ಭಕ್ತಿಯಲ್ಲಿ ಪ್ರತಿಯೊಂದು ಕರ್ಮವನ್ನು ಅದ್ದಾಕಿದ್ರೆ ಅದು ಹೋಗೋದು. ಭಕ್ತಿ ರಸದಲ್ಲಿ ಹಾಕದೆ ಹೋದರೆ ಎಲ್ಲ ಕ್ರಿಯೆಗಳು ಲ್ಯಾಪ್ಸ್. ಹಾಗೆ ಇದನ್ನ ವೈಶ್ವಾನರ ಯಜ್ಞ ಅಂತ ನೀವು ಚಿಂತನೆ ಮಾಡುವುದಾದರೆ, ವೈಶ್ವಾನರ ಯಜ್ಞಕ್ಕೆ ಬೇಕಾದಂತಹದ್ದು ಎಲ್ಲಿ ಬಲಗೈ, ಎಲ್ಲಿ ಎಡಗೈ, ಎಲ್ಲಿ ಮಂಡಲ, ಯಾವ ಥರ ಮಂಡಲ, ವರ್ಣಾಶ್ರಮ ಸಂಬಂಧಪಟ್ಟಂತೆ ಮಂಡಲ ಯಾಕೆ ಮಾಡಬೇಕು, ಭೂಶುದ್ಧಿಗಾಗಿ ಮಾಡಬೇಕು ಅಂದರೆ ಎಲ್ಲ ಕಡೆನೂ ಮಾಡ್ತಾ ಇದ್ದೀರಾ. ಭೂಸ್ಪರ್ಶ ಇಲ್ಲದೇ ಇರೋದೇ ಮೈಲಿಗೆ ಅಂತ ಒಂದು ಪ್ರಮಾಣ ಇದೆ. ಹಾಗೇನು ಮಾಡ್ತೀರಿ, ಭೂಸ್ಪರ್ಶ ಇಲ್ಲದೆ ಇರೋದು. ಭೂಸ್ಪರ್ಶವೇ ಬೇಕು ಮೊದಲು, ಅದೇ ಪವಿತ್ರ. ಅದರ ಮೇಲೆ ತಿರು ಮೈಲಿಗೆ ಏನು ಬಂತು ಅಂದರೆ ಅದಕ್ಕೆ ಬೇರೆ ಇನ್ನೊಂದು ಧರ್ಮಶಾಸ್ತ್ರ ಉತ್ತರ ಕೊಡುತ್ತೆ. ಇಲ್ಲ, ಮಧುಕೈಟವರನ್ನ ಸಂಹಾರ ಮಾಡಿದಾಗ ಅವರ ಮೇಧಸ್ಸಿನಿಂದ ಈ ಭೂಮಿಯ ಮೇಲಿನ ಲೇಯರನ್ನು ಗಾರೆ ಮಾಡಿದಂಗೆ ಮಾಡಿದ್ದಾನೆ. ಗೋಡೆಗೆ ಎಲ್ಲ ಹಾಕಿದ ಮೇಲೆ ನಾವು ಪ್ಲಾಸ್ಟರ್ ಮಾಡ್ತೀವಲ್ಲ, ಹಾಗೆ ಮೇಧಸ್ಸಿನ ಸಂಬಂಧದಿಂದ ಪ್ಲಾಸ್ಟರ್ ಮಾಡಿದ್ದಾನೆ ಸ್ವಾಮಿ. ಇದಕ್ಕೆ ಮೇದಿನಿ ಅಂತ ಹೆಸರು. ತಸ್ಮಾತ್ ಅದು ಮೈಲಿಗೆ. ಆದ್ದರಿಂದ ದೇವ ಕಾರ್ಯ, ಮತ್ತೊಂದು ಕಾರ್ಯ, ಪಿತೃ ಕಾರ್ಯ, ಶುಭ ಕಾರ್ಯ, ಊಟ, ಯಾವುದು ಯಜ್ಞ ಅಂತ ಅನುಸಂಧಾನ ಮಾಡ್ತೀವೋ ಅದಕ್ಕೆಲ್ಲ ಮಂಡಲ ಮಸ್ಟ್ ಅಂಡ್ ಶುಡ್. ದೇವ್ರ ನೈವೇದ್ಯ ಕೇಳಬೇಕು, ಮಂಡಲ ಮಾಡೋ. ಎಲೆ ಹಾಕೋಬೇಕು, ಮಂಡಲ ಮಾಡೋ. ದಾನ ಕೊಡಬೇಕು, ಮಂಡಲ ಮಾಡೋ. ಅಷ್ಟೇಗೆ ಹೆಣ ಮಲಗಿಸ್ಬೇಕು, ಮಂಡಲ ಮಾಡಿಡು. ಹೆಣನೇ ಮೈಲಿಗೆ, ಇನ್ನು ಅದಕ್ಕೆ ತಿರ್ಗಾ ನೀವು ಮಳೆ ಮಾಡೋದು ಅಂತ ಕೇಳೋದಂದ್ರೆ ಅದು ಹೆಣ ಮೈಲಿಗೆ ಅಂತ ಯಾರು ಹೇಳಿದ್ರು ನಿಮಗೆ? ಯಾವುದೋ ಅರ್ಥದಲ್ಲಿ ಹೆಣ ಮೈಲಿಗೆ, ಗೊತ್ತಾಯ್ತಾ? ಈಗದು ಯಜ್ಞದ ವಸ್ತು, ಅಂತ್ಯೇಷ್ಟಿ. ಇಷ್ಟಿ ಅದು ಯಜ್ಞ. ಆ ಯಜ್ಞಕ್ಕೆ ಹವಿಸ್ಸದು. ಆ ಹವಿಸ್ಸು ಪಾತ್ರೆ ಇಡಬೇಕು ಅಂತಂದರೆ ಆ ವಸ್ತುನ ಮಂಡಲ ಮಾಡುವುದು. ಅದು ಗೋಮಯದಿಂದ ಮಂಡಲ ಮಾಡಬೇಕು, ದರ್ಬೆ ಹಾಕಬೇಕು, ಎಣ್ಣೆ ಹಾಕಬೇಕು. ಅವುಗಳೆಲ್ಲ ಏನು ಪುಷ್ಟ, ಅದು ಉಪಷ್ಟಂಬಕವಾಗತ್ತೆ, ಅದು ತಿಳ್ಕೋಬೇಕು. ಬರೀ ಮಂಡಲ ಮಾಡಿದ ಹೆಣ ಇಟ್ಟೆ, ಎಳ್ಳಿ ಹಾಕಾಗ್ತದೆ, ಎಳ್ಳು ಹಾಕ್ತಿದ್ರೆ ಹೋಯ್ತದು. ಅಂದರೆ ಎಳ್ಳು ಹಾಕ್ಬಿಡ್ತೀನಿ, ನೀರಿಂದ ಮಂಡಲ ಮಾಡೋದಾದ್ರೆ ಎಳ್ಳು ಹಾಕಿದ್ರೆ ಹೋಯ್ತು. ಎಳ್ಳು ಇರಬೇಕು, ದರ್ಬೆನೂ ಇರಬೇಕು, ನೀರು ಇರಬೇಕು. ಇದೆಲ್ಲ ಧರ್ಮಶಾಸ್ತ್ರಗಳು ನಮಗೆ ತಿಳಿಸ್ಕೊಡುತ್ತೆ. ನನಗೂ ಗೊತ್ತಿರಲಿಲ್ಲ. ವಾಸುದೇವ ಭಟ್ಟ ಸೋಮಯಾಜಿ ಅಂತ ಮೈಸೂರಾರ ಪಾಠಶಾಲೆ ಒಳಗಡೆ ದೊಡ್ಡ ಧರ್ಮಶಾಸ್ತ್ರಜ್ಞ ಬಂದಿಲ್ಲ. ಅವ್ನು ಸತ್ತೋದ ಮೇಲೆ ಧರ್ಮಶಾಸ್ತ್ರವೇ ಹೋಗೋದು. ಯಾವ ಸೈನ್ಸ್ ಕಾಲೇಜಲ್ಲೂ ಈಗ ಧರ್ಮಶಾಸ್ತ್ರದ ಡಿಪಾರ್ಟ್ಮೆಂಟೇ ಇಲ್ಲ. ಅವ ನಮ್ಮ ಮಠದ ಪಕ್ಕ ಇದ್ದ. ನಮ್ಮ ಮಠಕ್ಕೆ ಬಂದು ಸ್ವಾಮಿಗಳಿಗೆ ಹೇಳೋನು, ಯಾವ್ದಾದ್ರು ನಾನು ಸತ್ತೋದ್ರೆ ಪೋಸ್ಟ್ ಖಾಲಿಯಾಗಿ ಹೋಗುತ್ತೆ, ಯಾರೂ ಹೇಳೋರಿಲ್ಲ. ಯಾವ್ದಾದ್ರು ಹುಡುಗರು ಇದ್ದರೆ ಕಳಿಸ್ಕೊಡಿ, ನಾನು ತಿಳಿದು 4 ವಿಷಯ ಹೇಳ್ತೀನಿ, ಹೋಗ್ಬಿಡುತ್ತೆ. ನಮ್ಮ ಮಕ್ಕಳು ಯಾರೂ ಓದ್ತಾ ಇಲ್ಲ, ದೊಡ್ಡ ವಿಷಯ. ಆಗ ನಮ್ಮ ಸ್ವಾಮಿಗಳು ನಾನು ಕೇಳಿದ್ರು, ಏನಪ್ಪ ನಿಮ್ಗೆ ಇಷ್ಟ ಇದ್ದರೆ ದಿನ 1 ಗಂಟೆ ಅವ್ರ ಮೇಲೆ ಪಾಠಕ್ಕೆ ಹೋಗಿ, ಏನೋ 1 4 ಮಾತು ಹೇಳ್ತಾನೆ, ಉಪಯೋಗ ಆಗುತ್ತೆ, ಇಟ್ಕೋ. ಆಯ್ತು ಸ್ವಾಮಿಯಿಂದ 1 ಅವರ್ ಹೋದೆ, 4 ವರ್ಷ ಹೋದೆ, ಇನ್ನಕ್ಕೆ 1 ಅವರ್ ಅಂತ. ಇವತ್ತು ಧರ್ಮಶಾಸ್ತ್ರ ನೀವು ಏನು ಮಾತಾಡಿದ್ರು ನಾನು ಶಾಸ್ತ್ರ ಕೊಡ್ತೀನಿ, ಆದರೆ ಪ್ರಯೋಜನ ಇಲ್ಲ. ಸುಮ್ಮನೆ ಕೂತೀನಿ, ಆಡು ಪ್ರಯೋಜನ ಇಲ್ಲ. ಯಾಕೆಂದ್ರೆ ಮಾಡೋರೇ ಇಲ್ಲದೆ ಊರಲ್ಲಿ ನೀವು ಧರ್ಮಶಾಸ್ತ್ರ ಹೇಳ್ತಾ ಕೂತ್ಕೊಂಡ್ರೆ, ಧರ್ಮಾಚರಣೆ ಇಲ್ಲದೆ ಇರೋ ಊರಲ್ಲಿ ಧರ್ಮಶಾಸ್ತ್ರದ ವಿಚಾರಣೆ ಹೇಳಿದ್ರೆ ಯಾರು ಮಾಡ್ತಾರೆ? ಆಮೇಲೆ 28 ಕ್ಲಾಸಸ್ಸು ಒಂದಕ್ಕೊಂದಕ್ಕೆ ವಿರೋಧ ಹೇಳಿಬಿಟ್ರೆ ಇದ್ದಿದ್ದು ತಲೆಗೆಟ್ಟು ಯಾವುದು ಬೇಡಿ ಸುಮ್ಮನೆ ಹಿಂಗೆ ನಾವು ಮಾಡೋದೇ ಹೇಗೆ ಸದ್ಯ ಹೋಲಿ ಸಾಕು. ಎಲ್ಲೋ ಒಂಚೂರು ಮಡಿ ವಿಚಾರದಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ತಾ ಇರೋ ವ್ಯಕ್ತಿ ಮನೆಗೆ ಬಂದ್ರೇ ಇಂಥವ್ರು ಬರೋದೇ ಬೇಡಪ್ಪ, ನಮಗೆ ಭಾಳ ಕಷ್ಟ ಆಗುತ್ತೆ ಅಂತೀವಿ. ಕಾಂಪ್ರಮೈಸ್ ನೇಚರ್ ಇಲ್ಲದೇ ಇದ್ದರೆ ಆ ವ್ಯಕ್ತಿ ಬರೋದೇ ಕಷ್ಟ, ನಾವಲ್ಲಿರೋದು ಕಷ್ಟ.
ಅನ್ನೋ ಕಾಲದಲ್ಲಿ ಧರ್ಮ ಸೂಕ್ಷ್ಮಗಳಿಗೆ ಹೇಳೋದು. ಇವತ್ತು ಅದನ್ನು ಹೇಳೋಕ್ಕೆ ಹೊರಟಿರೋದು. ಎಂಥ ಧರ್ಮ ಸೂಕ್ಷ್ಮಗಳನ್ನು ಭಗವಂತ ಹೇಗೆ ನಮಗೆ ಪರಿಸ್ಥಿತಿಯಲ್ಲಿ ಕೊಡ್ತಾನೆ, ಮಹಾನ್ ಜ್ಞಾನಿಗಳಿಗೂ ಕೊಡ್ತಾನೆ. ವಾಟ್ ಅಬೌಟ್ ನಮ್ಮಂಥ ನರ್ಮನುಷ್ಯ? ಮಂದ ಮಾನವರಿಗೆ ದೊರೆಯದಿವರ ಸೇವಾ. ರಾಯರ ಸೇವಾನೇ ಮಂದ ಮಾನವರಿಗೆ ದೊರೆಯಲ್ಲ ಅಂತಾರೆ. ಏನು ಹೇಳ್ಬೇಕು ಅದಕ್ಕೆ? ಮಂದ ಭಾಗ್ಯರಿಗೆ ದೊರೆಯದಿವರ ಸೇವಾ. ರಾಘವೇಂದ್ರ ಗುರು ರಾಯರ ಸೇವಿಸಿಗೋ ಸೌಖ್ಯದಿ ಜೀವಿಸಿಗೋ. ಮಾಧವ ಬ್ರಾಹ್ಮಣ ಮಾಡಬಾರದೇ ಮಾಡ್ದ. ಅವನು ಬ್ರಾಹ್ಮಣಿಗೆ ಕೊಡಲಿಲ್ಲ ಬ್ರಹ್ಮದೇವರು. ಹೋಗೋ ಮಾಧವ ವಿಪ್ರೇಂದ್ರ ಗತಪಾಪೋಸಿ ಕೇವಲ ತಸ್ಮಾತ್ ವರಾವದನತ್ವ ಸ್ವಾಮಿ ಪುಷ್ಕರಣಿ ತೀರೆ ತ್ವನಂ ತ್ಯಜ ಅಂದ. ಆದರೆ ಕರ್ಜಿಗಿ ದಾಸಪ್ಪನವರು ಕೂಡ ಚಾರಸ್ತ್ರೀ ಸಹವಾಸದಲ್ಲೇ ಕಳೆದವರು. ಎಷ್ಟೋ ವರ್ಷಗಳು ಚಾರಸ್ತ್ರೀಯಲ್ಲಿ ಕಳೆದವರು. ಅಲ್ಲಿಗೆ ಜಗನ್ನಾಥ ದಾಸರು ಬಂದರು. ಮನೆಗೆ ಹೋದರು. ಇದಾನೆ ನಮ್ಮ ಯಜಮಾನ ಅಂದರು. ಏನು ಹೇಳ್ತಾಳೆ ಹೆಂಡತಿ? ಇದ್ದಾರೆ, ಆದರೆ ಇಲ್ಲ ಅಂದರು. ಏನಮ್ಮ ಈ ಥರ ಮಾತಾಡ್ತೀನಿ? ಊರಲ್ಲೇ ಇದ್ದಾರೆ, ನಮ್ಮ ಮನೇಲಿಲ್ಲ. ನೋಡಿ ದಾಸರಿಗೆ ಇವಳು ಉತ್ತರ. ಯಾಕೆ ಅಂದರೆ ಅವ್ರು ಎಲ್ಲಿದ್ದಾರೆ ಅನ್ನೋ ಹೆಸರನ್ನು ಕೂಡ ಹೇಳಬಾರದು ಅಂತ ಅಷ್ಟು ಆ ಕಾಲಕ್ಕಿತ್ತು ನೀವು. ಈಗ ಪದವೇ ಇಲ್ಲ. ಯಾರು ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಹೇಗೆ ಬೇಕಾದ್ರೂ ಹೇಳ್ಬೋದು ಅಂತ ಸ್ವತಂತ್ರಾಚರಣೆ. ಸ್ವತಂತ್ರ ಬಂದಾಗ ಎಲ್ಲಿದ್ದಾರಮ್ಮ ಅಂತ ಕೇಳಿದರು ಜಗನ್ನಾಥ ದಾಸ್. ಇರಬಾರ್ದೇ ಇರೋ ಜಾಗದಲ್ಲಿ ಇದ್ದಾರೆ ಎಂದು. ಗೊತ್ತೇ ಇಲ್ವೇ ದಾಸರಿಗೆ? ಇರಬಾರ್ದೇ ಇರೋ ಜಾಗ ಯಾವುದು ಎಂದು. ಅಧರ್ಮದ ಪುರುಷನ ಅಧರ್ಮದ ಪರಾಕಾಷ್ಠತೆಯ ಸ್ಥಳದಲ್ಲಿ ಇದ್ದಾರೆ. ಬಾಯಿನಲ್ಲೂ ಕೂಡ ಜಾರಸ್ತ್ರೀ ಹತ್ರ ಇದ್ದಾರೆ ನನ್ನ ಗಂಡ ಅಂತ ಹೇಳಲಿಲ್ಲ ಅವಳು. ಎಷ್ಟು ಸೂಕ್ಷ್ಮ ಇರುತ್ತೆ ಮಾತಿನಲ್ಲಿ. ಇದಕ್ಕೆ ಮಾತಿನ ಜ್ಞಾನ ಸಾಧನೆಗೆ ಸಾಧಕವಾಗುವಂತಹ ಪ್ರೊಸೀಜರ್ ಹೇಳ್ತಾರೆ. ಅದಕ್ಕೆ ವಾಚಕ ದೋಷ ಅಂತಾರೆ. ಅಂಥ ದೋಷಗಳು ಬಾಯಿನಲ್ಲೂ ಮಾತಾಡಬಾರ್ದು. ಒಂದು ಕಾಲ ಇತ್ತು, ಈಗಾಗತ್ತಾ? ಬಿಡಿಸಿ ಹೇಳ್ರಿ ಹೇಳ್ತಾರೆ. ಅಂದರೆ ಪುರುಷ ಧರ್ಮಕ್ಕೆ ವಿರೋಧವಾದಂತಹ ಒಂದು ಧರ್ಮಾಚರಣೆಯ ಸ್ಥಳದಲ್ಲಿ ಇದ್ದಾನೆ. ಅದರ ಒಂದು ಕೆಲಸ ಮಾಡು, ದಾಸರು ಬಂದಿದ್ದಾರೆ ಅಂತ ಕೂಗ್ಬಿಟ್ವಾ ಅಂದು. ಪಾಪ ಹೋಗೋಕ್ಕೆ ಇಷ್ಟ ಇಲ್ಲ, ಆದರೆ ದಾಸರು ಹೇಳಿದಾರಲ್ಲ ಬಂದು. ಅಷ್ಟೊತ್ತಿಗಾಗಲೇ ಖ್ಯಾತಿ ಜಗನ್ನಾಥ ದಾಸರಿಗೆ. ಸೀದಾ ಮನೆ ಹತ್ರ ಹೋದ್ರು. ದಾಸರು ಬಂದಿದ್ದಾರೆ, ಕರೀತಾ ಇದ್ದಾರೆ ನಿಮ್ಮನ್ನ ಅಂದ. ಆ ಜಾರಸ್ತ್ರೀ ಜ್ಞಾನೋದಯ ಆಯಿತು. ನೋಡಿ ಯಾರೋ ನಿಮ್ಮನ್ನು ಕರಿತಿದಾರಂತೆ, ಹೋಗ್ಬಿಟ್ಟು ಬರ್ತೀನಿ ಇಲ್ಲ. ಹೋಗಿ ಬರ್ತೀನಿ ಅಂತ ಅನ್ಬೇಡಿ, ಹೋಗ್ತೀನಿ ಅಂತ ಹೋಗಿ ಇಲ್ಲ ಅವಳು. ನೋಡಿ ಈ ಮಾತು ದಾಸರು ಹೇಳಿರೋ ಮಾತು. ಶಬ್ದ ಸಿದ್ಧಿ ಯೋಗ ಯಾರಿಗಿರುತ್ತೋ ಅವ್ರು ಆಡೋ ಮಾತಿನ ಸಿದ್ಧಿಯಿಂದ ಇನ್ನೊಬ್ಬರಿಗೆ ಜ್ಞಾನೋದಯವಾಗುತ್ತೆ. ಶಬ್ದ ಸಿದ್ಧಿ ಅಂತ ಕರೀತಾರೆ. ಆ ಸಿದ್ಧಿ ಇರೋರು ಜಗನ್ನಾಥ ದಾಸರು ಅಂತ ಬಂದೇ ಬರ್ತಾನೆ, ಕರೆದು ಬಾ ಅಂತ. ಹೋದರು, ಬಂದರು. ಬರೋಕ್ಕೆ ಊರಿನ ಮಧ್ಯದಲ್ಲಿ ಒಂದು ಸರ್ಕಲ್. ಆ ಸರ್ಕಲಲ್ಲಿ ದಾಸರು ಬಂದಿದ್ದಾರೆ. ಈ ಕರ್ಜಿಗಿ ದಾಸಪ್ಪನವರು ಬಂದರು. ಇವತ್ತೆಲ್ಲ ನಾವು ಹೇಳಿದ್ರೆ ದಾಸರಿಗೆ ಬಹುಮಾನ ಮಾಡ್ತಾ ಇದ್ದಾರೆ ಅಂತ ತೆಗೆದುಬಿಡ್ತಾರೆ. ಗೊತ್ತಾಯ್ತಾ? ಯಾರ್ದೇನು ಚರಿತ್ರೆಗಳು ಸರಿಯಾಗಿ ಹೇಳಬಾರ್ದು, ಚರಿತ್ರೆಗಳು ವಿಮರ್ಶೆ ಮಾಡಬಾರ್ದು. ಹುಚ್ಚು ಜನ ಏನು ಹೇಳ್ತಾ ಇದ್ದಾರೋ ಅದಕ್ಕೆಲ್ಲ ಕೈ ಮುಗಿಬೇಕು. ಗರುಡ ಅವತಾರ ಇಲ್ಲ ಅಂದರೆ ಈ ನಮ್ಮ ತಂದೆನೇ ಗರುಡ ಅವತಾರ ಅಂತ ಯಾರು ಹೇಳಿದ್ರು. ಈ ದಾಸರಿದಾರಲ್ಲಪ್ಪ, ನಮ್ಮ ಗುರುಗಳು ಯಾವಾಗಲೂ ಹೇಳ್ತಿರೋದು, ಯಾರು ಸವಾಸಾರು ಮಾಡು, ಇಬ್ಬರ ಬಗ್ಗೆ ವಿಮರ್ಶೆ ಮಾಡಿ ಮಾಡು ಅಂತ. ಏನು ಮುಂದೆ ದಾಸ ಏನು ಮಾಡೋದು ಹೇಸ ಅಂತ ಒಂದು ತಿಳ್ಕೊ, ಎತ್ತರ ದಾಸ ತತ್ರ ಮೋಸ ಅಂತ ಒಂದು ತಿಳ್ಕೊ. ಅಪರೋಕ್ಷ ಜ್ಞಾನಿ ದಾಸವರ್ಗವನ್ನು ಬಿಟ್ಟು ಹಾಗೇ ಇದೆ. ಅವ್ರು ಹೇಳಿದ್ದೇ ವಾಚ್ ಮಾಡ್ಕೊಂಬಂದೆ. ಎತ್ತರ ದಾಸ ತತ್ರ ಮೋಸ ಅದು ನೋಡಿದ್ವು. ದಾಸ ಏನು ಮಾಡೋಕ್ಕೂ ಹೇಸ, ಎಲ್ಲ ದೇವ್ರ ತಲೆ ಮೇಲೆ ಹಾಕ್ಬಿಡ್ತಾರೆ. ಗೊತ್ತಾಯ್ತಾ? ಮಾಡಬಾರ್ದಿದ್ದೆಲ್ಲ ಮಾಡ್ತಿರ್ತಾರೆ. ದೇವರು ನಡೆಸ್ತಾ ಆಯಾ ಕಾಲದಲ್ಲಿ ಆಯಾ ಕರ್ಮಕ್ಕೆ, ಆಯಾ ಭಿನ್ನ ಕರ್ಮಕ್ಕೆ, ಭಿನ್ನ ಜೀವನಗಳಿಗೆ ಭಗವಂತ ಸಾಧನೆ ಮಾಡಿಸ್ತಾ ಇದ್ದಾರೆ. ಹೌದಲ್ಲ? ಪಾಪದ ಬುದ್ಧಿನೇ ಬರಲ್ಲ. ಪಾಪದ ಬುದ್ಧಿನೇ ಇಲ್ಲದೆ ಪಶ್ಚಾತ್ತಾಪ ಎಲ್ಲಿಂದ ಬರುತ್ತೆ? ಪಶ್ಚಾತ್ತಾಪ ಬರೋದ್ರಿಂದ ಪ್ರಾಯಶ್ಚಿತ್ತ ಇಲ್ಲ. ಎಲ್ಲ ಲಿಂಕಿಂಗ್ ಸಿಸ್ಟಮ್. ಒಂದು ಬಿಟ್ಟರು ಅಂದರೆ ಎಲ್ಲ ಬಿಟ್ಟೋದಾಗೆ. ಹೀಗಾಗಿ ಪ್ರಪಂಚದಲ್ಲಿ ಏರ್ತಾ ಬರುತ್ತೆ. ಜಾಸ್ತಿ ಮಾತಾಡಿದ್ರೆ ನನ್ನ ಗುರುಗಳು ಹೇಳಿದ್ರು, ಅದನ್ನು ನೋಡ್ಬೋದು. ಯಾಕೋ ಅವಳ ಮೇಲೆ ಮನಸ್ಸು ಹೋಯ್ತು ನಿಂಗೆ ಅಂತ ಕೇಳಿದವಳು, ನಮಗೆ ನನ್ನ ಮನಸ್ಸು ಶುದ್ಧ, ಆಕೆ ಮೇಲೆ ಹೋಗ್ಬೇಕಾದ್ರೆ ಅವಳ ಹಿಂದೆ ಜನ್ಮದಲ್ಲಿ ನನ್ನ ಸ್ವರೂಪದ ಹೆಂಡತಿ, ಅದಕ್ಕೆ ಹೋಗ್ತಾ ಇದೆ. ಇದಕ್ಕೇನು ಉತ್ತರ ಕೊಡ್ತೀರಿ? ಪಾಪನ ಪುಣ್ಯನ? ಈ ಜನ್ಮದಲ್ಲಿ ಯಾವಾಗ ಬಿದ್ದಿದ್ದಾಳೋ, ಗಂಟು ಬಿದ್ದಿದ್ದಾಳೋ ಅವಳ ಹತ್ರ ಸಾಯ್ಬೇಕಾ? ಪಕ್ಕದ ಮೇಲೆ ನೀನು ಸ್ವರೂಪದ ಹೆಂಡತಿ, ನಿಂಗೆ ಗೊತ್ತಿಲ್ಲ ನಾ ಹೇಳ್ತಾ ಇದ್ದೀನಿ ಅಂದರೆ
ಅಂಥ ಮಟ್ಟಕ್ಕೂ ಅದಕ್ಕೆ ದಾಸ ಏನು ಮಾಡೋದು ಹೇಸ ಅಂದರೆ ಇಂಥ ದುಷ್ಟ ದಾಸರುಗಳು ದಾಸ ಪಾದಕ್ಕೆ ಆಭಾಸಕರಾಗಿರ್ತಕ್ಕಂಥ ಅವರು ಇಂಥ ಕಾರ್ಯಗಳಿಂದಾನೇ ಅವ್ರನ್ನ ನಿಜವಾದ ದಾಸರು. ಅದಕ್ಕೆ ರಂಗ ವಿಠಲನ ನಿಜವಾದ ದಾಸರ ಸಂಘದೊಳಗೆ ಅಂತ ಶ್ರೀಪಾದರಾಜರು ಅವತ್ತೇ ಪ್ರಯೋಗ ಮಾಡಿದ್ದಾರೆ. ಆಗಿಲ್ಲ ಹೇಳ್ತಕ್ಕಂಥವ್ರಾಗ್ತಾರೆ. ಅಂದ್ರೇನು, ಧರ್ಮಶಾಸ್ತ್ರಗಳು ಪೋಷಕಾಂಶಕವಾಗಿ ಜ್ಞಾನವನ್ನು ರಕ್ಷಣೆ ಮಾಡುತ್ತವೆ. ಬಂಗಾರದ ಒಂದು ವಸ್ತುವನ್ನು ಕಬ್ಬಿಣದ ಸೇಫ್ಟಿ ಲಾಕರಲ್ಲಿ ಇಡ್ತೀವಿ. ಕಬ್ಬಿಣದಿಂದ ನಮಗೇನು ಪ್ರಯೋಜನ ಇಲ್ಲ, ಗೊತ್ತಾಯ್ತೇನು? ಆ ಬಂಗಾರದ ಆಭರಣವನ್ನು ರಕ್ಷಣೆ ಮಾಡ್ತಾ ಇದೆ. ಅದಕ್ಕಾಗಿಯೇ ಕಬ್ಬಿಣದ ಪೆಟ್ಟಿಗೆಯಲ್ಲಿ ಇಡಬೇಕು. ಬಂಗಾರದ ಪೆಟ್ಟಿಗೆಯಲ್ಲಿ ಇಟ್ಟರೆ ಪೆಟ್ಟಿಗೆ ಸಹಿತ ಎತ್ಕೊಂಡು ಹೊರಡ್ತಾರೆ. ಒಳ್ಳೆಯದಿತ್ತು ಅಲ್ಲ? ಕಠಿಣತೆ ಆ ಥರಲ್ಲಿದೆಯೋ ಲೋಹದಲ್ಲಿ ಅದನ್ನು ಯೂಸ್ ಮಾಡ್ಕೋಬೇಕು. ತಪ್ಪೆಲ್ಲ ಅದು. ಬಂಗಾರದಷ್ಟು ಸೂಕ್ಷ್ಮ ಅಲ್ಲ, ಬಂಗಾರದಷ್ಟು ವ್ಯಾಲ್ಯೂ ಇಲ್ಲ, ಬಂಗಾರದಷ್ಟು ಹೊಳೆಯಲ್ಲ, ಬಂಗಾರದಷ್ಟು ಸಾತ್ವಿಕವಲ್ಲ. ಬಂಗಾರದಲ್ಲಿ ಬ್ರಹ್ಮದೇವರ ಸನ್ನಿಧಾನ, ರಮಾ ಸನ್ನಿಧಾನ, ಕಬ್ಬಣದಲ್ಲಿ ಕಲಿ ಶನಿ ಸನ್ನಿಧಾನ. ವೇದಾಂತದಂತೆ ಮಾತಾಡ್ಬೋದಾದ್ರೆ ಅದಕ್ಕೆ ಸ್ಟೀಲ್ ಪಾತ್ರೆಗಳಲ್ಲಿ ಯಾವ ಪದಾರ್ಥವನ್ನು ದೇವರ ನೈವೇದ್ಯಕ್ಕೆ ಇಟ್ಕೊಳ್ಳೋಣ. ಹರಿವಂಶದಲ್ಲಿ ನೀವು ನೋಡಿದ್ರೆ, ಬ್ರಹ್ಮಕಾಂಡದಲ್ಲಿ ನೋಡಿದ್ರೆ ಈ ಕಬ್ಬಣದ ಬಗ್ಗೆ ಅಧ್ಯಾಯಗಟ್ಟಲೆ ಪುರಾಣ ಇದೆ. ಅದೆಲ್ಲ ಹೇಳ್ತಾ ಕುತ್ಕೊಳ್ಳೋಕ್ಕಾಗುತ್ತಾ ನಾವು? ಹರಿವಂಶ ಹೇಳು ಅಂದರೆ ಅಷ್ಟೇ, ಕೃಷ್ಣನ ಕಥೆ, ಅದು ವಿಷ್ಣು ಪರ್ವ ಅಷ್ಟೇ ಹೇಳ್ಬಿಟ್ಟು ಗೋಯಿಂದ ಅಂದ್ಬಿಡ್ತೀವಿ. ದೊಡ್ಡ ಪುರಾಣ ಹೇಳಿದಾಗ 9ನೇ ದಿನ ಹೇಳಿ 10ನೇ ದಿನ ಕೃಷ್ಣಾರ್ಪಣ ಅಂತಾರೆ. ಯಾಕೆಂದರೆ ಭಯ, ಮೊದಲೇ ಬಿ ಪಿ, ಕೇಳ್ಬಿಟ್ರೆ ಗರ್ಗಸ ಕುಡಿತಾನೆ, ಎಣ್ಣೆನ ಕರಿತಾನೆ ಅಂತ ಇದೆಲ್ಲ ಸುಮ್ಮನೆ ಇರೋಕ್ಕಾಗುತ್ತಾ? ಅಷ್ಟು ತಪ್ಪು ಮಾಡಿದ್ದೀವ ನಾವು. ಎಲ್ಲರೂ ಹೋದರೆ ರಾಮೇಶ್ವರದಲ್ಲಿ ನಾವು ಮಾಡದೇ ಇರೋ ಪಾಪ ಎಲ್ಲ ನಮ್ಮ ಬಾಯಲ್ಲಿ ಹೇಳಿಸಿ ಸಂಕಲ್ಪ ಮಾಡಿಸಿ ಬಿಡಿಸ್ತಾನೆ. ಅದು ಸಂಕಲ್ಪ ಅಷ್ಟೇ, ನಾವು ಮಾಡೇ ಇಲ್ಲ ಅಂದರೆ ಸದೃಶ ಮಾಡೇ ಇದೆಯಾ? ಎನ್ಮೇ ಗರ್ಭೇ ವಸತ ಪಾಪ ಬ್ರಹ್ಮಜ್ಜಾಯಮಾನಸ್ತ ಚ ಕಿಂಚಿದನ್ಯತೆ. ಅಲ್ಲಿಂದ ಪ್ರಾರಂಭ ಸರ್ವವರ್ಣ ಗಮನಮೈತು ನ ಸಂಗಮಾತ್ ಗುರೋರ್ಧಾರಾದಿಗಮನಾಚ ತತ್ವಾಪಮಾನಿ ವಿರಹಂ ಪುನಃ. ಹೋಗುತ್ತೆ ಹೋಗುತ್ತೆ ಹೋಗುತ್ತೆ. ಎಲ್ಲ ಮಾಡಿರೋದೆ, ಯಾವುದು ಮಾಡದೇ ಇರೋದು. ಇಲ್ಲ ಡೈರೆಕ್ಟು ಇಲ್ಲ ಇಂಡೈರೆಕ್ಟು. ಮಾಡಿಲ್ಲ ಅಂತ ಯಾವುದೂ ಹೇಳೋಂಗಿಲ್ಲ ನಾವು. ಇಲ್ಲ ಪವನವನ್ನು ಮಾಡಿಬಿಡ್ತೀವಿ, ವರ್ಷಕ್ಕೆ 2 ಸಾರಿ ಎಲ್ಲ ಹೊಟ್ಟೋಗುತ್ತೆ. ಸಂವತ್ಸರ ಕೃತಂ ಪಾಪಂ ತತ್ವಾವಮಾನಿ ವಿರಗಂ ಪುನಾಮಿ. 1 ವರ್ಷದ ಪಾಪ ತೆಗೆದು ಬಿಡೋದು. ಈಗ ಮಾಡಬಾರ್ದು ಇದು ಮಾಡ್ತಾ ಇರೋದು. 1 ವರ್ಷ ಇನ್ನೊಂದು ಪವನ ಮಾಡೋದು. ಫ್ರೆಶ್ ಕ್ಯಾಂಡಿಡೇಟ್ ಅಲ್ಲ. ಸುರಾಪಾನಾತ್ ಹೆಂಡ ಕುಡಿದ್ಬಿಟ್ಟು ನೀನು ಪವನ ಮಾಡಿದ್ರೆ ಹೋಗುತ್ತಾ ಪಾಪ ಅಂದರೆ ಅಲ್ಲಿ ಹೇಳಿದೆ ಹೋಗುತ್ತೆ ಅಂತ. ಹಾಗಾದ್ರೆ ವೇದ ಪ್ರಮಾಣನ ಅಪ್ರಮಾಣನ ಅಂತ ಕೇಳಿದ್ರೆ ನೀವು ಬ್ರಾಹ್ಮಣಿಕೆ ಇದ್ರಲ್ಲ ನೀವು ಪವನ ಮಾಡೋಕ್ಕೆ ಕುಡಿದ ತಕ್ಷಣ. ಸುರಾಪಾನ ಅಂತಂದ್ರೆ ಏನರ್ಥ? ಅಲ್ಲೇ ಹೋಗುತ್ತೆ ಅಂತಿದೆ. ಸುರಾಪಾನದ ಪಾಪ ಹೋಗುತ್ತೆ ಅನ್ಬೇಕಾರೆ ಹೀಗೆಲ್ಲ ನಿಮಗೆ ಪಂಕ್ತಿಗಳಲ್ಲೂ ಕೂಡ ಸಿಗುತ್ತೆ. ಸರ್ವವರ್ಣ ಗಮನ ಮೈಥುನ ಸಂಗಮ. ಸಂಗಮ ಅಂದ್ರೇನು, ಮೈಥುನ ಅಂದ್ರೇನು, ಗಮನ ಅಂದ್ರೇನು, ಸ್ತ್ರೀ ಗಮನ ಅಂದ್ರೇನು, ಸ್ತ್ರೀ ಸಂಗಮ ಅಂದ್ರೇನು, ಸ್ತ್ರೀ ಮೈಥುನ ಅಂದ್ರೇನು, ಕಥೆಗಳು ಬಿಡಿಸಿ ಮೊದಲು 3 ಪದ ಒಳ್ಳೆಗೆ ಹಾಕಿದ್ದಾರೆ. ಸರ್ವವರ್ಣ ಗಮನ ಮೈಥುನ ಸಂಗಮ. ಆ ಪಾಪಗಳೆಲ್ಲ ಹೋಗುತ್ತೆ. ಇನ್ನು ಯಾವ ಪಾಪ ಉಳಿದಿದೆ? ಅದೇ ಖರ್ಚಿಗೆ ದಾಸನವ್ರು ಮಾಡ್ತಾ ಇರೋದು. ಅಂದರೆ ಆ ಸರ್ಕಲ್ಗೆ ಬಂದರು ದಾಸರು ಮಾತು ಹೇಳಿದರು, ಇನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ ಅಂತ. ದೇವ್ರ ನಾಮವೂ ಆಯಿತು, ಉಪದೇಶನೂ ಆಯಿತು, ಎಚ್ಚರಿಕೆನೂ ಆಯಿತು. ಇನ್ನಾದರೂ ಅಟ್ ಎ ಮೊಮೆಂಟ್ ಆಯಿತು, ಇದುವರೆಗೂ ಮಾಡಬಾರ್ದೇನು ಮಾಡಿದೆಯಲ್ಲ, ಬಿಟ್ಬಿಡೋದ್ರ ಬಗ್ಗೆ ಯೋಚನೆ. ಇನ್ನಾದರೂ ಅನ್ನಕ್ಕೆ ಆಯ್ತಾ? ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ. ಪ್ರಾಣಿ ಅಂತ ಯಾಕೆ ಹೇಳಿದ್ರು ಅಂತ ಹೆಸರು ಹೇಳಬಾರ್ದು. ಪ್ರಾಣಿ ಅಂತ ಯಾಕೆ ಹೇಳಿದ್ರು? ಎಚ್ಚರಿಕೆ ಕೊಟ್ಟು. ಪ್ರಾಣ ಉಳ್ಳವನು ಪ್ರಾಣಿ. ಪ್ರಾಣ ಇರೋದರೊಳಗೆ ಪಶ್ಚಾತ್ತಾಪ ಪಡು. ಏ ಪ್ರಾಣಿ, ಪ್ರಾಣ ಹೊಟ್ಟೋದ ಮೇಲೆ ಪಶ್ಚಾತ್ತಾಪ ಹುಟ್ಟಿದ್ರೆ ಪ್ರಯೋಜನ ಇಲ್ಲ. ಈ ಭೌತಿಕ ದೇಹದಿಂದ ಮಾಡಿರೋದಕ್ಕೆ ಈ ದೇಹದಲ್ಲೇ ಪ್ರಾಯಶ್ಚಿತ್ತ ಪಡಬೇಕು. ನಾಳೆ ಯಮ ಮಾರ್ಗದಲ್ಲಿ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋಕ್ಕೆ ಪಶ್ಚಾತ್ತಾಪ ಪಟ್ಟರೆ ಪ್ರಾಯಶ್ಚಿತ್ತಕ್ಕೆ ಮತ್ತೊಂದಕ್ಕೆ ಅವಕಾಶ ಇಲ್ಲ. ಇಲ್ಲಿ ಸಾಲಿಗ್ರಾಮ ದಾನ ಮಾಡ್ಕೊಳ್ಳೋ ಅಂದರೆ ನಾವು ಯಮ ಮಾರ್ಗದಲ್ಲೇ ಮಾಡ್ತೀನಿ ಅಂತ ತೊಗೊಂಡು ಹೋಗ್ತೀಯ ಸಾಲಿಗ್ರಾಮ, ಅಥವಾ ಅಲ್ಲಿ ಯಮದೂತ್ರನ ಕೇಳ್ತೀಯ ಅವ್ನು ಸಾಲಿಗ್ರಾಮ ಕೊಡು ಅಂತ, ಅಥವಾ ತೀರ್ಥ ಕೊಡೆಯ ನೀನೇ ಅಂತ ಕೇಳ್ತೀಯ ಯಮದೂತ್ರನ. ತೀರ್ಥ ತಗೊಳ್ಳೋದೇನಾಗಿರ್ತಿರ್ಲಿಲ್ಲ, ಅದು ತೀರ್ಥ ಕೊಡು ಅಂದರೆ ಸಾಲಿಗ್ರಾಮ ದಾನ ಕೊಟ್ಕೊಂಡಿದ್ರೆ ತೀರ್ಥ ಕೊಡ್ತೀನಿ ಅಂತ ನೀನೇ ಮಾಡ್ಕೋಬೋದು ಜ್ಞಾನಿಗಳು. ಆದರೆ ಸಾಲಿಗ್ರಾಮ ಇಲ್ಲಿ ಕೊಡಬೇಕು. ಭೌತಿಕ ಶರೀರದಲ್ಲಿ
ಯಮಮಾರ್ಗಕ್ಕೆ ಹೋಗ್ತಕ್ಕಂಥ ಯಾತನಾ ಶರೀರಕ್ಕೂ ಇಲ್ಲೇ ಸಾಲಿಗ್ರಾಮದಾನ ಮಾಡಬೇಕು, ಇಲ್ಲೇ ದೀಪದಾನ ಮಾಡಬೇಕು. ಎಲ್ಲ ಈ ಶರೀರ ಸಂಬಂಧವಾದ ಇಲ್ಲಿ ಮಾಡಿದ್ರಲ್ಲಿ ಬೇರೆ, ಇಲ್ಲಿ ಮಾಡದೇ ಇದ್ರಲ್ಲಿ ಬೇರೆ ಯಾವುದು ಕೂಡ ಅಷ್ಟೇ ಹೇಳಿದ್ದಾರೆ ದೇವಪುರಾಣ. ಸಿಟ್ಟು ಮಾಡಿದರಂತೆ ಶ್ರೀಕೃಷ್ಣನಲ್ಲಿ ಕೊಟ್ಟು ಹುಟ್ಟದ ಮುನ್ನ ಈ ಸೃಷ್ಟಿಯಲ್ಲಿ ಸಿಟ್ಟು ಮಾಡಿದರಂತೆ ಶ್ರೀಕೃಷ್ಣನಲ್ಲಿ. ಕೊಟ್ಟಿಲ್ಲ ಮಾಡಿಲ್ಲ, ಕೊಟ್ಟವರಿಗುಂಟು ಕೊಡದವರಿಗಿಲ್ಲ. ಕೊಡದೇನೆ ದೇವ್ರು ಕೊಡಲಿಲ್ಲ ಅಂತ ಸಿಟ್ಟು ಮಾಡ್ತೀಯ, ದೇವ್ರ ಮೇಲೆ ಕೇಳ್ತಾರೆ ಪುರಂದರದಾಸರು. ಹಾಗೆ ಇನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ ಅಂದ್ರು ಅಷ್ಟೇ. ಯಾವ ಜನ್ಮಾಂತರ ಸಂಬಂಧವೋ ಸ್ವಾಮಿ ಕೊಟ್ಟುಬಿಟ್ಟ ಅಂದರೆ 9 ದ್ವಾರದಲ್ಲೂ ನೀರು ಹರಿತಾ ಇದೆ, ಬರೀ ಕಣ್ಣಲ್ಲಿ ಹರಿತಾ ಇಲ್ಲ. ಅಷ್ಟು ಪಶ್ಚಾತ್ತಾಪ ಆಗುತ್ತೆ. ಖರ್ಜಿಗೆ ದಾಸತ್ನಲ್ಲ ಏನು ಮಾಡ್ಬೇಕಪ್ಪ ಆಯ್ತಾ. ಆ ಡೇಟ್ಗೆನೆ ಧೈರ್ಯ ಕೊಡ್ಬೇಕಲ್ಲ. ಜಗನ್ನಾಥ ದಾಸರು ನಗ್ತಾ ಇದ್ದಾರೆ. ಅಲ್ಲ, ನಾನು ಇಷ್ಟು ದುಃಖಪಟ್ಟು ಹೇಳ್ಕೊತಾ ಇದ್ರೆ ನೀವು ನಗ್ತಾ ಇದ್ದಾರಲ್ಲ ಅಂದರು. ಆಯ್ತಾ. ಯಾಕೆ ಅಂದರೆ ನೀವು ಪಾಪ ಹೋಗಿದ್ದು ನೋಡಿ ನಂಗೆ ಸಂತೋಷ ಆಯಿತು, ಅದಕ್ಕೆ ನಗ್ತಾ ಇದ್ದೀನಿ. ಎಲ್ಲೋಗಿದೆ ಅಂದ, ಯಾಕೆ ಯೋಚನೆ ಮಾಡ್ತೀನಿ ಇನ್ನು? ಬೃಂದಾವನ ಗತ ಮೃತಿಗೆ ಜಲಪಾನ ಮುಕ್ತಿಗೆ ಸೋಪಾನ. ಏನವರು ಉಪದೇಶ ಮಾಡಿದ್ರು ಅದನ್ನು ದೇವರು ಅನುಭವಿಸಿದ್ರು, ಅದನ್ನು ದೇವ್ರ ನಾಮ ಮಾಡಿದ್ರು. ಬೃಂದಾವನ ಗತ ಮೃತಿಗೆ ಜಲಪಾನ. ಯೋಗ್ಯತೆ ಇದ್ದವ್ರು ತಗೋತಾರೆ, ಇಲ್ಲದೆ ಇದ್ದವ್ರು ಕುಡಿಬಾರ್ದು ಅಂತ ಹೇಳಿ. ಪಾದೋದಕ ಅನ್ನೋದು ಅರ್ಥ ಆಗಿದ್ರೆ ತಾನೇ ತಗೋಬೇಕಾ ಬಿಡಬೇಕಾದ್ರೆ. ಅದಕ್ಕೆ ನಾವು ಮಾತಾಡಕ್ಕೆ ಹೋಗೋದು. ರಾಯರಿದ್ದಾಗ ರಾಯರ ಪಾದಕ್ಕೆ ಕುಯ್ದಿದ್ದ ನೀರು ಪಾದೋದಕ, ಓಕೆ. ರಾಯರ ಸಾಕ್ಷಾತ್ ಹಾಕ್ಕೊಂಡಿರೋ ಪಾದಕ್ಕೆ ಇವತ್ತೇನು ಮಂತ್ರಾಲಯದಲ್ಲಿದೆ ಅದಕ್ಕೆ ನೀರು ಇದ್ದಿದ್ದು ಪಾದೋದಕ, ಸರಿ. ಅದು ನಮಗೆ ಸಿಗ್ತಾ ಇದೆಯಾ? ಬೃಂದಾವನಕ್ಕೆ ಅಭಿಷೇಕ ಮಾಡಿದರೆ ರಾಯರ ಪಾದೋದಕ ನೀರ ಅಲ್ಲ. ಮತ್ತು ರಾಯರ ಪಾದೋದಕ ಅಂದರೆ ಯಾವುದು ತಗೋತಾ ಇರೋದು? ಇಲ್ಲ, 2 ಪಾದೆ ಮಾಡಿ ಇಟ್ಕೊಂಡಿದ್ವಿ, ಆ ಪಾದಕ್ಕೆ ಹೋಗಿದ್ದು ಅದು ಪಾದೋದಕ ನೀರು, ಅದ ತಗೋತಾ ಇರೋದೀಗ. ಅದು ಪ್ರೋಕ್ಷಣೆ ಮಾಡ್ಕೋತಾ ಇದ್ವಿ. ಬೃಂದಾವನಕ್ಕೆ ಅಭಿಷೇಕ ಮಾಡಿದ್ದನ್ನ ಪಾದೋದಕ ಅಂತ ತಗೋತಾ ಇರೋದಲ್ವಾ? ಮತ್ತು ಇನ್ಯಾವುದು ಪಾದೋದಕ ಅಂದರೆ? ಮೊದಲು ಪಾದೋದಕ ಅನ್ನೋದನ್ನು ಡಿಸೈಡ್ ಮಾಡು, ಆಮೇಲೆ ತಗೋದಾ ಬೀಳೋದು ಅಂದರೆ ಮುಂದೆ ಮಾತು. ಹಿಂಗೆ ನಮ್ಮ ಪ್ರಶ್ನೋತ್ತರ, ಅದಕ್ಕೆ ಬಯಸ್ಕೊಳ್ಳೋದು. ಇದು ವಿಮರ್ಶೆ ಅಂತ ತಗೋತಿರೋ, ಯಥಾರ್ಥ ಅಂತ ತಗೋತಿರೋ, ಕಥಿತಾರ್ಥ ಅಂತ ತಗೋತಿರೋ, ಮಥಿತಾರ್ಥ ಅಂತ ತಗೋತಿರೋ, ಗೊತ್ತಾಯ್ತಾ, ಅನ್ಯತಾರ್ಥ ಅಂತ ತಗೋತಿರೋ, ಏನು ಬೇಕೋ ಇವರಿಗಿಲ್ಲ ವಿಶ್ ನೀವು ಮಾಡ್ಕೊಡಿ ಡಿಸೈಡ್. ಬೃಂದಾವನ ಘಟ ಮೃತ್ತಿಗೆ ಜಲಪಾನ ಮುಕ್ತಿಗೆ ಸೋಪಾನ. ಹುಸಿಯಲ್ಲ ಎನ್ನಾಣೆ ಶ್ರೀದ ವಿಠಲ್ನ ಆಣೆ. ಯಾಕೆ ಈ ಕತೆ ತಗೊಂಡೆ ಗೊತ್ತಾ? ಇಷ್ಟೆಲ್ಲ ಪಾಪ ಮಾಡಿದ್ದಾರೆ, ಗೊತ್ತಾಯ್ತಾ. ಏನು ಪಾದೋದಕ ತಗೊಂಡ್ರು, ಏನು ಭಗವಂತನ ಮಹಿಮೆ ಕೇಳಿದ್ರು ಗೊತ್ತಿಲ್ಲ. ಜಗನ್ನಾಥ ದಾಸರು ಶಿಷ್ಯರಾದರು. ಮುಂದೆ ಅವರಲ್ಲಿ ದಾಸತ್ವವನ್ನು ಸ್ವೀಕಾರ ಮಾಡಿ ಶ್ರೀದ ವಿಠಲರು ಅಂತ ದಾಸರಾದರು. ಹರಿಕಥಾಮೃತಸಾರಕ್ಕೆ ಮಂಗಳ ಸಂಧಿಗಳನ್ನು ಇತ್ಯಾದಿಗಳಿಗೆ ವ್ಯಾಖ್ಯಾನವನ್ನು ಮಾಡಿದರು. ಇವರಿಗೆ ಬ್ರಾಹ್ಮಣಿಕೆ ಬಂದಿದೆಯಾ? ಬಂದಿದೆ. ಮಾಧವ ಬ್ರಾಹ್ಮಣನೇವ ಇದೇ ಕೆಲಸ ಮಾಡ್ದ, ಕರ್ಜಿಗಿ ದಾಸಪ್ಪನವರು ಇದೇ ಕೆಲಸ ಮಾಡಿದರು. ಇವರು ಬ್ರಾಹ್ಮಣಿಕೆ ಎಲ್ಲಿಂದ ಬಂತು? ಶ್ರೀದ ವಿಠಲನ ಬ್ರಾಹ್ಮಣರು ಅಂತ ಕನ್ಸಿಡರ್ ಮಾಡ್ತೀರಾ? ಏನು ಇಲ್ಲ, ಆಶ್ರಮ ತಗೊಂಡಿದ್ದಾರಾ? ಅಲ್ಲಿ ಬ್ರಹ್ಮದೇವರು ಕೂಡ ನೀವು ಮಾಡಿರೋ ಕೆಲಸಕ್ಕೆ ಬ್ರಾಹ್ಮಣಿಕೆ ಕೊಡೋಕ್ಕಾಗೋದಿಲ್ಲ ಅಂತ ಕಟುವಾಗಿ ಹೇಳಿದಾಗ, ಇಲ್ಲಿ ಶ್ರೀದ ವಿಠಲರಿಗೆ ಬ್ರಾಹ್ಮಣಿಕೆ ಬಂದಿದೆಯಾ ಇಲ್ವಾ ಅಂತ ಪ್ರಶ್ನೆ ಮಾಡೋದು ತಲಾಟ ಪ್ರಶ್ನೆ. ಯಾರು ಬೇಕಾದ್ರೂ ಉತ್ತರ. ಆದರೆ ಜಗತ್ತಿನಲ್ಲಿ ಅವರು ಮಾಡಿರೋ ಹಾಡು ರಾಘವೇಂದ್ರ ಸ್ವಾಮಿಗಳ ಮೇಲೆ ಆ ಹಾಡು ಹೇಳ್ಕೊಂಡವ್ರಿಗೆ ಸಿದ್ಧಿಯ ಅಂತ ಬಲಿಷ್ಠವಾದಂಥ ಶಬ್ದದ ತೂಕ, ಸಿದ್ಧಿಯ ತೂಕ. ಆಯ್ತಾ? ಅಂದರೆ ಸಾಕ್ಷಾತ್ ಜಗನ್ನಾಥ ದಾಸರ ಶಿಷ್ಯರು ಅಂಕಿತದ. ಅವರು ಬ್ರಾಹ್ಮಣರು ಕೊಟ್ರ, ಅಬ್ರಾಹ್ಮಣಿಗೆ ಕೊಟ್ರ, ಬ್ರಾಹ್ಮಣಿಗೆ ತೆಗೆದುಕೊಟ್ರ, ಬ್ರಾಹ್ಮಣಿಗೆ ಕೊಟ್ರ, ಅಥವಾ ನೀವು ಬ್ರಾಹ್ಮಣ ಎಲ್ಲ ನಿಂಗೆ ನಾನು ಅಂಕಿತ ಕೊಡೋದು ಅಂತ ಹೇಳಿದ್ರ ಜಗನ್ನಾಥ ದಾಸರು? ಏನು ಹೇಳ್ತೀರಿ ಉತ್ತರ? ಮಾಧವ ಬ್ರಾಹ್ಮಣಗಿಂತ ಬ್ರಹ್ಮದೇವರು ಕೊಡೋಕ್ಕಾಗದೇ ಇರೋದನ್ನ ಜಗನ್ನಾಥ ದಾಸರು ಕೊಟ್ರ ಅಂತ ಹೇಳ್ತೀವಿ. ಹೇಳೋದ್ರಿಂದ ಏನು ಪಾಪ ಬಂದ್ಬಿಡಲ್ಲ. ಆಗುತ್ತಾ ಇಲ್ವ? ಹೌದಾದರೆ ಹೌದೆನ್ನಿ, ಇಲ್ಲವಾದರೆ ಇಲ್ಲವೆನ್ನಿ ಅಂತಾರೆ ದಾಸರ. ಪ್ರಶ್ನೆನೇ ಮಾಡಬೇಡಿ ಅಂತಂದ್ರೆ ಅದೆಂಥ ಪಾಠ ಪ್ರವಚನ. ನಾನು ಯಾರ ಹತ್ರ ಬೇಕಾದ್ರೂ ಓದಕ್ಕೆ ರೆಡಿ ಇದೇನಪ್ಪ, ಸಂತೋಷವಾಗಿ ಹೇಳ್ತೀನಿ. ನನ್ನ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಅನುಮಾನ ಪರಿಹಾರ ಮಾಡಿ ನೀವು ಪಾಠ ಹೇಳಿದ್ರೆ
ನನ್ಗಿಂತ ಚಿಕ್ಕವ್ರ ಹತ್ರ ಬೇಕಾದ್ರೂ ನಾವು ಓದೋಕ್ಕೆ ರೆಡಿ. ನಮಗೆ ಬೇಕಾಗಿರೋದು ಜ್ಞಾನ. ಜ್ಞಾನ ಪ್ರಾಪ್ತಿಗೆ ದೊಡ್ಡದಿಷ್ಟಾನ ಸಣ್ಣದಿಷ್ಟಾನ ಅಂತ ನಾವು ಮಾಡ್ಕೊಂಡಿದ್ದೀವಿ ವಿನ ಜ್ಞಾನ ಪ್ರಾಪ್ತಿ ಬೀದಿಲೋಗ ಮಗುವಿಂದನೂ ಕೂಡ ನಾವು ಕಲಿಯೋದಿರುತ್ತೆ. ಇದೇ ಭಾಗವತ ಇರ್ತಕ್ಕಂಥ, ಹೇಳಬಾರ್ದು ನಾವು. ಭಾಗವತದಲ್ಲಿ 21 ಜನ ಗುರುಗಳು ಅಂತ ಹೇಳ್ಕೊತಾರೆ ಅವಧೂತರು. ಅದರಲ್ಲಿ ಏನೇನು ಸೇರಿದೆ, ದುಂಬಿಯಿಂದ ಹಿಡಿದು ಎಲ್ಲ ಇದೆ, ಸ್ತ್ರೀಯಿಂದ ಹಿಡಿದು ಅವರೆಲ್ಲ ನನ್ನ ಗುರುಗಳು ಅಂತಾರೆ. ಯಾವ ಅರ್ಥದಲ್ಲಿ ಗುರುಗಳು ಅಂತಾರೆ? ಓದ್ತಾನೇ ಇದ್ದೀವಿ, ತಿಳ್ಕೊಂಡಿರೋದು ಹೀಗೇನೆ, ಅದನ್ನು ಅಳವಡಿಸ್ಕೊಳ್ಳೋದು ನನ್ನ ಕೈನಲ್ಲಿ ಆಗ್ತಾ ಇದೆ. ತೊಟ್ಲದೇ ಇರೋ ಮಗುವಿಂದನೂ ಕೂಡ ನಾವು ಕಲಿಯುವಂಥದ್ದು ಬೇಕಾದಷ್ಟು ಇರುತ್ತೆ. ಅದು ಯಾವುದು ಏನು ಅಂತ ನಮಗೆ ಗೊತ್ತಿಲ್ಲ. ಆ ರೀತಿ ಸ್ವಾಮಿ ಇಟ್ಟಿರ್ತಾನೆ. ಅದನ್ನೇ ಇವತ್ತು ಹೇಳಕೊಟ್ರು. ಆಯ್ತಾ? ಮಹಾಭಾರತದ ಒಂದು ಕಥೆಯನ್ನು ಹೇಳಿ ಇವತ್ತು ಮುಗಿಸ್ತಾ ಇದ್ದೇನೆ. ನಾಳೆ ಮಂಗಳ, ನಾಳೆ 2 ಸೂತ್ರ ಇಟ್ಕೊಂಡಿದ್ದೇನೆ. ಕಸ್ತರತಿ ಮಾಯಾ ಯಹ ಸಂಗಂ ತ್ಯಜತಿ ಯೋ ಮಹಾನುಭಾವಂ ಸೇವತೆ ನಿರ್ಮಮೋ ಭವತಿ. ಏನು ಒಂದೊಂದು ಸೂತ್ರಗಳು ಕೂಡ ಬ್ರಹ್ಮಸೂತ್ರಕ್ಕೆ ಏನು ಕಡಿಮೆ ಇಲ್ಲ ನಮ್ಮ ದೃಷ್ಟಿಯಿಂದ, ಅಷ್ಟು ಅರ್ಥಪೂರ್ಣವಾದ ಭಕ್ತಿ. ಆದರೆ ಅದೆಲ್ಲವನ್ನು ಸೇರಿಸಿ ಶ್ರೀಮದಾಚಾರ್ಯರು, ಟೀಕಾಕೃತ್ಪಾದರು, ವಾದರಾಜರು, ವ್ಯಾಸರಾಯರು, ರಾಯರು ಒಂದೊಂದು ಪದದಲ್ಲಿ ಹೇಳಿರ್ತಾರೆ. ಅದನ್ನು ಎಲಾಬ್ರೇಟ್ ಮಾಡ್ತಾ ಬರಬೇಕು. 25 ಪಾತ್ರನ ಒಂದರೊಳಗೊಂದು ಹಾಕೊಂಡು ಹಿಂದಿನ ಕಾಲದಲ್ಲಿ ಟೂರ್ ಮಾಡೋರು ಪಾತ್ರೆಗಳನ್ನೆಲ್ಲ ಹಾಕೊಂಡು ಒಂದು ಗೋಣಿ ಚೀಲಕ್ಕೆ ಹಾಕೊಂಡು ತೊಗೊಂಡ್ಬಿಡೋರು. ಅದು ಹೋದಾಗೆಲ್ಲ ಬಿಚ್ಚಿಟ್ಕೊಂಡ್ರೆ 25 ಜನಕ್ಕೆ ಅಡುಗೆ ಮಾಡೋದು. ಆದರೆ ಒಂದು ಗೋಣಿ ಚೀಲದಲ್ಲಿ ಇದೆ ಅದು 25 ಜನದ ಪಾತ್ರೆ. ಹೇಗಿದೆ ಅದು ಅಂದರೆ ಒಂದರೊಳಗೊಂದು ಅಡಕವಾಗಿದೆ. ಹಾಗೆ ಈ ಭಕ್ತಿ ಎಂಬತಕ್ಕಂಥ ವಿಷಯದಲ್ಲಿ ಅರ್ಥಗಳನ್ನು ಏನೇನು ಬಿಡಿಸಿದಾರೋ ನಾರದರು, ಅದು ಎಲ್ಲ ಅರ್ಥವನ್ನು ಒಂದರೊಳಗೊಂದಾಗೆ ಶ್ರೀಮದಾಚಾರ್ಯರು ಮಾಡಿ ಗೋಣಿ ಚೀಲದಲ್ಲಿ ಹಾಕಿ ಭದ್ರ ಮಾಡಿ, ಇದೇ ನೋಡು ಭಕ್ತಿ ಗಂಟು ಅಂತ ಕೊಟ್ಬಿಟ್ಟಿದ್ದಾರೆ. ಟೀಕಾಕೃತ್ಪಾತ್ರ ಅದರಲ್ಲಿ ದೊಡ್ಡ ದೊಡ್ಡ ಪಾತ್ರೆಗಳನ್ನು ತೆಗೆದು ನೋಡಿ ಇದೇ ಭಕ್ತಿ ಗಂಟು ಅಂತ ಕೊಟ್ಬಿಟ್ಟಿದ್ದಾರೆ. ಬರ್ತಾ ಎಲ್ಲರೂ ಕೂಡ ತೆಗೆದು ಕೋಸಂಬರಿಗೆ ಇಷ್ಟಪಟ್ಟದ್ರಿಗೆ ಹಾಕ್ತಾರೆ. ಒಂದು ಇಡೀ ಕೋಸಂಬರಿ ಮಾಡಿದ್ರೆ ಅದಕ್ಕೆ ಸಣ್ಣ ಪಾತ್ರೆ ಉಪಯೋಗಿಸ್ತಾರೆ. ಗಂಡ ಹೆಂಡತಿ ಇಬ್ಬರೇ ಇರುವಾಗ ರಾಜ ರಾಣಿ ರಾಕೆಟ್ ರೋರರ್ ಅಂತ ಒಂದು ಅಳ್ತಾ ಇರುತ್ತೆ, ಒಂದು ಹೊಡ್ಕೋತಾ ಇರುತ್ತೆ ಅಂತ. ಅದೇ ಸಂಸಾರ ತಾನೆ, ಸುಖ ಸಂಸಾರ ಆಧಾರ ಅಂತ ಹೇಳ್ಕೊತಾರೆ. ಅವ್ರಿಗೆ ಎಷ್ಟು ಕೋಸಂಬರಿ ತಿಂತಾರೆ? ಏನು ಹಿಂದಿನ ಕಾಲದಲ್ಲಿ ಅರ್ಧ ಪೌತಿ ಹೊಡೆಯೋ ಜನ ಇವರು, ಅರ್ಗಿಸ್ಕೊಳ್ಳೋರು ಏನಿಲ್ಲ. 2 ಚಮಚ ಹೆಸರುಬೇಳೆ ಹಾಕಿದ್ರೆ ಆಯ್ತು. ಅದಕ್ಕೆ ಇಷ್ಟಪಟ್ಟು ಡಬ್ಬೆ ಇಟ್ಬಿಟ್ಟು ಹಾಕ್ಬಿಟ್ರೆ ಕೋಸಂಬರಿ ನೆನೀಲಿ ಅಂತ. ಅದಕ್ಕೆ ತಕ್ಕಂತೆ ಪಾತ್ರೆಗಳನ್ನು ಉಪಯೋಗಿಸ್ತಾರೆ. ಹಾಗೆ ಆಯಾ ವ್ಯಕ್ತಿಗಳ ಯೋಗ್ಯತೆಯ ತಾರತಮ್ಯಕ್ಕೆ ತಕ್ಕಂತೆ ಆ ಭಕ್ತಿಯ ವಿಶ್ಲೇಷಣೆಗಳನ್ನು ಎಲಾಬರೇಟ್ ಮಾಡ್ತಾರೆ. ಅದು ನಾರದೀಯ ಭಕ್ತಿ ಸೂತ್ರದಲ್ಲಿರುವುದು. ಆದ್ದರಿಂದ ಇವತ್ತೇನು ಕತೆ, ಅದ್ಭುತವಾದಂಥ ಕತೆ ಮಹಾಭಾರತದಲ್ಲಿ. ಅಂದರೆ ಆ ಭಕ್ತಿಯನ್ನು ಪರೀಕ್ಷೆ ಮಾಡುವಾಗ ಭಗವಂತ ಕೆಲವು ಅವಸ್ಥೆಗಳಿಗೆ ನಮ್ಮನ್ನು ಒಳಪಡಿಸ್ತಾನೆ, ಅಲ್ಲಿ ಪಾಸಾಗುತ್ತೆ. ಅದೇ ಭಕ್ತಿ ಇದೇ ಇಲ್ಲ ಅನ್ನೋದಕ್ಕೆ ಅವಸ್ಥೆಯಿಂದ ನಮ್ಮನ್ನು ಪರೀಕ್ಷೆ ಮಾಡಿ, ಆ ಅವಸ್ಥೆಯಲ್ಲಿ ನಾವು ಫೇಲ್ ಆಗಿಬಿಟ್ರೆ ಹೋಯ್ತು, ಭಕ್ತಿ ಇಲ್ಲ ಅಂತ. ಅದು ಇದೇ ನಾರದರೆ ಆ ಪರೀಕ್ಷೆಯನ್ನು ಮಾಡೋದು. ಪರೀಕ್ಷಕರು ನಾರದರೆ. ನೀವು ಎಲ್ಲಿಂದ ಎಲ್ಲಿಗೆ ಹೋಗಿ ಪಂಚಮಸ್ಕಂದಲ್ಲಿ ಹೇಳುತ್ತೆ, ಭರತಖಂಡದಲ್ಲಿ ಎಲ್ಲಿಂದ ಎಲ್ಲಿಗೆ ಹೋದರೆ ಯಾವ ರಥ ಅದು ನಾರದರೆ ಹೇಳಿರೋದು, ಯಾವ ಉಪದೇಶ ಅದು ನಾರದರೆ ಮಾಡಿರೋದು, ದೊಡ್ಡ ದೊಡ್ಡ ಚಕ್ರವರ್ತಿಗಳಿಗೆ ಉಪದೇಶ ನಾರದರೆ ಮಾಡಿರೋದು. ಯಾಕೆ ನಾರದರು ಮಾಡೋದು? ಅವರೇ ಈ ಭರತಖಂಡಕ್ಕೆ ನಿಯಾಮಕರು. ಅವ್ರನ್ನ ಬಿಟ್ಟು ಬೇರೆ ಏನು ಮಾತಾಡೋಕ್ಕಾಗಲ್ಲ. ನಾರಾಯಣನೆಂಬ ನಾಮದ ಬೀಜವ ನಾರದ ಬಿತ್ತಿದನು ಧರೆಯೊಳಗೆ. ಹರಿನಾರಾಯಣ 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 ಎನ್ನು ಮನವೇ. ಬೀಜ ಹಾಕಿದ್ದೆ ಅವರು. ಬೀಜ ಹಾಕಿದ್ರೆ ಹಿಂಗೆಲ್ಲಿಂದ ಮರ ಬಂತು? ಹುಣಸೆ ಮರ ನೋಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಕಾರಣವಾದ ಒಂದು ಹುಣಸೆ ಬೀಜ ಇರಲೇಬೇಕಲ್ಲ. ಒಂದು ಬೀಜ ಅನಂತ ಬೀಜವಾಯ್ತಲ್ಲ. ಹಾಗೆ ಪರಮಾತ್ಮನ ಒಂದು ನಾಮ ಅನಂತ ನಾಮ ಅಂತ ಹೆಂಗೆ ಅಂದರೆ ಮರ ನೋಡಿ ಕಲ್ತ್ಕೋ. ಆ ಒಂದು ಹುಣಸೆ ಬೀಜದಿಂದ ಈ ಮರ ಹುಟ್ಟು ಇವತ್ತು ಆ ಹುಣಸೆ ಹಣ್ಣು ಹೆಚ್ಚು ಬಿಡ್ತಿದೆ ಅಂದರೆ ಅನಂತ ಬೀಜಕ್ಕೆ ಕಾರಣವಾಗಿದೆ. ನಿನ್ನ ದೃಷ್ಟಿಯಿಂದ ಎಣ್ಸಕ್ಕಾಗಲ್ಲ. ಆದರೆ ಅದಿಷ್ಟಕ್ಕೂ ಒಂದೇ ಬೀಜ ಕಾರಣ. ಹಾಗೆ ಪರಮಾತ್ಮನೇ ಸತತ ಮೇಕರೂಪಿಣೆ ದಶರೂಪಿಣೆ ಶತಸಹಸ್ರರೂಪಿಣೆ ಅಧಿಕಾರಿಣೆ ಸ್ಫುಟಮನಂತ ರೂಪಿಣೆ. ಎಲ್ಲ ಯಾವುದು? ಸುಖಚಿತ್ ಸಮಸ್ತತನವೇ. ಏನು ಸಿಂಪಲ್ ರೀ ನಾರಾಯಣ ಪಂಡಿತಾಚಾರ್ಯ. ಎಷ್ಟು ಕಠಿಣವೋ ಅದಕ್ಕೋಸ್ಕರ ಹೇಳೋದು. ಆ ಗ್ರಂಥ ಎಂಥದ್ದು ಮಧ್ವೀಜ ಅಂದರೆ
ಮಧ್ವಿಜಯ ಮಧ್ವಿಜಯೋಕ್ತ ವಿಷಯಗಳು ಶ್ರೀಮದಾಚಾರ್ಯಯುಕ್ತವಾಗಿರ್ತಕ್ಕಂಥ ಸಮೂಲಾದಿ ಗ್ರಂಥಗಳು ಎಲ್ಲವನ್ನು ಸೇರಿ ಆಚಾರ್ಯರ ಸಂಬಂಧದ ಎಲ್ಲ ವಿಷಯಗಳಿಗೂ ಒಂದೇ ಒಂದು ಹೆಡ್ಡಿಂಗ್ ಕೊಡ್ತಾರೆ. ಬಾಲಸಂಗಮಪಿ ಬೋಧಯದೃಶಂ ದುರ್ನಿರೂಪವಚನಂಚ ಪಂಡಿತೈ. ಸಾಯತನ್ ಸಾಮಾನ್ಯ ಒಂದು ಪದ ಅರ್ಥ ಆಗಲ್ಲ, ಅಷ್ಟು ಎಲಾಬ್ರೇಟ್ ಮಾಡ್ಬೋದು ಶ್ರೀಮದಾಚಾರ್ಯ ಶಾಸ್ತ್ರ. ಹಾಗೆ ಭಕ್ತಿ ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ. ನಾರದರು ಬರ್ತಾ ಇದ್ದಾರೆ. 4 ಚಕ್ರವರ್ತಿಗಳನ್ನು ನೋಡಬೇಕು ಅನ್ನಿಸ್ತು ನಾರದರಿಗೆ. ಒಬ್ಬ ಯವನಾಶ್ವ, ಒಬ್ಬ ಅಷ್ಟಕ, ಒಬ್ಬ ಪ್ರತರ್ಧನ ಮಹಾರಾಜ, ಒಬ್ಬ ಶಿವಿ. 4 ಜನ ಸಪ್ತದ್ವೀಪ ಚಕ್ರವರ್ತಿಗಳು, ಸೂರ್ಯವಂಶದ ಅರಸರು. ಅವ್ರು ನೋಡಬೇಕು ಅನ್ನಿಸ್ತು. ಆ ನಾರದರು ಯಾವಾಗಲೂ ಯಾವುದೋ ಕಾಲದಲ್ಲಿ ಬಂದು ಪರೀಕ್ಷೆ ಮಾಡಿರೋದನ್ನ ಈಗ ಈ 4 ಜನ ಒಂದು ರಥದಲ್ಲಿ ಬರ್ತಾ ಇದ್ರು. ಆ ರಥನ ಹತ್ಕೊಂಡು ಈ 4 ಜನ ಚಕ್ರವರ್ತಿಗಳು ಒಂದು ರಥದಲ್ಲಿ ಹೋಗ್ತಾ ಇದ್ದಾರೆ. ದಾರಿಯಲ್ಲಿ ನಾರದರು ಬರ್ತಾ ಇದ್ರು. ಆ ನಾರದರು, ಸ್ವಾಮಿ ಎತ್ಲ ಕಡೆ ಹೋಗ್ತಾ ಇದ್ದೀರಿ, ಹತ್ತೀರಾ ಅಂತ ಕೇಳಿದ್ರು. ಹತ್ತೇನೆ ಅಂದ್ರು. ಹತ್ತಿದ್ರು ನಾರದರು. 4 ಜನ ನಾರದರು ಎಲ್ಲ ಸೇರಿದ ಮೇಲೆ ಏನಾದ್ರು ಒಂದು ವಿಷಯ ಪ್ರಸ್ತಾಪ ಆಗಲೇಬೇಕಲ್ಲ, ಸತ್ಸಂಗದಲ್ಲಿ ಸಿಕ್ಬಿಟ್ಟಿದೆ. ಅದರಲ್ಲಿ ಒಬ್ಬ ರಾಜ ಪ್ರಶ್ನೆ ಮಾಡಿದ, ಸ್ವಾಮಿ ನಾವು 4 ಜನ ಹೋಗ್ತಾ ಇದ್ದೀವಿ, ನಾವು ಭಕ್ತಿಗಾಗಿ ಹುಟ್ಟಿರೋ ಜನ, ಪಶ್ಚಾತ್ತಾಪಕ್ಕಾಗಿ ಹುಟ್ಟಿರೋ ಜನ, ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋದಕ್ಕಾಗಿ ಹುಟ್ಟಿರೋ ಜನ, ಭಕ್ತಿಯಲ್ಲಿ ಎಲ್ಲಿ ಲೋಪವಾದರೂ ಕೂಡ ತಿದ್ದುಕೊಳ್ಳೋ ಜನ. ಒಂದು ಪ್ರಶ್ನೆ ಮಾಡ್ಬೋದ? ಮಾಡ್ರಪ್ಪ, ಭಗವಂತನ ಬಗ್ಗೆ ಪ್ರಶ್ನೆ ಮಾಡೋದು ಅಂದರೆ ನೀವು ಪುಣ್ಯಾತ್ಮರೇ ಆಗಬೇಕು. ನಾನು ಯೋಗ್ಯತೆ ಇದ್ದಷ್ಟು ಉತ್ತರ ಕೊಡ್ತೀನಪ್ಪ, ನಿಮ್ಮ ಹೆಸರೇ ಪಾಪ ಹೋಗುತ್ತೆ ಅಂತ ಪುಣ್ಯಾತ್ಮಗಳು ನನ್ನ ಕೇಳ್ತಾ ಇದ್ದೀರಿ. ನೀವು ಏನು ಪ್ರಶ್ನೆ ಕೇಳಿ? ಏನಿಲ್ಲ, ನಮ್ಮ 4 ಜನದಲ್ಲಿ ಏನೇನು ಪಾಪ ಮಾಡಿದ್ದೀವಿ, ಯಾರು ಆ ಪಾಪದಿಂದ ಮೊದಲು ವಿಮುಕ್ತರಾಗ್ತಾರೆ ಅನ್ನೋದು ಡೀಟೇಲ್ ಬೇಕು. ಆದರೆ ಆಶ್ಚರ್ಯಪಟ್ಟು, ಏನಪ್ಪ ಸಪ್ತದ್ವೀಪ ಚಕ್ರವರ್ತಿಗಳು, ನೀವು ಮಾಡದೇ ಇರೋ ಯಜ್ಞ ಇಲ್ಲ, ಪುಣ್ಯ ಇಲ್ಲ, ಯಾವುದೂ ಇಲ್ಲ, ಏನು ಪಾಪ ಮಾಡಿದ್ದೀನಿ ಹೇಳು ಅಂತ ಕೇಳ್ತಾ ಇದ್ದೀರಲ್ಲ, ನಾನು ಹೆಂಗಪ್ಪ ಹೇಳಿ? ಇಲ್ಲ ನೀವು ಹೇಳಲೇಬೇಕು. ನಮಗೆ ಹೆಂಗೆ ಗೊತ್ತಾಗುತ್ತೆ ನಮ್ಮ ಪಾಪ? ನೀವು ನಮಗಿಂತ ಕೋಟಿ ಮಡಿ ಅಧಿಕರು, ನಿಮ್ಮನ್ನು ಶರಣಾಗತರಾಗಿದ್ದೇವೆ, ನಮಗೆ ಉಪದೇಶ ಮಾಡಬೇಕು, ನಮ್ಮ ಪಾಪವನ್ನು ತಿದ್ದಬೇಕು. ಅಂದರೆ ಕಾಲಕ್ಕೆ ಭಕ್ತಿಗೆ ಆವೃತವಾಗಿ ಬರ್ತಕ್ಕಂತಹ ಇಂಥ ಸನ್ನಿವೇಶಗಳನ್ನು ಚರ್ಚೆ ಮಾಡಿ ಬಿಡಿಸ್ಕೋಬೇಕು. ದಟ್ ಮೀನ್ಸ್ ಶ್ರೀ ಗುರುಭ್ಯೋ ನಮಃ. ನಾರದರು ಹೇಳಿದರು, ಹೇಳಲೇಬೇಕಾ ಅಂತ. ಸ್ವಾಮಿ ಭಕ್ತಿಯಿಂದ ಕೇಳ್ತಾ ಇದ್ದೀನಿ, ತಿದ್ಕೊಳ್ಳೋಕ್ಕೆ ಹೇಳಲೇಬೇಕಾ? ಹಾಗಾದ್ರೆ ಹೇಳ್ತೀನಿ. ನೋಡಿ, ದೊಡ್ಡವರು ಹೆಂಗಿರ್ತಾರೆ, ನಿಮ್ಮ ಮನಸ್ಸು ಹೆಂಗಿರುತ್ತೆ ಅದಕ್ಕೆ ತಕ್ಕಂತೆ ನಡ್ಕೋತಾರೆ. ಹೇಳಲೇಬೇಕಾ? ಹೇಳಲೇಬೇಕು. ಬೈಂಡಿಂಗ್ ಯಾಕೆ ಅಂದರೆ ತಿದ್ಕೋಬೇಕು. ತಿದ್ಕೊಳ್ಳೋಕ್ಕೋಸ್ಕರ ಬೈಂಡಿಂಗ್ ಮಾಡಿ ಪ್ರಶ್ನೆ ಮಾಡಿ. ತಿದ್ಕೊಳ್ಳದೇ ಇರೋದಕ್ಕೋಸ್ಕರ ಬೈಂಡಿಂಗ್ ಮಾಡೋದು ಅಲ್ಲೇನೂ ಸಿಗಲ್ಲ. ಆಗ ನಾರದರು ಹೇಳ್ತಾರೆ, ಯವನಾಶ್ವ, ನೀ ಫಸ್ಟ್ ನರಕಕ್ಕೆ ಹೋಗ್ತೀಯ. ನರಕ. ಅವನು ಹೇಳ್ದ, ಸ್ವಾಮಿ ನರಕಕ್ಕೆ ಹೋಗುವಂಥ ಪಾಪ ಮಾಡಿದ್ದೇನಾ ಅಂತ. ಮಾಡಿದ್ಯಾ? ಯಾವ ಮಾಡಿದ್ದೀನಿ ಸ್ವಾಮಿ? ನನಗೆ ಗೊತ್ತಿಲ್ಲ. ಮಾಡಿದ್ದೀನಿ ನೀವು ಹೇಳ್ತಾ ಇದ್ದೀರಲ್ಲ. ನಾನೊಂದು ಸಾರಿ ನಿಮ್ಮ ಮನೆಗೆ ಬಂದಿದ್ದೆ, ನೀವು ಆಳೋ ಕಾಲದಲ್ಲಿ. ಮನೆಯಲ್ಲಿ ಅರಮನೆ ಒಳಗಡೆ ನವರತ್ನದ ರಾಶಿ ಗುಡ್ಡೆಗಳು ಬಿದ್ದಿತ್ತು. ಆಗ ನಾನು ನಿನ್ನ ಕೇಳಿದೆ, ರಾಜ ಈ ನವರತ್ನದ ರಾಶಿ ಯಾರದು ಅಂತ ಕೇಳಿದೆ. ಆಗ ನೀವೇನು ಹೇಳಿದೆ ಅಂದರೆ, ನಾನು ಯಜ್ಞ ಮಾಡಿ ಬ್ರಾಹ್ಮಣರಿಗೆ ದಾನ ಕೊಟ್ಟಂಥ ಸಂಪತ್ತು ಅಂತ ಹೇಳಿದೆ. ಸಂತೋಷ, ಯಜ್ಞ ಮಾಡಿ ಬ್ರಾಹ್ಮಣರಿಗೆ ಸಂಪತ್ತನ್ನು ಕೊಟ್ಟು. ಆದರೆ ನಿಮ್ಮನೇಲಿ ಯಾಕೆ ಬಂತು ಈ ದಾನದ ವಸ್ತು ಅಂತ ಪ್ರಶ್ನೆ ಮಾಡಿದ್ರು. ಅಂದರೆ ಆಗ ರಾಜ ಹೇಳಿದ, ಇಲ್ಲ ಅವರು ಇನ್ನೊಂದು ಯಾವುದೋ ಯಜ್ಞಕ್ಕೆ ಹೊರಟಿದ್ರು, ಯಜ್ಞ ಮುಗಿಸ್ಕೊಂಡು ಆ ಯಜ್ಞವನ್ನು ಮುಗಿಸ್ಕೊಂಡು ಬರ್ತಾ ನಮ್ಮ ವಸ್ತುವನ್ನು ತಗೊಂಡು ಹೋಗ್ತೀವಿ, ಅಲ್ಲಿವರೆಗೂ ನಿಮ್ಮರೆ ಮನೇಲೇ ಇರಲಿ ಅಂತ ಅವ್ರು ಹೇಳ್ಬಿಟ್ಟು ಹೋಗಿದ್ರು. ಅದು ಇದ್ದಿದ್ದು ಈ ಗುಡ್ಡೆ. ನೀವು ಏನು ಹೇಳಬೇಕಾಗಿತ್ತು? ಬ್ರಾಹ್ಮಣರ ವಸ್ತು ಇಲ್ಲಿ ಇಟ್ಟು ಹೋಗಿದ್ದಾರೆ, ಯಾಕೆ ಅವ್ರು ಹೋಗ್ತಾ ತಗೊಂಡು ಹೋಗ್ತಾರೆ ಅಂತ ಹೇಳಬೇಕಾಗಿತ್ತು. ಏನು ಹೇಳಿ? ನಾನು ಯಜ್ಞ ಮಾಡಿ ಬ್ರಾಹ್ಮಣರಿಗೆ ಕೊಟ್ಟ ವಸ್ತು ಅಂತ ಹೇಳಿ. ಹೌದೇನಪ್ಪ? ಕೃಷ್ಣಾರ್ಪಣ ವಸ್ತು ಅಂತ ನೀವು ಬ್ರಾಹ್ಮಣರಿಗೆ ಯಜ್ಞ ಮಾಡಿ ಕೊಟ್ಟಾದ ಮೇಲೆ
ನಿನ್ನ ಧಣಿತ್ವ ಅಲ್ಲೆಲ್ಲಿ ಬರುತ್ತೆ ಯಾಜಮಾನಿಕೆ? ಅದು ಬ್ರಾಹ್ಮಣನ ಸೊತ್ತು. ಬ್ರಾಹ್ಮಣರ ಸೊತ್ತನ್ನು ನಾನು ಬ್ರಾಹ್ಮಣರಿಗೆ ಕೊಟ್ಟದ್ದು ಅಂತ ಹೇಳಿದೆಯಲ್ಲ, ಅದಕ್ಕೆ ಬಿದ್ದೆ. ಇಂಥ ಸೂಕ್ಷ್ಮಗಳು ನಮ್ಗೆ ಅರ್ಥ ಆಗುತ್ತಾ? ನಂಬರ್ 1, ಇನ್ನು 3 ಜನ ನಡುತ್ತಾ ಇದ್ದಾರೆ. ಎರಡನೇವ್ರು ಯಾರು ಅಂತ ಕೇಳಿದ್ರು, ಅಷ್ಟಕ ಮಹಾರಾಜ ಅಂತ. ಸ್ವಾಮಿ ನಾನೇನು ತಪ್ಪು ಮಾಡಿದ್ದೆ ಅಂತ ಅವರು. ನಾನು ಒಂದಿನ ನಿಮ್ಮ ಅರಮನೆಗೆ ಬಂದಿದ್ದೆ ತಿರುಗೇತ ಪ್ರಕಾರ. ಅವನು ಬ್ರಾಹ್ಮಣ ಬಂದಿದ್ದ, ಬಡವ. ಅವನು ನಿನ್ನ ಹತ್ರ ಕೆಲವು ವಿಷಯಗಳನ್ನು ಮಾತಾಡ್ತಾ, ಇಂಥ ವಸ್ತುಗಳು ನಮ್ಗೆ ಬೇಕು, ಇಂಥ ವಸ್ತುಗಳು ನಮ್ಗೆ ಬೇಕು, ಇಂಥ ವಸ್ತುಗಳು ನಮ್ಗೆ ಬೇಕು ಅಂತ ಪದೇ 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 ಹೇಳ್ತಾ ಇದ್ದ. ಹೌದು, ಹೇಳ್ತಾ ಇದ್ದ. ಆದರೆ ನೀನು ನರಕಕ್ಕೆ ಹೋಗಿ. ಯಾಕೆ? ಬ್ರಾಹ್ಮಣ ಅರ್ತಿಯಾಗಿದ್ದು, ಅಧಿಕಾರಿಯಾಗಿದ್ದು ಬಂದವನು ಅವನು ಯಾಚನೆಗೆ ಬರೋಲ್ಲ, ಭಗವತ್ಪ್ರೇರಕನಾಗಿ ಬರ್ತಾನೆ. ಅರ್ತಿ ಅಧಿಕಾರ ಆಗಿರ್ತಕ್ಕಂಥ ಅವನು ಭಗವಂತನಿಂದ ಪ್ರೇರಿತರಾಗಿ ಬರ್ತಾರೆ. ಈಗ ಪುರಂದರದಾಸರು ಯಾಯವಾರಕ್ಕೆ ಹೋಗ್ತಿದ್ರು, ಬಡತನ ನೀಗ್ಲಿಕ್ಕೋಸ್ಕರ ಯಾಯವಾರಕ್ಕೆ ಹೋಗ್ತಿದ್ರ? ಭಗವಂತನ ಸಂಕೀರ್ತನೆ ಮಾಡ್ಕೊಂಡು ಹೊರಡ್ತಾ ಇದ್ರಷ್ಟೇ. ಯಾಯಿವಾರವ ಮಾಡಿ ವಿಪ್ರರಿಗೆ ಮೃಷ್ಟಾನ್ನ ಪ್ರಿಯದಲ್ಲಿ ತಾನೊಂದು ಕೊಡದ ಲೋಭಿ, ಮಾಯ ಸಂಸಾರದಲ್ಲಿ ಮಮತೆ ಹೆಚ್ಚಾಗಿಟ್ಟು ಗಾಯನವ ಮಾಡಲವ ಹರಿದಾಸನೇ ದಾಸರೆಂದರೆ ಪುರಂದರ ದಾಸರಯ್ಯ. ಚಂದ್ರಿಕಾರಾಯ ಯಾರೋ ದಾಸರು? ದಾಸರೆಂದರೆ ಕನಕದಾಸರಯ್ಯ ಅಂತ ಹೇಳಬೇಕಾಗಿತ್ತು. ಯಾಕೆಂದರೆ ಅವರಿಗಿಂತ ಯಮಾಂಶ ನಾರದಾಂಶ ಅಂದರೆ ತಾರತಮ್ಯದಲ್ಲಿ ಎಲ್ಲಿಗೆಲ್ಲಿ ಕೊಡ್ತಾಯಿತ್ತು. ನಿಜವಾಗಲೂ ಅಂಶ ಉಪಾಸನೆ ಮಾಡುವುದಾದರೆ ದಾಸರೆಂದರೆ ಕನಕದಾಸರಯ್ಯ. ಒಂದೇ ಯೂನಿವರ್ಸಿಟಿ ಜಗಳ. ಅಲ್ಲೂ ಬ್ರಾಹ್ಮಣರು ಪುರಂದರದಾಸರ ಕಡೆಗೆ ಸೈನ್ ಹಾಕಿದ್ರೆ ವಿನ ಚಂದ್ರಿಕಾರಾಯರು ಆಗಲೂ ಶೂದ್ರನ್ನು ತುಳಿದಿದ್ರು. ಇಂಥ ದೊಡ್ಡ ಮಹಾಕವಿಗಳಿದ್ರು, ಅವ್ರನ್ನ ದಾಸರೆಂದರೆ ಕನಕದಾಸರಯ್ಯ ಅಂತ ಹೇಳಲಿಲ್ಲ. ಯೂನಿವರ್ಸಿಟಿ ಇವತ್ತು ಪ್ರಬಂಧ ಇದೆ, ಉತ್ತರ ಕೊಟ್ಟಿರೋ ವ್ಯಕ್ತಿ ಅಂದರೆ ನಾವು ಒಬ್ಬನೇ. ಅದೆಲ್ಲ ನಾವು ಸರ್ಟಿಫಿಕೇಟ್ ಹಾಕ್ಕೊಡೋಲ್ಲ. ನಿಮ್ಗೆ ಗೊತ್ತೇ ಇಲ್ಲ ನಮ್ಮ ಸರ್ಟಿಫಿಕೇಟ್ ಎಲ್ಲೆಲ್ಲಿ. ಕೋರ್ಟ್ಗೆ 21 ಸರ್ಟಿಫಿಕೇಟ್ ಹಾಕಿದ್ದೀನಿ, ಅಲ್ಲೊಂದಿದೆ ಗೌರ್ಮೆಂಟ್ ಸರ್ಟಿಫಿಕೇಟ್. ಯಾಕೆ ಹೇಳಿಲ್ಲ ದಾಸರೆಂದರೆ ಕನಕದಾಸರಯ್ಯ ಅಂತ? ನೀನು ಕನಕದಾಸರ ಯಾಯವಾರ ಮಾಡ್ತಿರ್ಲಿಲ್ವಾ? ಅವರೇನು ಸುಳ್ಗೆ ಮಾಡ್ತಿದ್ದೀರಾ? ಪಾಳೆಗಾರರು ಅಂತೇಳಿ ಕತ್ತಿ ತಗೊಂಡು ಹೊಡಿತಿದ್ದೀರಾ? ಏನು ಮಾಡ್ತಿದ್ರು ಹೇಳಿ ಅಂತ ಪ್ರಶ್ನೆಗಳು ಮಾಡ್ತಾರೆ. ಹಾಗೆಲ್ಲಿ ಯಾಯವಾರ ಅಂದರೆ ಭಗವಂತನ ಸಂಕೀರ್ತನೆಯನ್ನು ಮಾಡಿಕೊಂಡು ಅವ್ರ ಪಾಡಿಗೆ ಅವರು ಹೋಗ್ತಿರ್ತಾರೆ. ಯಾರು ತಂದು ಹಾಕ್ತಾರೆ ಅದನ್ನು ಹಾಕಿಸ್ಕೊತಾರೆ. ಒಂದು ವಿಷಯ. ಎರಡನೇ ವಿಷಯ, ಆ ಯಾಯವಾರದ ವಿಚಾರ ಅನ್ನೋದು ನಮ್ಮ ಬುರ್ಡೆಗೆ ಹೋಗಲ್ಲ. ಒಂದು ಗೋಪಾಳ ಬುಟ್ಟಿ ಅಂತ ಒಂದು ಬುಟ್ಟಿ ತಾಮ್ರದ್ದು, ಅದನ್ನು ನೇತಾಕೋತಾರೆ ನಿಜವಾದ ದಾಸರು. ಆ ಬುಟ್ಟಿನ ಹೊರಡುವಾಗ ಇಟ್ಟು ಮಂಡಲ ಮಾಡಿ ಗೊತ್ತಾಯ್ತಾ, ದ್ವಾದಶನಾಮ ಹಚ್ಚಿ ಷೋಡಶೋಪಚಾರ ಪೂಜೆ ಮಾಡಿ ಗೊತ್ತಾಯ್ತಾ, ಒಂದಿಡೀ ಧಾನ್ಯವನ್ನು ಅಭಿಮಂತ್ರಣ ಮಾಡಿ ಆ ತಪ್ಪಲೆ ಒಳಗೆ ಹಾಕಬೇಕು. ಹಾಕಿದ ಮೇಲೆ ಅದಕ್ಕೆ ಮಂಗಳಾರತಿ ಮಾಡಬೇಕು, ಅದನ್ನು ನೇತಾಕೋಬೇಕು, ಹೊರಡಬೇಕು. ಹೊರಟ ಮೇಲೆ ಏನಾಗುತ್ತೆ ಅಂದರೆ, ಯಾರು ಏನು ಹಾಕ್ತಾರೋ, ಬಡವರು ಶ್ರೀಮಂತರು ಮತ್ತೊಬ್ಬರು ಗೊತ್ತಾಯ್ತಾ ಚಕ್ರವರ್ತಿನೋ, ಎಲ್ಲ ಗೋಪಾಳ ಬುಟ್ಟಿಗೆ ಹಾಕಿಸ್ಕೊಬೇಕು. ಆ ಗೋಪಾಳ ಬುಟ್ಟಿಲಿ ಏನೇನಿದೆ? ಜೋಳ ಇದೆ, ರಾಗಿ ಇದೆ, ಅಕ್ಕಿ ಇದೆ, ನವರತ್ನ ಇದೆ, ಎಲ್ಲ ಇದೆ. ಈಗ ನಾವೇನು ಮಾಡ್ತಾ ಇದ್ದೀವಿ? ಯಾಯವಾರಕ್ಕೆ 5 ಚೀಲ 6 ಚೀಲ ಹಾಕೋತೀವಿ. ಅಕ್ಕಿನ ಈ ಚೀಲಕ್ಕೆ ಹಾಕಿ, ಬೇಳೆನ ಈ ಚೀಲಕ್ಕೆ ಹಾಕಿ, ಬೆಲ್ಲನ ಇದಕ್ಕೆ ಹಾಕಿ, ಕ್ಯಾಶ ಇತ್ಲ ಕಡೆ ಇದೆ ಹಾಕಿ. ನೋಡ್ತಾ ಇಲ್ಲ ಯಾವ್ಯಾವಕ್ಕೆ ಎಷ್ಟು ಚೀಲ ಹಾಕೊಂಡು ಹೋಗ್ತಾ ಇದ್ದೀವಿ. ಆಮೇಲೆ ಎಲ್ಲ ಗಂಟು ಕಟ್ಟಿ ಸ್ಕೂಟ್ರ್ ಮೇಲೆ ಇಟ್ಕೊಂಡು ಜೀ ಅಂತ ಮನೆಗೆ ಬಂದು ಟೀಕ ಅಂತ ತಗೋಬೇಡಿ, ಯಥಾರ್ಥವಾದ ಅಂತ ತಗೊಳ್ಳಿ. ಈ ಗೋಪಾಲ ಬುಟ್ಟಿನ ತೊಗೊಂಡೋಗಿ ತಿರ್ಗಾ ಮನೆಯಲ್ಲಿ ಇಟ್ಟು ಮಂಗಳಾರತಿ ಮಾಡಿ SS ಮೂರ್ತ್ಯಾಚನ ಅಂತ ಹೇಳಬೇಕು, ಯಾಯವಾರದ ಕ್ರಮ. ಅದಾದಮೇಲೆ ಹೆಂಡತಿಗೆ ಕೊಡಬೇಕು. ಇದನ್ನೆಲ್ಲ ಬೇರೆ ಬೇರೆ ಮಾಡಿ ಅಡುಗೆ ಮಾಡು, ಅಷ್ಟೊತ್ತು ನಾನು ಪೂಜೆ ಮಾಡ್ತೀನಿ, ಆಮೇಲೆ ನೈವೇದ್ಯ ವೈಷ್ಣವ ಬಲಿಯರ್ಣ ಅಂದಮೇಲೆ ಬ್ರಾಹ್ಮಣಗಳಿಗೆ ಊಟ, ಅದಾದ ಮೇಲೆ ಯಜ್ಞಾವಶಿಷ್ಟ ಭೋಜನ. ಇದು ದಾಸರ
ದಿನಪ್ರವೃತ್ತಿ. ಇಲ್ಲಿ ದಾಸರೇನೋ ಗೋಪಾಲಗುಟ್ಟೆಗೆ ಮಂಗಾರತಿ ಮಾಡಿದ್ರು, ಎಲ್ಲ ಹಾಕ್ಸಿದ್ರು, ತಂದಿಟ್ಬಿಟ್ರು. ರಾಗಿ ತಂದೀರ್ಯಾ ಭಿಕ್ಷಕ್ಕೆ ರಾಗಿ ತಂದೀರ್ಯಾ. ಏನಮ್ಮ ಅಕ್ಕಿಗೆ ಯಾಕೆ ರಾಗಿ ಹಾಕಿ ಅಂತ ಕೇಳಲಿಲ್ಲ. ಜೋಳ ಪ್ರಧಾನ ಇರೋರು ಜೋಳ ಹಾಕಿದ್ರು, ರಾಗಿ ಪ್ರಧಾನ ಇರೋರು ರಾಗಿ ಹಾಕಿದ್ರು, ಇಷ್ಟು ಹುಣಸೆ ತಂದು ಹಾಕಿದ್ರು ಹುಣಸೆ ಹಣ್ಣು ಹಾಕಿದ್ರು, ಗೋಧಿ ಹಿಟ್ಟು ಹಾಕೋರು ಗೋಧಿ ಹಿಟ್ಟು ಹಾಕಿದ್ರು. ಫ್ಯಾಕ್ಟ್ನ ಹೇಳ್ತಾ ಇರೋದು. ಗೋಧಿ ಹಿಟ್ಟಾದರೆ ಇದಕ್ಕೆ ಹಾಕ್ಬಿಡಮ್ಮ, ನೀನು ತಿಳ್ಕೋಬೇಕು. ದಾಸರು ಮಾತಾಡ್ತಿರಲಿಲ್ಲ. ಪ್ರಹ್ಲಾದರಾಜರಾದಾಗ ಯಾವ ಯಾವ ವಿಕಾರ ಕೊಟ್ಟರು ಕೂಡ ಹೇಗೆ ನಿರ್ವಿಕಾರರಾಗಿದ್ದರು ಅವರಿಗೆ ಉಪದೇಶ ಮಾಡಿದ ಮಹಾತ್ಮರು ಇವರು, ಭಾಗವತರು. ಇವರಿಗೆ ಎಲ್ಲಿ ವಿಕಾರ? ಅವರೇ ನಾರದರು. ನಾರದೋ ವಿಷ್ಣು ಸೇವಾರ್ಥಂ ವಾಯುವಾವೇಶಯಿತೋ ಅಜನಿ ಪುರಂದರ ಇತಿ ಖ್ಯಾತ. ವಾಯುದೇವರ ಆವೇಶದಿಂದ ಬಂದವರು ಇವರು ಕೂಡ. ಅಂಥವರು ಯಾಕೆ ನೀನು ರಾಗಿ ಹಿಟ್ಟು ತಂದು, ಗೋಧಿ ಹಿಟ್ಟು ತಂದು, ಅಕ್ಕಿ ಹಿಟ್ಟು ತಂದು, ನುಚ್ಚು ತಂದು, ಭತ್ತ ಇರೋದು ತಂದು, ರಾಜನ ಮನೆಗೆ ಹೋದ್ರೆ ನವರತ್ನ ಒಂದು ಬೊಕ್ಸ ಹಾಕೊಂಡು, ಅದೆಲ್ಲ ಕಲ್ಲು. ಯಾರು ಬಂದು ಪುರಂದರದಾಸನ ಅಡ್ರೆಸ್ ಏನಂದ್ರೆ ನಮ್ಮ ಥರ ಅಲ್ಲ. ಯಾರ ಮನೆ ಹಿತ್ತಲಲ್ಲಿ ನವರತ್ನಗಳು ಕಸದ ಕುಪ್ಪೆಯಂತೆ ಬಿದ್ದಿರುತ್ತೋ ಅದು ಪುರಂದರದಾಸರ ಮನೆ ಅಂತ. ನಾ ಮಾತಾಡ್ತಿರೋದಲ್ಲ, ಪಾಶ್ಚಿಮಾತ್ಯದ ಒಂದು ವ್ಯಾಖ್ಯಾನ ಮಾಡಿರೋ ಪುಸ್ತಕ ಇಟ್ಕೊಂಡು ಹೇಳ್ತಾರೆ. ಅಷ್ಟು ನವರತ್ನ ವ್ಯಾಪಾರ ಮಾಡ್ತಿರ್ತಕ್ಕಂಥ ಸೀನಪ್ಪ ನವರತ್ನ ತಿಪ್ಪೇಗುಂಡಿ ಒಳಗೆ ಬಿದ್ದಿದೆ ಇವತ್ತು. ಅದು ಪುರಂದರದಾಸರ ಮನೆ. ಇನ್ನು ನಮ್ಗೆ ಆಶ್ಚರ್ಯ ಆದ್ದೇನು ಅಂದರೆ, ಹೆಂಡತಿ ಅವಳು ಕೈ ಮುಗಿಬೇಕಾ, ಪುರಂದರದಾಸರ ಕೈ ಮುಗಿಬೇಕಾ? ಈ ರಾಗಿ ಅಕ್ಕಿನ ಹೆಂಗೆ ಬೇರೆ ಮಾಡಿದ್ಲು, ಜೋಳ ಅಕ್ಕಿನ ಹೆಂಗೆ ಬೇರೆ ಮಾಡಿದ್ಲು, ನವರತ್ನ ಅಕ್ಕಿನ ಹೆಂಗೆ ಬೇರೆ ಮಾಡಿದ್ಲು, ಏನು ಸಿಸ್ಟಮ್ ಇತ್ತು? ತಿಮ್ಮಪ್ಪ ಏನೋ ಒಂದೇ ಆಡ್ಬಿಟ್ಟು ತೆಗೆದುಬಿಡ್ತಾನೆ. ಇವತ್ತು ನೀವು ಎಣ್ಸಕ್ಕೆ ಹೋದರೆ ಅದೊಂದು ದೊಡ್ಡ ಫ್ಯಾಕ್ಟ್ರಿ ಇದ್ದಾಗೆ ತಿಮ್ಮಪ್ಪಂದು. ಇಲ್ಲ, 4 ಆಣೆದು ಒಂದು ಕಡೆ ಬೀಳುತ್ತೆ, 8 ಆಣೆದು ಒಂದು ಕಡೆ ಬೀಳುತ್ತೆ, 1 ರೂಪಾಯಿದು ಒಂದು ಕಡೆ ಬೀಳುತ್ತೆ, 20 ರೂಪಾಯಿನ ಕಾಯಿನ್ ಒಂದು ಕಡೆ ಬೀಳುತ್ತೆ. ಇಲ್ಲ ಒಂದೇ ಆಡ್ಬಿಟ್ರೆ ಲೋಟಲ್ಲೇ ತೆಗೆದುಬಿಡ್ತಾರೆ, ಏಣಿಸ್ತಾರೆ, ಅಂತ ಮಿಷನ್ ಹಾಕ್ತಾರೆ. 28 CC ಕ್ಯಾಮ್ರಾಗಳಿರುತ್ತೆ. ನೀನೇನು ಇರ್ಕೋಂಗಿಲ್ಲ, ಬಿಡೋಂಗಿಲ್ಲ, ನೋಡಿ ಸಂತೋಷ ಪಡ್ಬೇಕು, ಎಷ್ಟೊಂದು ತೊಗೊಂಡು ಹೋಗ್ತಾ ಇದೆಯಪ್ಪ ಅಂತ. ಅದರೊಂದು ಸೈನ್ ಹಾಕಿ ದರ್ಶನ ಮಾಡಿಸ್ತಾರೆ, ಸಂತೋಷ ಪಟ್ಕೊಂಡು ಬಾ. ನಿಮಗೇನು ಗೊತ್ತು, ನಾನು ಒಂದಿನ ಹೋಗಿದ್ದೀನಿ, ಅದಕ್ಕೋಸ್ಕರ ಹೇಳಿ. ಅನುಭವ ಇಲ್ಲೇ ಯಾವುದೂ ಮಾತಾಡೋದು. ತಿಮ್ಮಪ್ಪನ ದರ್ಶನ ಆಗುತ್ತೆ, ಒಂದು ಸೈನ್ ಇರಲಿ, ರೆಕಾರ್ಡು ಅಷ್ಟೇ. ಹಾಗಿಲ್ಲಿ ಹೇಳ್ತಕ್ಕಂಥವ್ರು ಅದನ್ನು ಬೇರೆ ಮಾಡಿ ಅಡುಗೆ ಮಾಡಬೇಕಲ್ಲ. ಪ್ರತಿದಿನ ಯಾವ ಹೆಂಗಸು ಮಾಡ್ತಾಳೆ? ಇವತ್ತು ಸ್ವಲ್ಪ ಎಲ್ಲರೂ ನಾವು ವ್ಯತ್ಯಾಸ ಮಾಡ್ಕೊಂಡು ಹಸಿಮೆಣಸಿಕಾಯಿ, ಹುರುಳಿಕಾಯಿ, ಚೌಳೆಕಾಯಿ ಒಂದೇ ಚೀಲ ತೊಗೊಂಡ್ಬಂದ್ಬಿಟ್ರೇನೆ, ಯಾಕೆ 2 ಬ್ಯಾಗ್ ತೊಗೊಂಡೋಗ್ಬಾರ್ದ? ಇಂಥದ್ದೇ ನಿಮ್ಮಪ್ಪನ ಕೆಲಸ. ಅವ್ರು ಬಯೋಕ್ಕಾಗಲ್ಲ, ಮಕ್ಕಳ ಮೇಲೆ ಹೇಳಿ ನಿಮ್ಮಪ್ಪನ ಕೆಲಸ ಎಲ್ಲ ಇಂಥದ್ದೇ. ಎಲ್ಲ ಒಂದಕ್ಕೆ ಹಾಕೊಂಡ್ಬಂದ್ಬಿಡ್ತಾನೆ. ತಿರ್ಗಿ ನಾ ಎಲ್ಲ ಬೇರೆ ಮಾಡ್ಕೊಳ್ಳೋಕೆ 1/2 ಗಂಟೆ ಆಗುತ್ತೆ. ಅದೇ ಬೇರೆ 3 ಚೀಲ ಒಂದೇ ಕಡೆಗೆ ಹಾಕೊಂಡ್ರೆ ನನಗೆ ಟೈಮ್ ಉಳಿಯಲ್ವಾ? ಇದೇ ನಿಮ್ಮ ಅಪ್ಪನ ಬುದ್ಧಿ. ಇವರು ಶಾಸ್ತ್ರ ಓದಿದಾರಂತೆ ಅಂತ ಬೇರೆ ಎಲ್ಲ ಅನ್ನಿಸ್ಕೊಂಡಾಗಲೇ ಯಾಕೆ ಅಂದರೆ ಅವರಿಗೆ ಸಮಯದ ಅಭಾವ, ಸಮಯ ಪ್ರಜ್ಞೆ ಏನೇನೋ ಇಟ್ಕೊಂಡಿರುತ್ತೆ ಅವ್ರಿಗೆ. ಆದರೆ ಸರಸ್ವತಿ ಬಾಯಿಯ ಕಷ್ಟ. ಒಂದಿನ ನೋಡಿದ್ಲು, 2 ದಿನ ನೋಡಿದ್ಲು, ಈ ಕತೆ ಯಾಕೆ ಕನೆಕ್ಷನ್ ಕೊಡ್ತಿದ್ವಿ ಅನ್ನೋದು ಹೇಳ್ತೀನಿ. ಒಂದಿನ ನೋಡಿದ್ಲು, 2 ದಿನ ನೋಡಿದ್ಲು. ಒಂದಿನ ಏಕಾಂತದಲ್ಲಿ ಸರಸ್ವತಿ ಮಾತಾಡಿದ್ರು, ಸ್ವಾಮಿ ಏನೂ ಅಂದ್ಕೋಬೇಡಿ, ದಿನಾನ ಈ ಥರ ಮಾಡೋದ್ರಿಂದ ತುಂಬ ಕಷ್ಟ ಆಗ್ತಾ ಇದೆ, ಒಂದು ಸ್ವಲ್ಪ ಇದರ ಕಡೆ ದೃಷ್ಟಿ ಕೊಡಿ. ಏನನ್ಬೇಕು ದಾಸರು ಜೀವನವೇ ಅಂಥದ್ದು. ಅವ್ರ ಮನೇಲಿ ಹಸುವಾಗಿ ಹುಟ್ಟಿ, ಅವ್ರ ಮಗನಾಗಿ ಹುಟ್ಟಿ, ಅಂದರೆ ಬಂದವರೇ ತಾನೇ ಜಗನ್ನಾಥ ದಾಸರು, ವಿಜಯದಾಸರು, ಬೇರೆ ಅಲ್ಲ. ಗುಣಗಳನ್ನು ಅಳವಡಿಸ್ಕೊಂಡು ಬಂದಿದ್ದಾರೆ. ಅವರು ಹೇಳಿದ್ರು, ಇಷ್ಟೇನಾ ನಿಮ್ಮ ಪಾತಿವ್ರತ್ಯ? ನೀನು ಹುಟ್ಟಿದ ಏಟಿಗೆ ಅದು ಬೇರೆ ಬೇರೆ ಆಗಬೇಕು. ಆಗ್ತಿಲ್ಲ ಅಂದರೆ ನಿನ್ನಲ್ಲೇನೋ ಸಂಶಯ ಕೂತಿದೆ. ಏನು ಸಂಶಯ ಅಂದರೆ, ಪಾತಿವ್ರತ್ಯ ಅಂದರೆ ಪರಪುರುಷನ ಸಂಪರ್ಕ ಅಂತ ಅರ್ಥ ಮಾಡ್ತೀರ. ಅಲ್ಲಿ ಸಂಶಯ ಇದೆ ನಿಮಗೆ. ಅದು ಏನು ವಿಧವಾದ ಸಂಶಯ? ಕಪ್ಪೆ ಚಿಪ್ಪು ಬೆಳ್ಳಿ ತಗೊಳ್ಳೋದಲ್ಲ ಇಲ್ಲಿ. ಯಾವುದು ಸಂಶಯ? ಗೊತ್ತಾಗಲಿಲ್ಲ ಸ್ವಾಮಿ, ಹುಚ್ಚಿ ಹೋಗಲಿ ಬಿಡು, ಯಾಕೆ ಮಾತು ತಲೆ ಮೇಲೆ ಕೈ ಇಟ್ಟರು. ನಾಳೆಯಿಂದ ನಾನು ಗೋಪಾಲಗುಟ್ಟಿ ಇಟ್ಟೇಟಿಗೆ ನೀನು ನಮಸ್ಕಾರ ಮಾಡು. ಗೋಪಾಲಗುಟ್ಟಿನ ನೀ ಯಾವ ಪದಾರ್ಥಕ್ಕೆ ಸುರ್ಕೋತೀಯೋ ಆ ಪದಾರ್ಥ ಮಾತ್ರ ಬೀಳುತ್ತೆ.
ಗೊತ್ತಾಯ್ತಾ? ಜೋಳ ಬೇಕು ಅಂದ್ರೆ ಜೋಳ ಬೀಳುತ್ತೆ, ರಾಗಿ ಬೇಕು ಅಂದ್ರೆ ರಾಗಿ ಬೀಳುತ್ತೆ. ಅಂಥ ಶಕ್ತಿ ನೀನು ಕೊಟ್ಟಿದ್ದೀನಿ, ನಾಳೆಯಿಂದ ನೀನು ಕಷ್ಟಪಡಬೇಡ ಅಂತ ತಲೆ ಅಂತ ಇಟ್ಟು ಇಂಥ ದಾಸರು. ಅದಕ್ಕೆ ವ್ಯಾಸರಾಯರು ಹೆದರ್ತಿದ್ರು ಪುರಂದರದಾಸರು ನಮ್ಮ ದೇವರನ್ನ ಹೋಗುತ್ತೆ. ಮಂಡೆ ಬೋಳಾದರೇನು ಮನಶುದ್ಧವಿಲ್ಲದ ಬಗೆ ಎಂದು ಒಂದಿನ ಸಭೆಯೊಳಗೆ ಅಲ್ಲಾಡೋದರು ವ್ಯಾಸರಾಯರು. ಏಕಾಂತಕ್ಕೆ ಕರೆದರು ಪುರಂದರದಾಸರು. ದಾಸರೇ, ಇವತ್ತಿನ ದೇವರ ನಾಮ ಭಾಳ ಚೆನ್ನಾಗಿತ್ತು, ಆದರೆ ಒಂದು ಸಂಶಯ ಇದೆ, ಕೇಳಿಲ್ಲ ಅವರು. ಅಯ್ಯೋ ಸ್ವಾಮಿ ಗುರುಗಳೇ ಕೇಳಿ, ನಾನೇನು ಹೇಳಿರಲಿಲ್ಲ. ಅಲ್ಲ, ಮಂಡೆ ಬೋಳಾದರೇನು ಮನಶುದ್ಧವಿಲ್ಲದ ಬಗೆ ಅಂತಾರಲ್ಲ, ಅದನ್ನು ನಾನು ಸೇರಿಸಿ ಹೇಳಿದ್ರ, ನನ್ನ ಬಿಟ್ಟು ಹೇಳಿದ್ರ ಹಿಂಗಿರುತ್ತೆ ಆ ಮಾತನ್ನು. ಎರಡೂ ಸೇರಿ ಇಂದರು ಪುರಂದರದಾಸರು. ಅಂದರೆ ನೀವಾದ್ರೇನು, ಇನ್ನೊಬ್ಬರಾದ್ರೇನು, ಯಾರಾದ್ರೇನು ಅಂದ್ರೇನು, ಸಿದ್ಧಾಂತ ಹಂಗಿರುತ್ತೆ. ಸಿದ್ಧಾಂತಕ್ಕೆ ಹೊರತಾಗಿ ಯಾರೂ ಇರಲ್ಲ. ಸಿದ್ಧಾಂತ ಅನ್ನೋದು ಭಗವಂತನ ಪರಾರೂಢವಾಗೇ ಇರಬೇಕು, ಇಲ್ಲದೆ ಅದು ಸಿದ್ಧಾಂತ ಆಗೋದಿಲ್ಲ. ಯಾಕೆ ಮಾತು ಹೇಳಿದೆ? ಇಷ್ಟು ಸೂಕ್ಷ್ಮ ಜೀವನ ಅವತಾರ ರೂಪದಲ್ಲೂ ನಡೆಸಿರ್ತಕ್ಕಂಥ ನಾರದರು ಮೂಲ ರೂಪದಲ್ಲಿ ಹೇಗಿರ್ತಾರೆ ಅಂಥವ್ರು ಕೇಳ್ತಾರೆ. ಅಷ್ಟಕಾಂದರು, ಏನು ಮಾಡಿದ್ದೆ ಸ್ವಾಮಿ? ನಿಮ್ಮ ಮನೆಗೆ ಬಂದು ಬ್ರಾಹ್ಮಣ ಹೊಗಳ್ಕೊಂಡು ಕೇಳ್ತಾ ಇದ್ದಾನೆ, ಎಲ್ಲ ಸಂಪತ್ತು ಭಗವಂತ ನೀವು ಕೊಟ್ಟಿದ್ದ, ನೀನು ಅರ್ಥ ಮಾಡಿಕೊಂಡು ಅವನು ಬಡವನಾಗಿದ್ದಾನೆ, ಅರ್ಥಿಯಾಗಿದ್ದಾನೆ, ಅಧಿಕಾರಿಯಾಗಿದ್ದಾನೆ, ಅವನಿಗೆ ಪೂರ್ಣ ಮಾಡಿ ಕಳಿಸ್ಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿಲ್ಲ, ವಿದ್ಯೆ ನಡ್ಕೊಂಡು. ಭಾಳ ಚೆನ್ನಾಗಿ ಹೇಳಿದ್ರಿ ಸ್ವಾಮಿಗಳೇ. ಯಾರ್ದಾರು ಮನೆಗೆ ಬಂದು ನಿಮ್ಮ ಮನೆ ಟಿ ವಿ ಚೆನ್ನಾಗಿದೆ, ನಿಮ್ಮ ಮನೆ ಟಿ ವಿ ಚೆನ್ನಾಗಿದೆ ಅಂದರೆ ಟಿ ವಿ ಕೊಟ್ಕೊಡಕ್ಕಾಗತ್ತಾ? ವ್ಯಂಗ್ಯ, ಹಾಸ್ಯ, ಕುಚೋದ್ಯ ಆಗುತ್ತಾದ್ರಿಂದ ಸಿದ್ಧಾಂತದ ತತ್ವಗಳನ್ನು ಹೇಳಲಿಕ್ಕೆ ಆಗಲ್ಲ. ಅದಕ್ಕೆ ದಾಸರು ಹೇಳ್ತಾರೆ, ಭಾರತೀಶ ಶೌರಿ ದಾಸ ನಿನ್ನ ಶ್ರೀಪಾದ ವಾರಿಜಾವೇ ಗತಿಯೋ ಎನಗೆ ಭೂರಿ ಪ್ರಮೋದ. ಭಾರತೀಶ ಶೌರಿ ದಾಸ, ಏನ್ ಮಾಡ್ತೀನಿ ಜ್ಞಾನ? ಮೀಸಲಾಗಿ ಉಳಿಸುವೆ ನಿನ್ನ ದಾಸರಿಗೆ. ಮೀಸಲಾಗಿ ದಾಸರು ಕೊಡ್ತಾರೆ, ಎಲ್ರಿಗೂ ಕೊಡೋದಿಲ್ಲ. ಭಗವಂತನ ಜ್ಞಾನ ಅನ್ನೋದು ಯಥಾರ್ಥಕಾರಕವಾದ ಜ್ಞಾನ. ಒಂದು ನಿಮಿಷ ಇದ್ದಾಗಿರುತ್ತೆ, ಉದುರೋಗುತ್ತೆ. ಅದು ಪರ್ಮನೆಂಟ್ ಆಗಿರಬೇಕು ಅಂದರೆ ಮೀಸಲಾಗಿ ಮಾಡೋದು ಅಂದ್ರೆ ಏನು? ಮೀಸಲ ಮಾಡಿ ಅಂದರೆ ಏನರ್ಥ? ಅರ್ಥ ತಗೊಳ್ಳಿ. ಮೀಸಲಾಗಿ ಅಂದರೆ ಮೀಸಲಾತಿ ಅಂತ ತಗೊಳ್ಳಿ. ಅದು ಹೇಳಿದ್ರೆ ಬೇಗ ಅರ್ಥ ಆಗೋಗುತ್ತೆ. ಮೀಸಲಾತಿ ರಿಸರ್ವ್ ಕ್ಯಾಂಡಿಡೇಟ್ಸ್ ಅವರು ಕೊಡಲೇಬೇಕು, 30% ಬಂದರೂ ಕೊಡಬೇಕು, ಬರದೇ ಇದ್ದರೆ ನಂಬರ್ ಹಾಕಿ ಕೊಡಬೇಕು ಅಂತ. ಅಲ್ಲ, ತೊಗೊಂಡಿಲ್ವಲ್ಲ ಒಂದು ನಂಬರು ಅಂದರೆ ಹಾಕ್ಬೇಕ್ರಿ ನೀವು ನಂಬರು. ಫೇಲ್ ಹೆಂಗೆ ಮಾಡಿಸಿದ್ರಿ? ಅದಕ್ಕೆ ನಾವು ಓದೋ ಕಾಲಕ್ಕೆ ಇಲ್ಲೇ ಇರಲಿಲ್ಲ ನೋಡಿ. ಈಗೆಲ್ಲ SSLC ತನಕ ಏನು ಯಾರೂ ಫೇಲೇ ಇಲ್ಲ. ನಮಗೆ ನೋಡಿ ಚಾಯ್ಸ್ ಕೊಡೋರು, 30 ನಂಬರ್ ಬರೋಕ್ಕೆ ಪ್ರಾಣ ಹೋಗೋದು. ಮನೇಲಿ ಹೊಡೆದು ಮನೇಲಿ ಲೈಟ್ ಇರ್ತೀಯೇ ಇಲ್ಲ, ಅರಮನೆ ಸರ್ಕಲ್ಗೆ ಹೋಗ್ಬೇಕು, ಆ ಸರ್ಕಲ್ ದೀಪದಲ್ಲಿ ಓದ್ಕೊಂಡ್ಬರ್ಬೇಕು. ಟೆನ್ಷನ್ ಆಗ್ತದೆ, ಭಯ. ನಮ್ಮ ಓದಿ ಹೀಗೆ. ಇವತ್ತು ಓದಿ ಏನು ಟೇಬಲ್ ಲ್ಯಾಂಪ್ ಇಲ್ಲ, ಟೇಬಲ್ ಏನು ಫೆಸಿಲಿಟೀಸು, ಇಷ್ಟೆಲ್ಲ ಕೊಟ್ಟರು ನಾವು ತೊಗೊಳ್ಳಲ್ಲ. 99.9999. ಹಾಗೆ ಸಂಬಳನೂ ತೊಗೋತಾರಲ್ಲ, 2 ಲಕ್ಷ 3 ಲಕ್ಷ ಆಗಿತ್ತೆ. ಅಷ್ಟೊಂದು ಸಂಬಳ. ಆ ಸಂಬಳಕ್ಕೆ ಸ್ಟೆನೋ ಆಗಿ ಸೇರಿದೆ ಫಸ್ಟು. ಬರೀ ನಾನು ವೇದಾಂತ ಓದಕ್ಕೆ ಬಂದವನಲ್ಲ, ಸೀನಿಯರ್ ಟೈಪರ್ಟಿಗೆ ಆ್ಯಂಡ್ ಶಾರ್ಟ್ ಹ್ಯಾಂಡ್ ಮಾಡಿ ಸ್ಟೆನೋ ಆದ ಯುನೈಟೆಡ್ ಇಂಡಿಯಾದಲ್ಲಿ. ನಮ್ಮ ಅಣ್ಣ ಡಿವಿಷನಲ್ ಮ್ಯಾನೇಜರ್ ರಿಟೈರ್ಡ್ ಆದ. ನಾನು ಕೆಲಸ ಬಿಟ್ಬಿಟ್ಟು ಹೋಗಿ ಪುರಾಣ ಓದಕ್ಕೆ ಬಂದು ಮನೆ ಬಾರ ಎಲ್ಲರೂ ಬೈಯೋರು ಅಂತ ಕೆಲಸ ಬಿಟ್ಬಿಟ್ರಿ. ಯಾಕೆ ಹೇಳ್ತಾ ಇದ್ದೀನಿ? ಅವಸ್ಥೆ ಕೊಟ್ಟು ನೋಡ್ತಾನೆ, ಕಿತ್ಕೊಂಡು ನೋಡ್ತಾನೆ. ಹಾಗೆ ನೀನು ಬ್ರಾಹ್ಮಣನ ಅಂತರಂಗವನ್ನು ಅರ್ಥ ಮಾಡ್ಕೊಂಡಿಲ್ಲ. ಭಗವತ್ ಪ್ರೇರಿತನಾಗಿ ಬಂದಂಥ ಭಗವದ್ಭಕ್ತರ ಸೇವಾ ನೀವು ಮಾಡಲಿಲ್ಲ. ಪಶ್ಚಾತ್ತಾಪಗಳು ಇಲ್ಲಿರೋರಿದ್ರು. ಪ್ರತಾರ್ಧನ ಮಹಾರಾಜ ನೀನು ನರ್ಕಕ್ಕೆ ಹೋಗ್ತೀನಿ ರಥ ಹೊಡಿತಾ ಇದ್ದ. ಸ್ವಾಮಿ ನಾನೇನಂತ ತಪ್ಪು ಮಾಡಿದ್ದೀನಿ? ಏನಿಲ್ಲ, ನಾನೊಂದಿನ ನಿನ್ನ ಅರಮನೆಗೆ ಬಂದಿದ್ದೆ, ಹೀಗೆ ರಥ ತೊಗೊಂಡು ಹೊರಟಿದ್ದಿ, ಕಾರ್ ತೊಗೊಂಡು ಹೊರಟಾಗೆ ನನ್ನ ರಥಕ್ಕೆ ಹತ್ತಿಸ್ಕೊಂಡು ಹೋದಿ, ಎಲ್ಲಿ ಬಿಡಬೇಕು ಅಲ್ಲಿ ಬಿಡ್ತೀನಿ ಅಂತ. ದಾರಿಲಿ ಹೋಗ್ತಾ ಇದ್ದೀವಿ, 5-6 ಜನ ಬ್ರಾಹ್ಮಣರು ಬಂದರು, ಕೈ ಮುಗಿತಾರೆ, ಕಣ್ಣಲ್ಲಿ ನೀರು ಬಂದಿದೆ, ಮೈಯೆಲ್ಲ ನಡುಗ್ತಾ ಇದೆ, ಸಾಷ್ಟಾಂಗ ನಮಸ್ಕಾರ ಮಾಡಿದರು. ರಥ ನಿಲ್ಲಿಸಿ, ಏನು ಸ್ವಾಮಿ ಬ್ರಾಹ್ಮಣರಿಗೆ ಏನು ದುಃಖ ಆಗಿದೆ ಹೇಳಿ, ನಾನು ನಿವೃತ್ತಿ ಮಾಡ್ತೇನೆ ಇಲ್ಲಿ. ತುಂಬ ಸಂತೋಷ ಆಯಿತು ನನಗೆ. ಆಗ ಬ್ರಾಹ್ಮಣರು ಹೇಳಿದರು, 12 ವರ್ಷದಿಂದ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ದುರ್ಭಿಕ್ಷ ಬಂದುಬಿಟ್ಟಿದೆ. ಯಾರೋ ಜ್ಞಾನಿಗಳು ಬಂದಿದ್ದರು, ಅವರು ಹೇಳಿದರು,
ಪ್ರತಾರ್ಧನ ಮಹಾರಾಜ ರಥಕ್ಕೆ ಕಟ್ಟಿರ್ತಕ್ಕಂಥ ಕುದುರೆಯನ್ನು ತಂದು ನಿನ್ನ ರಾಜ್ಯಕ್ಕೆ ತಗೊಂಬಂದ್ರೆ ಇಮಿಡಿಯೇಟ್ ಆಗಿ ಸುಭಿಕ್ಷ ಆಗಿಬಿಡುತ್ತೆ ಅಂತ. ಅಂದರೆ ಪ್ರತಾರ್ಧನ ಮಹಾರಾಜನ ರಥದ ಕುದುರೆಯ ಮಹಿಮೆ ಆ ರಾಜ ಹೇಗಿರ್ಬೋದು. ಆದ್ದರಿಂದ ನಾವು ಸೀದಾ ನಮ್ಮ ರಾಜ್ಯದಿಂದ ನಡ್ಕೊಂಡು ಬಂದು ಕುದುರೆಯನ್ನು ಕೇಳೋಕ್ಕೋಸ್ಕರ ಬಂದಿದ್ದೀವಿ. ಆ ಕುದುರೆಯನ್ನು ನೀ ದಾನ ಕೊಡಬೇಕು ಅಂತ ಹೇಳಿ ಸಂತೋಷ ಅಂದಿ. ಕುದುರೆ ಬಿಚ್ಚಿದಿ, ಕುದುರೆಯನ್ನು ದಾನ ಕೊಟ್ಟು ತುಂಬ ಆನಂದ ಭಾಷಣವನ್ನು ಮಾಡಿ ಭಗವಂತ ಪ್ರೀತನಾದ ಅಂತ ಹೇಳಿದಿ. ಅಷ್ಟೇ ಅಲ್ಲ, ಕುದುರೆ ಬಿಚ್ಚಿದ ಮೇಲೆ ಆ ಮಗನ ನೀನೇ ಹೊತ್ಕೊಂಡು ನನ್ನನ್ನು ರಥದಲ್ಲಿ ಕರ್ಕೊಂಡು ಹೋಗಿ. ಆದರೆ ದಾರಿಲಿ ಹೋಗೋ ಕಾಲಕ್ಕೂ ಒಂದು ಮಾತು ಹೇಳಿ, ಆದ್ದರಿಂದ ನಡ್ಕೊಂಡು ಹೋಗ್ತೀವಿ. ಏನು ಮಾತು ಹೇಳಿ ಗೊತ್ತಾ ಅಂದರೆ, ಮತ್ತೆ ನಾರದ್ರೆ ಈ ಬ್ರಾಹ್ಮಣರದೆಲ್ಲ ಸರಿ, ಆದರೆ ವಿವೇಕ ಕಳ್ಕೊಂಡ್ಬಿಡ್ತಾರೆ ಬ್ರಾಹ್ಮಣರು ಅಂತ ನನಗೆ ಅನಿಸುತ್ತೆ. ಯಾಕಪ್ಪ ಅಂತ ಕೇಳಿದ್ರೆ, ಯಾವ ವಸ್ತುವನ್ನು ಯಾವ ಕಾಲದಲ್ಲಿ ಹೇಗೆ ಕೇಳಬೇಕು ಅನ್ನೋ ವಿವೇಕ ಇಲ್ಲ ಬ್ರಾಹ್ಮಣರಿಗೆ. ಯಾಕೆಂದರೆ ನಾನು ರಥಕ್ಕೆ ಕುದುರೆ ಕಟ್ಟಿದ್ದೀನಿ, ರಥದ ಕುದುರೆ ಅಂತ ಅವರೇ ಮೆನ್ಷನ್ ಮಾಡಿದ್ದಾರೆ. ಬೇರೆ ಕುದುರೆ ಆದರೆ ಅರಮನೆಯಲ್ಲಿದೆಯಪ್ಪ ಕೊಡ್ತೀನಿ ಬಾ ಅಂತ ಹೇಳ್ಬೋದಾಗಿತ್ತು. ರಥದ ಕುದುರೆ ಅಂದರೆ ಈ ಕಟ್ಟಿರೋ ಕುದುರೆನೇ. ಆದರೆ ನಿಮ್ಮನ್ನು ಕೂಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ, ನಾನು ಒಬ್ಬನೇ ಹೋಗ್ತಾ ಇಲ್ಲ. ಈಗ ನಿಮ್ಮನ್ನು ಕೆಳಗಿಳಿರಿ ಅಂದರೆ ಒಂದು ಪಾಪ, ಇದು ದಾನ ಕೊಡದೆ ಹೋದರೆ ಒಂದು ಪಾಪ. ಈಗೆಲ್ಲ ಯೋಚನೆ ಮಾಡಿ ನಾನು ಒಂದು ತೀರ್ಮಾನಕ್ಕೆ ಬಂದಿದ್ದೀನಿ, ಬ್ರಾಹ್ಮಣರಿಗೆ ವಿವೇಕ ಇಲ್ಲ. ಈ ಕಾಲದಲ್ಲ ಕೇಳೋದು ಕುದುರೆಯನ್ನು ಬಂದು ಇದ್ದಿ ಹಳ್ಳಿಕ್ಕೆ ಎಷ್ಟು ಸೂಕ್ಷ್ಮ ಕೊಟ್ಬಿಟ್ರು ಅವನೇನು. ಶಿಬೆ ಇನ್ನು 4 ನೀವು ಸ್ವಾಮಿ ನಮ್ಮದೇ ಒಂದು ಕೈ ಮೂಲ, ಶಿಬೆ ನಿಂದ ನಾವು ವರ್ಣನೆ ಮಾಡೋಕ್ಕೆ ನಮ್ಗೆ ಯೋಗ್ಯನೇ ಇಲ್ಲ ಅಂತ ಅರುದು. ಅಯ್ಯಯ್ಯೋ ಅಂಥದ್ದೇನು ಮಾಡಿದ್ದೀನಿ ಸ್ವಾಮಿ ಅಂತ. ನಾನೊಂದು ದಿನ ನಿನ್ನ ಅರಮನೆಗೆ ಬಂದಿದ್ದೆ, ಭಗವಂತ ನಿನ್ನ ಪರೀಕ್ಷೆ ಮಾಡೋಕ್ಕೋಸ್ಕರ ವೃದ್ಧ ಬ್ರಾಹ್ಮಣ ರೂಪದಿಂದ ಬಂದಿದ್ದ. ಶಿಬೆ ಅನೇಕ ದೇಶಗಳನ್ನು ಸುತ್ತಕೊಂಡು ಬಂದಿದ್ದೇನೆ, ನನ್ನೊಂದು ಆಸೆ ಇದೆ, ಯಾರೂ ಪೂರ್ಣ ಮಾಡಿಲ್ಲ, ನೀವು ಮಾಡ್ತೀಯನೆಯ ಆಗೋ ಸ್ವಾಮಿ. ಆದರೆ ಯಾರಿಗೂ ಹೇಳಿಕೊಡುದು ಹೇಳಲ್ಲ ಸ್ವಾಮಿ. ಏನು ಅಂತ ಆಸೆ ಇಲ್ಲ, ಏಕಾಂತಕ್ಕೆ ಕರ್ಕೊಂಡು ಹೋಗೋದು. ಯಾಕೋ ತುಂಬ ದಿನದಿಂದ ಒಂದು ಆಸೆ ಇದೆ ನನಗೆ, ನರಮಾಂಸ ತಿನ್ನಬೇಕು ಅಂತ ಆಸೆ. ಮೊದಲನೇ ವಿಕಾರ ಅಲ್ಲ ಬ್ರಾಹ್ಮಣ ಅನ್ಬೇಕಾಗಿತ್ತಲ್ವ ರಾಜ. ಆಗ್ಬೋದು ಸ್ವಾಮಿ. ಬಾಯಲ್ಲಿ ಶಿಬೆ ನರಮಾಂಸ ಅನ್ನೋದು ಯಾವುದೋ ಕೇರಾಪುಪ್ಪ ತಂದಲ್ಲ, ಒಳ್ಳೆ ವೇದ ವಿದ್ವಾಂಸ ಘನಪಾಠಿ ಆಗಿರಬೇಕು, ವೇದದ ಸಿದ್ಧಿಯನ್ನು ಹೊಂದಿರಬೇಕು. ಅವನ ಮಾಂಸ ತಿನ್ನೋದು, ಅವನ್ನ ತಂದು ಕೊಡೋದಲ್ಲ ನರಮಾಂಸ. ಆಗ್ಬೋದು ಸ್ವಾಮಿ. ನಾಳೆ ಆಗ್ಬೋದಾ? ಆಗ್ಬೋದು. ಗಣಪತಿ ತರ್ತೀಯ? ಗಣಪತಿ ಶಿಬೆ ವಾಪಸ್ ಬೇಡ. ಯಾಕೆ ಗೊತ್ತಾ, ಆ ಗಣಪತಿನ ಕೊಂದುಬಿಟ್ರೆ ಅವ್ನಿಗೆ ಹೆಂಡತಿ ಮಕ್ಕಳು ಇರ್ತಾರೆ, ಅವ್ರಿಗೆ ಅನ್ಯಾಯ ಮಾಡೋದಂಗಾಗುತ್ತೆ ಅಲ್ವಾ, ದುಃಖ ಕೊಟ್ಟಂಗಾಗುತ್ತೆ ಅಲ್ವಾ. ಅದರಿಂದ ಬೇಡ ಬೇಕು. ಹಾಗಾದರೆ ಇನ್ನೇನು ನರಮಾಂಸ ನೀವು ಹೇಳಿ, ಅವನಿಗೆ ಹೆಂಡತಿ ಮಕ್ಕಳು ಇರಬಾರ್ದು. ಆಯಿತು ಸ್ವಾಮಿ. ಹೆಂಡತಿ ಮಕ್ಕಳು ಇಲ್ಲದೆ ಇದ್ದನ್ನು ನೋಡ್ದ ಸ್ವಾಮಿ. ಅವನು ಸಾಯುವಾಗ ಈ ರಾಜನ ಕೈಗೆ ಸಿಕ್ಕಾಕೊಂಡ್ಬಿಟ್ಟು, ನಾನು ಈ ಬ್ರಾಹ್ಮಣರಿಗೆ ತುತ್ತಾಗೋಕ್ಕೋಸ್ಕರ ರಾಜ ತನ್ನ ಮಾಕನ್ನು ಉಳಿಸ್ಕೊಡೋಕ್ಕೋಸ್ಕರ ನನ್ನನ್ನು ಬಲಿ ಕೊಡ್ತಾ ಇದ್ದಾನೆ ಅಂತ ಅವನು ದುಃಖ ಪಟ್ಕೊಂಡು ಸತ್ತೋದ್ರೆ ಆ ಮಾಂಸ ತಿನ್ನ ಆಗ್ಬೋದು ಸ್ವಾಮಿ. ಘನಪಾಠಿಯಾಗಿರಬೇಕು, ದುಃಖ ಪಡಬಾರ್ದು, ಸಂತೋಷ ಸಮರ್ಪಣೆ ಮಾಡೋದು ತರಿಸ್ತೀನಿ. ಯಾರು ತಂದಿ? ನನ್ನ ಮಗ ಸ್ವಾಮಿ ಘನಪಾಠಿಯಾಗಿದ್ದಾನೆ, ಧರ್ಮಶಾಸ್ತ್ರಜ್ಞನಾಗಿದ್ದಾನೆ, ಸಂತೋಷವಾಗಿ ಅಪ್ಪನ ಸೇವೆಯನ್ನು ಮಾಡ್ತಾನೆ, ಗೊತ್ತಾಯ್ತಾ? ಸಂತೋಷವಾಗಿ ಅವನ ಮಾಂಸವನ್ನು ನಿಮಗೆ ಸಮರ್ಪಣೆ ಮಾಡ್ತಾನೆ. ಆಗ್ಬೋದಲ್ಲ. ಶಿಬೆ ನಾನು ನಿಯಮ ಇಟ್ಕೊಂಡಿದ್ದೀನಿ, ನಾನು ಒಬ್ಬನೇ ತಿನ್ನಲ್ಲ, ಇನ್ನೊಬ್ಬರ ಜೊತೆ ಊಟ ಕೂತ್ಕೊಂಡೇ ನಾವು ಊಟ ಮಾಡೋದು. ಇನ್ನೊಂದು ಸಂಪ್ರದಾಯ, ದೇವರ ನೈವೇದ್ಯ ಅಂದರೆ ಒಬ್ಬ ಬ್ರಾಹ್ಮಣನಿಗೆ ಬಳಸಿ ತೀರ್ಥ ಹಾಕಿ ಮಂಗಳಾರತಿ ಮಾಡಿ ಎಸ್ ಮೂರ್ತಿ ಆಚೆ ಹೇಳಿ ದೇವರಿಗೆ ಕಟ್ಟಿ. ಹಿಂದಿನ ಸಂಪ್ರದಾಯ ಅಗ್ರಹಾರದ ಪ್ರತಿ ಮನೆಯಲ್ಲಿ ನಿತ್ಯ. ಈ ಅರ್ಥದಲ್ಲಿ ಒಬ್ಬ ಬ್ರಹ್ಮಚಾರಿಗಾರು ಅಂತೂ ತನ್ನ ಇರಲಿ ಅಂತ ವಾರದ ಮನೆಗಳು ಅಂತ ಬಡ ವಿದ್ಯಾರ್ಥಿಗಳಿಗೆ ಭಾನುವಾರ ಸೋಮವಾರ ಅಂತ ಒಬ್ಬೊಬ್ಬರಿಗೆ ಒಂದೊಂದು ವಾರ ಕೊಟ್ಟು ಅವನಿಗೂ ನೈವೇದ್ಯ ಮಾಡಿ ತೀರ್ಥ ಕೊಟ್ಟು ಅನ್ನ ಹಾಕ್ತಾನೆ. ನಾನು ವಾರದನ್ನಕ್ಕೆ ಹೋಗಿದ್ದೇನೆ ಅಗ್ರಹಾರದಲ್ಲಿ. ಅಂದರೆ
ಆ ಅನ್ನ ತಿಂದರೂ ಕೂಡ ಜ್ಞಾನ ಬಂದ್ಬಿಡುತ್ತೆ. ಯಾಕೆಂದ್ರೆ ಅಷ್ಟು ಶುದ್ಧವಾದ ಅನ್ನ. ಹಾಗೆ ಇಲ್ಲಿ ಹೇಳ್ತಾ ಇದ್ದಾನೆ. ಅದರಿಂದ ನಾನೊಬ್ಬರ ಜೊತೆ ಕೂತ್ಕೊಂಡು ತಿಂದ ಅಭ್ಯಾಸ, ಒಬ್ಬನೇ ಊಟ ಕೂಡ ಆಗ್ಬೋದು. ಏನು ಮಾಡೋಣ, ನಿನ್ನ ಮಗನ ಮಾಂಸ ನೀನು ಕೊಟ್ಬಿಟ್ರೆ ನನ್ನ ಜೊತೆಗೆ ಯಾರನ್ನು ಕರಿತಿ? ಇನ್ಯಾವುದಾದ್ರು ಬ್ರಾಹ್ಮಣ ಕರೆದ್ರೆ ಅವನಿಗೆ ನಾನು ನರಮಾಂಸ ತಿಂತಾ ಇದ್ದೀನಿ ಅನ್ನೋ ವಿಷಯ ಗೊತ್ತಾದರೆ ಅವನು ಯಾಕೆ ಒಪ್ಕೋತಾನೆ? ರಾಜಾಜ್ಞೆ ಅಂದರೆ ಬಲಾತ್ಕಾರವಾಗಿ ಬರ್ತಾನೆ, ಪ್ರಾಣ ಬಿಟ್ಕೊಂಡು ಬರ್ಬೇಕಲ್ಲಪ್ಪ ಶಿವನೇ ಅಂತ. ಅದು ಬೇಡ ಮಾಂಸ. ಆಯಿತು ಸ್ವಾಮಿ, ಯಾರಂತತಿ? ನಾನೇ ಸ್ವಾಮಿ. ಅಲ್ಲ, ಹೆಂಡತಿ ಮಕ್ಕಳು ನಿಮ್ಮ ಎದುರಿಗೆ ನಾನು ಅವ್ರನ್ನ ತಂದಿಡ್ತೀನಿ, ನೀವು ಪರೀಕ್ಷೆ ಮಾಡಿ, ಹೆಂಡತಿನ ಮಾಡಿ, ಮಗನ ಮಾಡಿ, ಪ್ರಜೆಗಳನ್ನು ಮಾಡಿ, ಯಾರೂ ವಿಕಾರ ಪಟ್ಕೊಳ್ಳೋಲ್ಲ ನನ್ನ ಬಗ್ಗೆ. ನಾನು ಸಮರ್ಪಣೆ ಮಾಡ್ತೀನಿ, ನಾನು ಸಂತೋಷವಾಗಿ ಮಾಡ್ತೇನೆ. ನಮ್ಮ ಕಲ್ಯಾಣದದ್ದೇ ಭಗವದ್ದತ್ತವಾಗಿ ನೀವು ಬಂದಿರತಕ್ಕಂಥ ಬ್ರಾಹ್ಮಣ, ಗೊತ್ತಾಯ್ತಾ? ಎಂದಿಗೂ ವಿಪ್ರರ ವಾಕ್ಯವನ್ನು ನಾವು ಹಗುರವಾಗಿ ತಗೊಳ್ಳೋದಿಲ್ಲ. ನಮ್ಮ ವಂಶವೇ ಅಂತ ಶಿಬೆ ಆಗಲ್ಲ. ಯಾಕೆ? ನೀನೇನೋ ಕೊಡ್ಬೋದು, ಬೇರೆಯವರು ಕೂತ್ಕೋಬೋದು, ಗೊತ್ತಾಯ್ತೇನೋ. ಆದರೆ ನೋಡಿ ಜನ ಏನಂತಾರೆ, ಆಗಲ್ಲ. ಇಲ್ಲ, ನೋಡಿದ ಜನನೂ ಒಂದೇ ಇದ್ದಾಗೆ ಸಾರ್ವಜನಿಕದ ಪ್ರಜೆ ಎದುರಿಗೇನೆ ಈ ಕೆಲಸ ಮಾಡ್ತೇನೆ. ನಿಮ್ಮ ಇಚ್ಛೆಯನ್ನು ಮತ್ತೆ ಪೂರ್ಣ ಮಾಡೋದೇ ನನ್ನ ಉದ್ದೇಶ. ನೀವು ಅನುಗ್ರಹ ಮಾಡಬೇಕು. ನೀವು ದೊಡ್ಡ ಮನಸ್ಸು ಮಾಡಿ ಅನುಗ್ರಹ ಮಾಡಿದರೆ ಇಂಥ ಒಂದು ಧರ್ಮ ಕಾರ್ಯ, ಇಂಥ ಒಂದು ಬಲಿದಾನ, ಇಂಥ ಒಂದು ಭಕ್ತಿಗೆ ಕಾರಣವಾದಂಥ ಸಾಕ್ಷಾತ್ ಭಗವಂತನ ಅನುಗ್ರಹ ಆಗತಕ್ಕಂಥ ಅವಕಾಶ ದೇವರು ಕೊಟ್ಟಿದ್ದಾನೆ. ನೀವು ಅನುಗ್ರಹ ಮಾಡಬೇಕು. ಆಯ್ತಪ್ಪ, ನಾಳೆ ಬರ್ತೀನಿ, ನಿನ್ನ ಮಗಂದೇ ಮಾಡು. ಬರ್ತೀನಿ. ಸರಿ, ಮಗನ ಬಂದ, ಸೀಳ್ದ, ಕೂತಿದ್ದಾನೆ. ನೀನೇ ಕೂತ್ಕೊಬಿಟ್ಟೆ. ಮಗನ ಮಾಂಸ ಅಪ್ಪ ತಿಂದು ಕೊನೆ ಲಾಸ್ಟ್ ವಿಚಾರ, ನೀನೇ ಕೂಡೋದು ನಮ್ಮ ಜೊತೆ, ಆಯ್ತಾ? ಆಗ್ಬೋದು. ಮಗನ ಸೀಳ್ದ, ಮಾಂಸ ತೆಗೆದ, ಮಾಡ್ದ, ಹೇಗೆ ಮಾಡ್ದ, ಏನು ಮಾಡ್ದ ಅದೆಲ್ಲ ಕೇಳಬೇಡಿ. ಇಲ್ಲಿ ಬಡಿಸಿದ್ದಾರೆ, ಇಬ್ಬರಿಗೂ ಬಡಿಸಿದ್ದಾರೆ. ರಾಜ ಬಂದ, ಕೂತ, ಪ್ರಜೆಗಳೆಲ್ಲ ಇದ್ದಾರೆ. ಸಾರ್ವಜನಿಕವಾಗಿ ಪ್ರಶಂಸನೆ ಹಾಕಬೇಕು, ಹಾಕದ. ನೇನು ತಗೋಬೇಕು, ನೀ ತೊಗೊಂಡ್ಮೇಲೆ ನಾನು ತಗೋತೀನಿ. ತಗೊಳಕ್ಕೆ ಹೊರಟ ಹೇಳಿಬಿಟ್ಟ ಕೈ. ಶಿವೇ, ಇಂಥ ಒಂದು ಭಕ್ತಿಯ ತ್ಯಾಗ, ಇಂಥ ಒಂದು ಭಕ್ತಿಯ ಸ್ವರೂಪ, ಇಂಥ ಒಂದು ಸಮರ್ಪಣಾ ಮನೋಭಾವ, ಇಂಥ ಒಂದು ರೀತಿಯ ಭಗವದ ಸ್ಥಿರವಾದ ಬುದ್ಧಿ, ಎಷ್ಟು ನಾನು ನಿಮಗೆ ವಿಕಾರೋತ್ಪತ್ತಿಯನ್ನು ಮಾಡಿದರೂ ಕೂಡ ಆ ವಿಕಾರಕ್ಕೆ ಒಳಗಾಗದೆ ಈ ಕಾರ್ಯವನ್ನು ಮಾಡ್ತಾ ಇದ್ದೀನಿ. ಆದ್ದರಿಂದ ನಾನೇ ಪರಬ್ರಹ್ಮ ದರ್ಶನ ಕೊಟ್ಟು ಅನುಗ್ರಹ ಮಾಡ್ತಾ ಇದ್ದೀನಿ. ಯಾವ ಕರೀತಿಯೋ ಆವಾಗ ನೀನು ದರ್ಶನ. ಎಂಥ ತ್ಯಾಗನೇ ಅನ್ನೋದು ಭಕ್ತಿ ಭಾರತದಲ್ಲಿ ಅಂದರೆ ಭಗವಂತನೇ ಪರೀಕ್ಷೆ ಮಾಡೋಕ್ಕೆ ಶುರು ಮಾಡಿಬಿಟ್ಟ ಅಂದರೆ ಹೆಜ್ಜೆಗೆ ಅಲ್ಲಿ ಪಾಸಾಗಬೇಕು. ಆದ್ದರಿಂದ ಜ್ಞಾನ ಎಷ್ಟು ಸೂಕ್ಷ್ಮ ಹೋಗುತ್ತೆ ಅಂದರೆ ಅದಕ್ಕೇ ಹಿಂದಿನ ಪಂಕ್ತಿ ತಗೊಳ್ಳಿ. ಯಾವುದಾದ್ರು ಹಿಂದಿನ ಪಂಕ್ತಿ? ಗುಣರಹಿತಂ ಕಾಮನಾರಹಿತಂ ಪ್ರತಿಕ್ಷಣ ವರ್ಧಮಾನ ವಿಚ್ಛಿನ್ನ ಸೂಕ್ಷ್ಮತರ ಅನುಭವ ರೂಪ. ಇದಿಷ್ಟು ಈ ಕಥೆಯಲ್ಲಿ ಹೇಳುತ್ತಾರೆ. ಅದಕ್ಕೆ ಇದೊಂದು ಕಥೆಯಲ್ಲಿ ಹಿಂದಿನ ಸೂತ್ರದ ಸಂಗತಿಯನ್ನು ಕೊಟ್ಟು ಮುಂದಿನ ಸೂತ್ರದ ಸಂಗತಿಯನ್ನು ಕೊಟ್ಟು ಸಮನ್ವಯ ಮಾಡಿ ಕಥೆಗಳು. ಗುಣರಹಿತಂ, ಗುಣರಹಿತವಾಗಿದೆ, ಯಾವ ಸಾತ್ವಿಕ ರಾಜಸ ತಾಮಸ ಗುಣಾವರಕವೂ ಇಲ್ಲ. ಕಾಮನಾರಹಿತಂ, ಕಾಮನ ಯಾವಾಗ ಇಲ್ಲವೋ ಕಾಮಕ್ರೋಧಾದಿಗಳು ಯಾವುದೂ ಸಂಬಂಧ ಇಲ್ಲ. ಅದಿಲ್ಲದೇ ಇದ್ದಾಗ ಕಾಮನ ಬರುತ್ತೆ. ಭಗವತ್ ಪ್ರೀತಿಕರವಾದಂಥ ಬುದ್ಧಿ ಇರುತ್ತೆ. ಕಾಮನಾರಹಿತ, ಪ್ರತಿಕ್ಷಣ ವಿಕಾರಕ್ಕೆ ಒಳಪಡಿಸಿದರೂ ದೇವರು, ದೇವರೇ ವಿಕಾರಕ್ಕೆ ಒಳಪಡಿಸಿ ನಿಂತಾಗ ಗೆಲ್ಲೋನೇ ಅಲ್ಲ. ಅಂಥದ್ದು ಗೆದ್ದಿದ್ದಾನೆ ಅಂದರೆ ಭಕ್ತಿ ಆ ಕೆಲಸವನ್ನು ಮಾಡಿಸುತ್ತೆ. ಭಗವಂತನೇ ಸೋಲ್ತಾನೆ ವಿನ ನಮ್ಮ ಭಕ್ತಿಗೆ, ನಾವು ಮಾಡುವ ಅಡಕಸ್ವಿ ಭಕ್ತಿಗೆ ಭಗವಂತ ನಿಜವಾಗಲೂ ನನ್ನ ಭಕ್ತಿಯಲ್ಲಿ ನೀನು ದೋಷ ಇದೆ ಅಂತ ತೆಗೆದುಬಿಟ್ರೆ ನಾವು ಉದ್ಧಾರ ಆಗೋದೇ ಇಲ್ಲ. ಜನ್ಮದಲ್ಲ, ಅನಂತ ಜನ್ಮದಲ್ಲಾದರೂ ಅಷ್ಟೆ. ಅವ ದಯಾ ಮಾಡಿ ಸ್ವೀಕಾರ ಮಾಡಿದರೆ ನಮ್ಮ ಭಕ್ತಿ. ಆದ್ದರಿಂದ ಪ್ರತಿ ಕ್ಷಣದಲ್ಲಿ ವಿಕಾರ ಇಲ್ಲದೆ, ಗುಣಸಂಬಂಧ ಇಲ್ಲದೆ,
ಕಾಮನ ಇಲ್ಲದೆ, ವಿಕಾರ ಇಲ್ಲದೆ, ಅವನು ಹೇಳಿರ್ತಕ್ಕಂಥ ಎಲ್ಲ ವಿಕಾರದ ವಿಷಯಗಳಲ್ಲಿಯೂ ವಿಕಸಿತವಾದ ವಿಚಾರಧಾರೆಯ ನಿಶ್ಚಿತವಾದ ಆರೂಢವಾದ ಭಕ್ತಿಯುಕ್ತವಾದ ಸಮರ್ಪಣಾ ಮನೋಭಾವನೆ. ಇಷ್ಟು ಪಂಕ್ತಿ ಹಾಕಲೇಬೇಕು, ಒಂದೇ ಪಂಕ್ತಿಯಿಂದ ವ್ಯಾಖ್ಯಾನ ಮಾಡಲಿಕ್ಕಾಗಲ್ಲ ಪದ್ಯದಿಂದ. ಅಂಥ ಒಂದು ಸ್ಥಿತಿ ಪರಾಕಾಷ್ಠತೆಯ ಸ್ಥಿತಿ, ಸಾಚ ಆನಂದ ಸ್ವರೂಪಿಣಿ. ಮತ್ತೊಂದು ಸೂತ್ರ, ಅಂಥ ಒಂದು ಸ್ಥಿತಿ ಇದೆಯಲ್ಲ ಘಟ್ಟ, ಅದು ಸಾಚ ಆನಂದ ಸ್ವರೂಪಿಣಿ. ಸ್ವರೂಪ ಸುಖ ಹೇಗೆ ದುಃಖರಹಿತವಾಗಿ ಆನಂದಾವಿರ್ಭಾವ ರೂಪಾತ್ಮಕವಾಗಿರ್ತಕ್ಕಂಥ ಸುಖ ಪಡ್ತಾನೋ ಆ ಸುಖ ಭಕ್ತಿ ಇದ್ರೆ ಇಲ್ಲೇ ಬರ್ತಾನೆ. ಸಾಚ ಆನಂದ ಸ್ವರೂಪ. ಅದಕ್ಕೆ ಉದಾಹರಣೆ ಏನು ಕೊಡ್ತಾರೆ? ಮೋಕ್ಷ ಸ್ವರೂಪಾಚ. ಬ್ಯೂಟಿಫುಲ್ ಬಂದು ಮೋಕ್ಷ ಸ್ವರೂಪಾಚ. ಮೋಕ್ಷದ ಸ್ವರೂಪದಂತೆ ಇಲ್ಲಿ ಸುಖವನ್ನು ಪಡ್ತಾನೆ, ಅವನಿಗೆ ಮೋಕ್ಷವೂ ಬೇಕಾಗಿಲ್ಲ. ಅಂತ ಭಕ್ತರಿಗೆ ಏಕಾಂತ ಭಕ್ತರು ಅಂತ ಕರೀತಾರೆ. ಅಂತ ಹಿಂಗೆಲ್ಲ ಹೋಗ್ತಾ ಇದೆ. ಅಂದರೆ ದೇವರು ನಮ್ಮನ್ನು ಪರೀಕ್ಷೆ ಮಾಡೋದಿರಲಿ, ನಮ್ಮ ಭಕ್ತಿ ಇದೆಯಾ ಇಲ್ವಾ ಅಂತ ನಾವೇ ನೋಡಿಕೊಂಡ್ರು ಕೂಡ ನಾನು ಕಳ್ಭಕ್ತಿ ಮಾಡ್ತಾ ಇದ್ದೀನಿ, ಸರಿಯಾಗಿಲ್ಲ ಅನ್ನೋದು ಮನಸ್ಸಿಗೆ ಬಂತು. ಯಾಕೆ ಅಂದರೆ ದೇವರನ್ನೇ ಉದ್ದೇಶ ಮಾಡ್ಕೊಂಡು ಮಾಡುವಂಥ ಕಾರ್ಯಗಳು ಬಹಳ ವಿರಳ ನಮ್ಮಲ್ಲಿ. ಅಕ್ಕಪಕ್ಕದ್ದೆಲ್ಲ ನೋಡ್ಕೊಂಡು ಅವ್ರು ಮಾಡ್ತಾ ಇದ್ದಾರೆ, ನಾವು ಮಾಡೋಣ. ಅವ್ರ ಮೇಲೆ ಅಪೂಪ ಕೊಟ್ಟರು ನಮ್ಮನ್ನು ಕೊಡೋಣ. ಅವ್ರ ಮೇಲೆ ಆಗಲೇ ಅಪೂಪ ಮಾಡಾಗೋಯ್ತು, ನಮ್ಮಲ್ಲಿ ಇನ್ನೂ ಮಾಡೇ ಇಲ್ಲ. ಅಯ್ಯೋ ನಮಗೇನು 30 ದಿನ ಇದೆ, ಯಾವತ್ತೋ ಒಂದಿನ ಕೊಟ್ಟರಾಯ್ತು. ಅಯ್ಯೋ ಮನೇಲಿ ಏನು ಮಾಡೋಕ್ಕಾಗುತ್ತೆ, ಒಲೆ ಹಚ್ಬೇಡಿ ಅಂತ ಹೇಳಿದ್ದಾರೆ ಬಾಡಿಗೆ ಕೊಡುವಾಗಲೇ. ರಾಯರ ಮಠಕ್ಕೆ ಕೊಟ್ಟರಾಯ್ತು. ರಾಯರ ಮಠಕ್ಕೆ ಹೋಗಿ ಯಾರಿಗೆ ಕೊಡೋದಲ್ಲಿ ಡೈಲಿ ಕೂರಿಸ್ಬಿಡ್ತಾರೆ. ಅವ್ರವ್ರ ಬ್ರಾಹ್ಮಣರಿಗೆ ಅವ್ರವ್ರು ಕೂತ್ಕೋಬೇಕು. ಅಂತೂ ಬಿಡೋದಕ್ಕಿಂತ ಮಾಡೋ ಶ್ರೇಷ್ಠ ಅನ್ನೋ ದೃಷ್ಟಿಯಲ್ಲಿ ನಾವು ಮಾಡ್ತೀವಿ. ಅದಕ್ಕೂ ಒಂದು ಫಲ ಇದೆ ಅನ್ನಬೇಕಾದರೆ ಶಾಸ್ತ್ರೋಕ್ತವಾಗಿರ್ತಕ್ಕಂಥ ಕರ್ಮಾಚರಣೆಗಳನ್ನೆಲ್ಲ ಅದು ನಡಿಬೇಕಾದರೆ ಭಕ್ತಿಯುಕ್ತವಾಗಿದ್ದರೆ ಅದು ಬುದ್ಧಿ ರೂಪದಲ್ಲಿ ಆ ಆಸೆ ಎಂಬತಕ್ಕಂಥದ್ದು ಇರಬೇಕು. ನಮಗೆ ಗುಣೋಪಾಸನೆ ಅನ್ನೋ ಅರ್ಥ ಏನು ಅಂದರೆ, ಭಗವಂತನ ಗುಣೋಪಾಸನೆ ಅನ್ನೋದು ಆಸೆಯಿಂದ ಮಾಡ್ತಕ್ಕಂಥದ್ದು. ಆ ಆಸೆ ಹೇಗೆ ಬರುತ್ತೆ ಅಂದರೆ, ಜ್ಞಾನ ಕರ್ಮೇಂದ್ರಿಯ ನಿಗ್ರಹಿಸಿ, ಜ್ಞಾನವ ಸಂಗ್ರಹಿಸಿ, ಹೀನ ಬುದ್ಧಿಗಳನ್ನೇ ತಾಸಹಿಸಿ, ಮಾನಪಮಾನ ಸಮಾನವೆಂದರಿದು, ಮಾನಪಮಾನ ಸಮಾನವೆಂದರಿದು, ನಿಧಾನಿಸಿ ಹರಿಗುಣ ಧ್ಯಾನವ ಮಾಡುವುದು ಸಾಮಾನ್ಯವಲ್ಲ ಶ್ರೀಹರಿಸಿ. ಕಳಾರಿ ಮಠ ನಮ್ಮ ಮಠದ ಹಿಂದುಗಡೆ ಇದೆ ಮೈಸೂರಲ್ಲಿ. ರಾಮದೇವರ ಪೂಜೆ ನಡೆದಿತ್ತು. ನೋಡಕ್ಕೆ ಹೋಗೋಣ ಬಾರೋ ಅಂದರು. ಸರಿ ಸ್ವಾಮಿ ಇಬ್ಬರು ಹೊರಟು. ಪೂಜೆ ಎಲ್ಲ ಆಯಿತು. ಶ್ರೀಗಳವರು ಇಲ್ಲೇ ಪ್ರಸಾದ ತಿಳ್ಕೊಂಡು ಹೋಗಿ ಜಾಗ ತೋರಿಸಿದ್ರು, ಬಿಡಿ ಸನ್ಯಾಸಿದ್ರು. ಅಂದರೆ ಅವರಷ್ಟು ವೈರಾಗ್ಯ ನಮಗಿರಲ್ಲ. ನಾನಂತೂ ಬಿಡಿ ಸನ್ಯಾಸಿ ಅಂತ ಹೇಳ್ಕೊಳ್ಳಲ್ಲ. ಯಾಕೆಂದರೆ ನಾನು 1 ವರ್ಷ ಪೂಜೆ ಮಾಡಿ ನನಗೆ ಗ್ರಾಚಾರ ಬಿಡಿ ಸನ್ಯಾಸಿ. ಯಾರೋ ಬೇಕಾದ್ರೆ ಹೇಳ್ಕೊಳ್ಳಿ. ಒಂದು ಜಾಗದಲ್ಲಿ ಕೂರಿಸಿದ್ರು. ಅವ್ರದ್ದಾಗುತ್ತಂತಿರ್ಲಿಂದ ನಿಂತಿದ್ದೆ. ಅನ್ನ ಬಡಿಸ್ಕೋತ ಬಂದರು. ಇವರು ಬರೋ ಹೊತ್ತಿಗೆ ತಪ್ಪಲೆಲ್ಲ ಅನ್ನ ಖಾಲಿ ಆಯಿತು. ಆ ತಪ್ಪಲೆ ತೆಗೆದ ಸ್ವಾಮಿ ತಲೆ ಮೇಲೆ ಮೂಲ. ಎಷ್ಟು ಧೈರ್ಯ ಆಗ್ಬಿಟ್ಟು. ಇಂಥ ಘಟನೆಗಳನ್ನು ನೋಡಿರೋ ಭೂಪತಿ ರಂಗ ನಾನು ಇವರಿಗೆಲ್ಲ ಶಾಂತವಾಗಿ ಕೂತಿದ್ದೆ. ಆ ಅಡುಗೆಯವನಿಗೆ ಎಷ್ಟು ದುರಾಂಕರ ನಡೆದ ಘಟನೆ ವೇದಿವ್ಯಾಸ ಪೇಟೆಯಿಂದ ಹೇಳ್ತಾ ಇದ್ದೀನಿ. ನೋಡಿದವ್ರು ಇವತ್ತಿಗೂ ಮೈಸೂರಿನ ಇದ್ದಾರೆ. ಇವ್ರ ತಂದೆಗೂ ಗೊತ್ತು. ಇದ್ದಿದ್ರೆ ಕರೆಸಿ ಕೇಳ್ತಾ ಇದ್ದಾರೆ. ಹೋದೆ, ಕುತ್ತಿಗೆ ಹಿಡ್ಕೊಂಡೆ. ಯಾರಾದಾರ ಹೇಳ್ಕೊಂಡೋದೆ. ರಾಕ್ಷಸ ಇದ್ದೆ ನಾನು. ವರ್ಷ 120 kg ಲಿಫ್ಟ್ ಮಾಡ್ತಿದ್ದೆ ಬರೀ ಅನ್ನ ಸಾರಿಗೆ. ಸ್ವಾಮಿ ಹಂಗೆ ಕೊಟ್ಟಿಲ್ಲ. ದಾರ ಹೇಳ್ಕೊಂಡೋದೆ. ಹೇಳಿ ದೊಡ್ಡ ಗಲಾಟೆ ಹತ್ಕೊಂಡು ಅಲ್ಲೊಂದು ಸೌದೆ ಕೋಲಿತ್ತು. ತೊಗೊಂಡು ಇನ್ನೇನು ಹೊಡಿಬೇಕು ಅನ್ನೋಷ್ಟೊತ್ತಿಗೆ ಸ್ವಾಮಿ ಎದ್ದು ಬಂದು, ನಂಗೆ ಅವಮಾನ ಆಗಿಲ್ಲ ಕಣೋ, ನೀನು ಯಾಕೆ ಬ್ರಹ್ಮಹತ್ಯೆ ಕಟ್ಕೊತೀಯೋ, ಈ ಜಾಗ ಖಾಲಿ ಮಾಡಿ ಎಸ್ತೆ ನಮಸ್ಕಾರ ಮಾಡಿದೆ. ತಪ್ಪಾಯಿತು. ಸಾಯಂಕಾಲ ಪುರಾಣಕ್ಕೆ ಹೋಗಲಿಲ್ಲ. ಬೇಜಾರು. 2 ದಿನ ಹೋಗಲಿಲ್ಲ. 2 ದಿನ ಊಟ ಮಾಡಿಲ್ಲ. ಸ್ವಾಮಿ ಪುಷ್ಕರನ ಕರ್ಕೊಂಬ. ಸರಿ ಬಂದರು. ನಮ್ಮ ಅಮ್ಮನ ಕರೆದಿದ್ದು ಹೇಳಿದ್ರು. ಸ್ವಾಮಿ ಹೇಳಿ ಕಳಿಸಿದ. ಕೂತ್ಕೊಂಡೆ, ನಮಸ್ಕಾರ ಮಾಡಿದೆ. ಯಾಕೋ 2 ದಿನದಿಂದ ಬಂದಿಲ್ಲ. ಆ ಸ್ವಾಮಿ ಮನಸ್ಸಿಗೆ ಬೇಜಾರಾಗಿತ್ತು.
ಏನು ಸ್ವಾಮಿ ಅಂತ, ಯಾಕೆ ಹೋಗ್ಬೇಕಾಗಿತ್ತು ಸ್ವಾಮಿ? ರಾಮದೇವರು ದರ್ಶನ ಮಾಡ್ಕೊಂಡು ಸುಮ್ಮನೆ ವಾಪಸ್ ಬರಬೇಕಾಗಿತ್ತು. ಇದೆಲ್ಲ ಬೇಕಿತ್ತಾ? ಸುಮ್ಮನೆ ನೀವೇನೋ ಮಾನಾಪಮಾನ ಸಮಾನ ಅಂದ್ಬಿಡ್ತೀವಿ, ನಮಗೆ ತಡೆಯಲ್ವಲ್ಲ. ಹುಚ್ಚ. ಯಾವಾಗಲೂ ಮಾನವೇ ಕೊಡ್ತಾ ಇರಬೇಕು ದೇವರು. ಎರಡು ಗುಣ ಇದೆ, ಕೆಟ್ಟ ಗುಣ, ಒಳ್ಳೆಯ ಗುಣ. ಯಾವಾಗಲೂ ಒಳ್ಳೆಯ ಗುಣನೇ ಇರೋಕ್ಕೆ ನೀನು ರುಜುನ ಅಂದ್ಕೊಂಡು. ರುದ್ರಾದಿಗಳ ಶೇಷ ರುದ್ರಾದಿಗಳಿಗೆ ಅಜ್ಞಾನ ಬರುತ್ತೆ ಎನ್ನುವಾಗ, ಅವ್ರಿಗೂ ಕೆಟ್ಟ ಗುಣಗಳು ಬರುತ್ತೆ ಎನ್ನುವಾಗ, ನಮ್ಮಂಥವ್ರು ಏನು ತೊಪ್ಪಲು ಎರಡನ್ನೂ ಸಮಾನವಾಗಿ ನೋಡಬೇಕು. ಸರ್ವಾವಸ್ಥ ಪ್ರೇರಕಶ್ಚ ಸರ್ವರೂಪೇಶು ಅಭೇದವಾನ್. ಪರಮಾತ್ಮನ ರೂಪಗಳಿಗೆ ಶುದ್ಧ ಅಭೇದವನ್ನು ಹೇಗೆ ಚಿಂತನೆ ಮಾಡ್ತೀಯೋ ಹಾಗೆ ಮಾನಾಪಮಾನಕ್ಕೂ ಕೂಡ ಶುದ್ಧ ಅಭೇದವನ್ನು ಚಿಂತನೆ ಮಾಡಿ ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಇಲ್ಲದಿರೋದು ಭಕ್ತಿ ಹೆಂಗಾಗತ್ತೆ ಅಂದರು. ಆದ್ದರಿಂದ ಯಾವಾಗಲೂ ಮಾನನೇ ಕೊಡ್ಬೇಕ. ಒಂದು ಅವಮಾನದ ಪರಿಸ್ಥಿತಿನ ದೇವರ ಕೊಡ್ತಾನಪ್ಪ, ಅದನ್ನು ನಾವು ದೇವರಿಗೆ ಸಮರ್ಪಣೆ ಮಾಡುವಂತಹ ಸ್ಥಿತಿಯಲ್ಲಿ ನಾವಿರಬೇಕು. ಆ ಸ್ಥಿತಿ ನಮ್ಮ ಪರೀಕ್ಷೆ ಕೊಟ್ಟಿದ್ದಾನೆ. ನೀನು ಯಾಕೆ ಬೇಜಾರು ಮಾಡ್ಕೋತೀಯ? ನಿನ್ನ ತಲೆಗೆ ಹಾಕಿದ್ದು ನೀ ಏನಾದ್ರು ಮಾಡು, ನನ್ನ ತಲೆಗೆ ಹಾಕಿ ನೀ ಯಾಕೆ ಬೇಜಾರು ಮಾಡ್ಕೊಂಡು? ಸ್ವಾಮಿ, ನೀವು ಗುರುಗಳು ನಿಮ್ಗೆ ಅವಮಾನ ಆಗ್ತಾ ಇದ್ದರೆ ನಾವು ಹಂಗೆ ಇರ್ಬೇಕಾ? ಆಗಲ್ಲ ತಾನೇ. ಜಾಗ ಖಾಲಿ ಮಾಡು. ಲೋಕೆ ವೇದೇಶು ತಮಕೂರ್ತ ವಿರೋಧೇಶು ಉದಾಸೀನತ. ಹೊಡಿತೀಯ ಯಾಕೆ? ಹೊಡಿಯೋಕೆ ಕೂರ್ತಿ ಅಷ್ಟೇ. ಅವತ್ತಿಂದ ಯಾರ ಮೇಲೂ ಕೈ ಮಾಡೋದು ಅಷ್ಟು ರೋಷ ಇತ್ತು. ಅದು ಒಂದು ಘಟನೆ ಅವ್ರಿಗೆ ಸಾಧನೆ ಆಯಿತು ಬಿಟ್ಟು ಇರಲಿ, ನನಗೆ ಸಾಧನೆ ಕಾರಣ. ಆದ್ದರಿಂದನೇ ಸತ್ಸಂಗಶ್ಚ ದುರ್ಲಭ ದುರ್ಗಮ ಅಮೋಘಂಚ ಲಭ್ಯತೆಯಪಿ ತತ್ಕೃಪೆಯೇ. ಇಂಥ ನೂರಾರು ಕೇಸ್ ಅನುಭವಿಸಿ. ಆದ್ದರಿಂದನೇ ಭಕ್ತಿ ಸೂತ್ರಗಳು ಅಂದರೆ ಅಷ್ಟು ರಕ್ತದ ದಾರೆಯಲ್ಲಿ ಕೂಡ ಹರಿತದೆ. ಯಾಕೆಂದರೆ ಯಾರು ಏನಾದ್ರು ಒಂದು ವ್ಯಾಪಾರ ಓದ್ತಿರ್ಬೇಕು ಅಂದರೆ ಒಂದು ಸೂತ್ರ ಗೆಪ್ಕೋದು. ಆ ಸೂತ್ರಕ್ಕೆ ಅನುಸಾರವಾದ ವಿಚಾರ ಮಾಡಿದ್ರೆ ನಮಗೆ ಅಲ್ಲೇ ಶಾಂತವಾಗಿ. ಲಾಸ್ಟ್ ದೃಷ್ಟಾಂತ, ಹಿಂದಿನ ಕಾಲದಲ್ಲಿ ಕುಡಿಯೋ ನೀರು ಇಲ್ಲದೆ ಇದ್ದರೆ ಕೆರೆಯಿಂದ ನೀರು ತುಂಬ್ಕೊಂಡ್ಬರೋದು ಊರಿನವರೆಲ್ಲ ಅಗ್ರಹಾರದಲ್ಲಿ. ಹಾಗೆ ಗೊಬ್ಳಿಕಟ್ಟೆ ಕೆರೆ ಅಂತ ಇತ್ತು ಮೈಸೂರಲ್ಲಿ ಅಗ್ರಹಾರದಲ್ಲಿ. ಅಲ್ಲಿಂದ ನೀರು ತೊಗೊಂಡ್ಬರೋದು. ಮಳೆಗಾಲದಲ್ಲಿ ಮಡ್ಡು ನೀರು, ಮಣ್ಣಿನಿಂದು ಕೆಂಪು ನೀರು, ಅದನ್ನು ತುಂಬ್ಕೊಂಬಂದು ಇಟ್ಟಿರೋರು ನಮ್ಮ ಪೂರ್ವಾಶ್ರಮ ತಾಯಿ. ಅಲ್ಲ, ಈ ನೀರು ಕುಡಿಬೇಕಾ ಅಂತ ಹೇಳೋರೆ. ಕುಸುವ ಇನ್ನೆರಡು ನಿಮಿಷ ಆಗಲಿ, ಒಳ್ಳೆ ನೀರು ಕೊಡ್ತೀನಿ ನಿಮಗೆ. ನಮ್ಮ ಹುಡುಕ್ತಾನ ಏನು ಮಾಡ್ತಾಳೆ ನೋಡೋಣ. ಇಷ್ಟು ಪಟಿಕ ತಂದು ಅದರೊಳಗೆ ಹಾಕ್ಬಿಟ್ರು, ಮುಚ್ಚಿಟ್ಬಿಟ್ಟಿಲ್ಲ. 10 ನಿಮಿಷ ಅಷ್ಟೇ. ಮೇಲೆ ತಿಳಿ ನೀರು, ಬಕ್ಕಡ ಎಲ್ಲ ಕೆಳಗೆ ಕೂತಿದೆ. ಇನ್ನೊಂದು ತಪ್ಪಲೆಗೆ ಆ ತಿಳಿ ನೀರನ್ನೆಲ್ಲ ಮುಗಿಸ್ಕೊಂಡು ಬಕ್ಕಡ ಹತ್ತಕ್ಕೆ ಇಟ್ಟು ನೋಡೋ ನೀರು ಅಂತ ನಮ್ಮಮ್ಮ ಮಾಡಿ ತೋರಿಸಿದ್ದು. ಅದನ್ನು ನಮ್ಮ ಗುರುಗಳು ದೃಷ್ಟಾಂತ ಕೊಟ್ಟಾಗ, ಹುಚ್ಚ ಮಣ್ಣೀರಲ್ಲೂ ಪಟಿಕಾನ್ನು ಒಂಚೂರು ಹಾಕಿದ್ರೆ ಹೇಗೆ ಮಣ್ಣಿನ ಅಂಶಗಳೆಲ್ಲ ಹೊಟ್ಟೋಗಿ ಶುದ್ಧ ತಿಳಿ ನೀರಾಗುತ್ತೋ ಹಾಗೆ ಭಕ್ತಿನೂ ಪ್ರತಿಯೊಂದು ಕರ್ಮದಲ್ಲೂ ಮಡ್ಡಿ ಸಿಗುತ್ತೆ. ಅದಕ್ಕೆ ಆ ಭಕ್ತಿ ಎಂಬತಕ್ಕಂಥ ಒಂದು ಚೂರು ಪಟಿಕವನ್ನು ಅದರೊಳಗೆ ಹಾಕಿಬಿಟ್ರೆ ಎಲ್ಲವೂ ಕಂಟ್ರೋಲ್ ಬಂದ್ಬಿಡುತ್ತೆ. ಶುದ್ಧವಾದ ಭಗವಂತನ ಸಂಬಂಧವಾಗಿರ್ತಕ್ಕಂಥ ಸ್ನೇಹ ರೂಪವಾದಂಥ ಪ್ರೇಮ ನಿನ್ನನ್ನು ಕುಣಿಸುತ್ತೆ. ಅದಕ್ಕೇನೆ ಮೋದ ಭರಿತನ, ಸಂತೋಷ ಭರಿತನ. ಯಕ್ಷನಲ್ಲೂ ಸಂತೋಷ, ಇಂಟ್ರನಲ್ಲೂ ಮೋದ. ಅದಕ್ಕೆ ಮೋದಿ ಹರಿವದನ ಅಂತಾರೆ ವಾದರಾಜ. ಅವನ ಸ್ವರೂಪದಲ್ಲಿ ಅವನು ಸುಖ ಬರ್ತಾನೆ ಸ್ವರಮಣ. ಅದಕ್ಕೆ ಮೋದಿ ಅಂತ ಭಗವಂತನ ಹೆಸರು. ಮೋದ ಉಳ್ಳವನು ಮೋದಿ ನಾವು ಅನ್ಕೋಬೋದು. ಅಂದರೆ ನಿತ್ಯ ಮೋದಿ ಯಾರು ಅಂದರೆ ಅವನೇ. ಅವನ ಸ್ವರೂಪ ಸುಖ ಅವನು ಪಡ್ತಾನೆ. ನಮಗಿನ್ನ ಆ ಸ್ವರೂಪ ಸುಖದ್ದಾಗಿಲ್ಲ, ಇನ್ನೂ ನಾವು ಮೋದಿ ಆಗಿಲ್ಲ. ಆ ಮೋದಿ ಸೀಟಲ್ಲಿ ಇರೋ ಸೀಟ್ಗೆ ಹೋಗೋಕ್ಕಾಗಲ್ಲ, ಮೋದಿ ಆಗೋದು ಹೇಗೆ? ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ, ಇದೊಂದು ಕಥೆಯಲ್ಲಿ ಇಡೀ 120 ಸೂತ್ರಗಳನ್ನು ಕೂಡ ಬ್ಯಾಲೆನ್ಸ್ ಮಾಡ್ಬೋದು. ನಮ್ಮ ಗುರುಗಳು ಹೇಳ್ತಾ ಇದ್ದಾರೆ, ಸರ್ಕಸ್ನಲ್ಲಿ ಒಂದು ಬೆಟ್ಟದ ಮೇಲೆ ಬೆರಳ ಮೇಲೆ ಚೆಂಡನ್ನು ನಿಲ್ಲಿಸ್ತಾನೆ, ತೋರಿಸ್ತಾನೆ ನಿಲ್ಲಿಸಿ. ಏನದು? ಡ್ಯೂ ಟು ಸೆಂಟರ್ ಆಫ್ ಗ್ರಾವಿಟಿ. ಆ ಬಿಂದು ಪರಿಚಯ ಆಯಿತು ಅಂದರೆ ಆ ಬಿಂದು ಮೇಲೆ ನಿಂತರೆ ಇಡೀ ಬಾಲ್ನ ಎಲ್ಲ ಕೂಡ ಬ್ಯಾಲೆನ್ಸ್ ಆಗುತ್ತೆ ಅಲ್ವಾ? ಹಾಗೆ ಭಕ್ತಿ ಎಂಬತಕ್ಕಂಥದ್ದು ಸೆಂಟರ್ ಆಫ್ ಗ್ರಾವಿಟಿ. ಅದರ ಮೇಲೆ ಯಾವ ಕಾರ್ಯಗಳು ನೀವು ಮಾಡಿ ಕೂರಿಸಿದ್ರು ಕೂಡ ಆ ಒಳಗಿನ ಭಕ್ತಿಯ ಮರ್ಮವನ್ನು ತಿಳ್ಕೊಂಡಿದ್ರೆ ಎಲ್ಲ ಕರ್ಮಗಳು ಬ್ಯಾಲೆನ್ಸ್ ಆಗುತ್ತೆ. ಭಗವದರ್ಪಣ ಬುದ್ಧಿಯಿಂದ ಅದನ್ನು ಸಮರ್ಪಣೆ ಮಾಡಿದಾಗ ಅದು ಅದ್ಭುತವಾದ ಫಲವನ್ನು ಕೊಟ್ಟು ನಿನ್ನ ಸುಖಕ್ಕೆ ಕಾರಣವಾಗುತ್ತೆ, ಸಾಧನೆಗೆ ಕಾರಣವಾಗುತ್ತೆ ಎಂಬತಕ್ಕಂಥದ್ದನ್ನು ಅರ್ಥ ತಿಳ್ಕೊಳ್ಳೋಕ್ಕೆ ಭಕ್ತಿಯೇ ಪರಮ ಮುಖ್ಯವಾದಂಥ ಕಾರಣ. ಆ ಭಕ್ತಿಯನ್ನು ಯಾರು ಕೊಡ್ತಾರೆ, ಅಂಥ ಸ್ಥಿತಿಯನ್ನು ಯಾರು ಕೊಡುತ್ತಾರೆ ಅನ್ನಬೇಕಾಗಿದೆ. ಇದು ಮಾಡೋದಾಯಿತು, ಲಕ್ಷಣಗಳಾಯಿತು,
ಪರಿಕಾರಗಳಾಯಿತು, ಅಥವಾ ಎನ್ವೈರ್ಮೆಂಟ್ಸ್ ಆಯಿತು, ಕೊಡ್ತಕ್ಕಂಥ ಅವಸ್ಥೆಗಳಾಯಿತು, ಪರೀಕ್ಷೆಗಳಾಯಿತು, ಅಂಥ ಭಕ್ತಿಯನ್ನು ಯಾರು ಕೊಡ್ತಾರೆ? ಏನು ವಾಯುದೇವರು ಬಂದು ನೇರ ನಮ್ಗೆ ಉಪದೇಶ ಮಾಡ್ತಾರಾ? ಭಗವಂತ ಬಂದ ನೇರ ಉಪದೇಶ ಮಾಡ್ತಾನ? ಏನಿಲ್ಲ. ಅಧ್ಯಯನ ಮಾಡಿದ ಒಟ್ಟಿಗೆ ಅಧ್ಯಯನದಿಂದ ಅಂತ ಭಕ್ತಿ ಬಂದ್ಬಿಡುತ್ತಾ? ಯಾಕೆಂದ್ರೆ ಪರೋಕ್ಷ ಜ್ಞಾನ ನಶೋಪತೆ ಅಂತ ಆಚಾರ್ಯ ಹೇಳ್ಬಿಟ್ಟಿದ್ದಾನೆ. ಅಪರೋಕ್ಷ ಜ್ಞಾನ ಭಕ್ತಿ ವಿನಾನೋತ್ಪದ್ಯತೆ ಎಂದಿದ್ದಾರೆ. ಭಕ್ತಿಯಿಂದ ಪರೋಕ್ಷ ಜ್ಞಾನ ಅಂತ ಹೇಳಿದ್ರೆ ವಿನ ಅಪರೋಕ್ಷ ಜ್ಞಾನವಾದ ಮೇಲೆ ಭಕ್ತಿ ಶುದ್ಧಿ ಆಗುತ್ತೆ ಅಂತನೂ ಒಂದು ವಾಕ್ಯ, ಭಕ್ತಿಯಿಂದ ಅಪರೋಕ್ಷ ಜ್ಞಾನವಾಗುತ್ತೆ ಅಂತನೂ ಒಂದು ವಾಕ್ಯ. ಅದು ಎರಡರ ಸಮನ್ವಯ ಮಾಡಬೇಕು. ಸಮನ್ವಯ ಮಾಡಿದ್ರೆ ಸಿದ್ಧಾಂತ ಆಗಲ್ಲ. ಭಕ್ತಿಯಿಂದ ಅಪರೋಕ್ಷ ಜ್ಞಾನನ, ಅಪರೋಕ್ಷ ಜ್ಞಾನ ಆದ್ಮೇಲೆ ಭಕ್ತಿ ಶುದ್ಧಿನ. ಈ ಸರಿ ವ್ಯಾಸರಾಯರನ್ನೇ ಅದೇ ಹೇಳೋದು, ಈ ಎರಡು ವಾಕ್ಯ ಶ್ರೀಮದಾಚಾರ್ಯ. ಭಕ್ತಿಯಿಂದ ಅಪರೋಕ್ಷ ಜ್ಞಾನನ, ಅಪರೋಕ್ಷ ಜ್ಞಾನ ಆದಮೇಲೆ ಭಕ್ತಿ ಶುದ್ಧ. ಒಪ್ಕೊಳ್ಳೇಬೇಕಾದ್ರೆ ಇದಕ್ಕೂ ವಾಕ್ಯ ಇದೆ, ಅದಕ್ಕೂ ವಾಕ್ಯ ಇದೆ, ಇದಕ್ಕೂ ಪೂರ್ಕ ವಾಕ್ಯ ಇದೆ, ಅದಕ್ಕೂ ಪೂರ್ಕ ವಾಕ್ಯ ಇದೆ. ಸಿದ್ಧಾಂತ ಏನಾಗುತ್ತೆ ಅನ್ನುವ ಮಾತನ್ನು ನಾರದರು ಒಂದು ಕೊನೆಯ 2 ಸೂತ್ರಗಳಲ್ಲಿ ಸೂಚಿತವಾಗಿ ಅದರ ವಿವರಣೆಯನ್ನು ಕೊಡ್ತಾರೆ. ಅಂತ ವಿವರಣೆಯ ಮಂಗಳವನ್ನು ಮಾಡಿ ಈ ಭಕ್ತಿಯ ಅಪೂಪ ದಾನವನ್ನು ರಾಯರ ಅಂತರ್ಯಾಮಿಯಾಗಿರ್ತಕ್ಕಂಥ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ, ಆರು ಮುಖ್ಯ ಪ್ರಾಣಾಂತರ್ಗತ ಈಗ ಪರಮ ಪುರುಷನಾಗಿರ್ತಕ್ಕಂಥ ರಘುಪತ್ಯಾತ್ಮಕ ಮೂಲಗೋಪಾಲಕೃಷ್ಣನಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣ.